ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಅಂತ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಚಂದು ಅವ್ರಿಗೆ ನಾನೀಗ ಕಾಲ್ ಮಾಡ್ತಾ ಇದ್ದೀನಿ. ಬನ್ನಿ ಚಂದು ಅವ್ರಿಗೆ ಇವತ್ತು ಬೆಳ್ಳುಳ್ಳಿ ಕಬಾಬ್ ತಿನ್ಸೋಣ. ಕಮಾನ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಅವ್ರು ನೆಕ್ಸ್ಟ್. ಹಲೋ ಹಲೋ ಚಂದ್ರಣ್ಣ, ನಮಸ್ತೆ ಅಣ್ಣ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಹೇಳಿ ಅಪ್ಪಾಜಿ. ಅಪ್ಪಾಜಿ, ನಾನಿಲ್ಲಿ ಚನ್ನಪಂಡದಿಂದ ಶಂಕರ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹೇಳಿದ ನಿಮ್ಗೆ ನಮ್ಮ ಹುಡುಗರು ಫೋನ್ ಮಾಡಿದ್ರ ಅಪ್ಪಾಜಿ? ಏನು ವಿಷಯಕ್ಕೆ ಅಪ್ಪಾಜಿ? ಗೊತ್ತಿಲ್ವಾ ಮ್ಯಾಟ್ರು? ಇಲ್ಲ ಅಪ್ಪಾಜಿ, ಇಲ್ಲಿ ಏನು ಮಾಡವ್ರೆ ಅಂತಂದರೆ, ಇಲ್ಲಿ ಎಲ್ಲ ಹೋಟ್ಲವ್ರು ಮಾತಾಡ್ಕೊಂಡು ನಿಮಗೆ ವಿಚಾರ ಗೊತ್ತಿರಬೇಕು ಅಂತ ಅನಿಸ್ತದೆ, ಪೇಪರ್ಲು ಎಲ್ಲ ಬತ್ತೈತೆ. ಹಾಂ, ಇಲ್ಲಿ ಇತಿಹಾಸದಲ್ಲೇ ಈ ಬೆಳ್ಳುಳ್ಳಿ ರೇಟು 500 ರೂಪಾಯಿ ದಾಟ್ಬಿಟ್ಟೈತಲ್ಲ, ಹಾಂ, ಅದಕ್ಕೆ ಇಲ್ಲಿ ಹೋಟ್ಲವರೆಲ್ಲ ಮಾತಾಡ್ಕೊಂಡು ಏನು ಮಾಡವ್ರೆ, ಬೆಳ್ಳುಳ್ಳಿ ಐಟಮ್ನೆಲ್ಲ ಹೋಟ್ಲಲ್ಲಿ ಇದು ಮಾಡಿಬಿಟ್ಟು ಹಾಂ, ಇಲ್ಲಿ 30% ಡಿಸ್ಕೌಂಟ್ ಕೊಡ್ತಾ ಇದೀವಿ ಐಟಮ್ಗೆ ಅಂದ್ಬಿಟ್ಟು ಇದು ಮಾಡಿ ನಿಮ್ಮ ಫೋಟೋ ಹಾಕ್ತವ್ರೆ. ಅದೆಲ್ಲ ತಪ್ಪಲ್ವಾ? ಅದಕ್ಕೆ ಅಣ್ಣ ನಾನು ನಿಮಗೆ ವಿಚಾರ ತಿಳ್ಸಕ್ಕೆ ಮಾಡಿದ್ದು. ಈಗ ನಾವು ಈಗೆಲ್ಲ ನಮ್ದೊಂದು ಒಂದು ಗ್ರೂಪೇ ಐತೆ ಅಣ್ಣ. ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ, ಫ್ರೀ ಆಗ್ಬಿಟ್ಟು ಈಗಲೇ ಮಾಡ್ತೀನಿ, ಹೊರಗಡೆ ಪ್ಲೀಸ್ ಬೇಗ ಮಾಡಿ ಅಣ್ಣ. ಮಾಡ್ತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಹಲೋ ಹಾಂ, ಚಂದವ್ರ, ಹಾಂ ಹೇಳಿ ಸರ್. ಅದು 10 ನಿಮಿಷ ಬಿಟ್ಟು ಮಾಡ್ತೀನಿ ಅಂದ್ರೆ 20 ನಿಮಿಷ ಆಯ್ತು ಮಾಡಲಿಲ್ಲ. ಹೇಳಿ ಬಸ್, ಈಗ ಬಂದೆ. ಅಯ್ಯೋ, ಇಲ್ಲಿ ನಾನು ಶಂಕರ ಅಂದ್ಬಿಟ್ಟು ಮಾತಾಡೋದು. ಹಾಂ ಹೇಳಿ. ನಾವು ನಿಮ್ಮ ವೀಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ನೀವು ಹೇಳ್ಕೊಟ್ಟಂಗೆ ಎಲ್ಲ ನಾವು ಮಾಡಿಬಿಟ್ಟು ತುಂಬ ಎಂಜಾಯ್ ಮಾಡಿದ್ದೀವಿ, ಪಾರ್ಟಿಗಳೆಲ್ಲ ಮಾಡ್ಕೊಂಡು. ಓಕೆ. ಬಟ್ ಈಗ ಹಿಂಗೆ ಮಾಡ್ತಿರೋದು ನಮ್ಗೆ ನಿಜವಾಗ್ಲೂ ಬೇಜಾರು. ಅದುವೇ ನನಗೆ ಅದು ಏನು ಅಂತ ಅರ್ಥ ಆಗಲಿಲ್ಲ ನೀವು ಹೇಳಿದ್ದು. ಅಂದರೆ ಈಗ ಅಣ್ಣ, ಇತಿಹಾಸದಲ್ಲಿ ಬೆಳ್ಳುಳ್ಳಿ ರೇಟ್ ಈಗ 500 ರೂಪಾಯಿ ದಾಟಿರೋದ್ರಿಂದ ಹೌದು, ಈಗ ಹೋಟ್ಲವರೆಲ್ಲ ಸೇರಿ ಹಿಂಗೆ ಮಾಡ್ಕೊತಾವ್ರೆ. ಏನಂತ ಅಂದರೆ ಬೆಳ್ಳುಳ್ಳಿ ಐಟಮ್ ಯಾವುದು ಹಾಕ್ಬಾರ್ದು, ಏನೇನು ಬೆಳ್ಳುಳ್ಳಿ ಸ್ಪೆಷಲ್ ಏನು ಮಾಡಬಾರ್ದು. ಅವ್ರು ಯಾರೇ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತಂದ್ರೆ ಸಾರು ರುಚಿ ಬರುತ್ತಾ? ಅದೇನೋ ಹೋಟ್ಲವರು ಅಲ್ಲ, 1000 ರೂಪಾಯಿ ಆದ್ರೂ ಹಾಕ್ಬೇಕು, 1000 ರೂಪಾಯಿ ಇಲ್ಲ ಆದ್ರೂ ಹಾಕ್ಬೇಕಣ್ಣ. ಅಲ್ವಾಣ? ಅವ್ನು ಯಾರೇ ಕೇಳಕ್ರಿ, ಅವ್ರು ನಮ್ ಖುಷಿ ಇದೆ, ನಾವು ಹಾಕತ್ತೀವಿ, ತುಪ್ಪ ಹಾಕ್ಮಾಡ್ತೀವಿ ನಿಮ್ಗೆ ಬಿರಿಯಾನಿನ. ಅದಕ್ಕೆ ನಾವು ಅದನ್ನೆಲ್ಲ ಇದು ಖಂಡಿಸ್ಬಿಟ್ಟು ನಮ್ದು ಅಣ್ಣ ಒಂದು ಗ್ರೂಪ್ ಐತೆ, ನೀವು ನಂಬ್ತೀರಾ ಇಲ್ವಾ? ಬೆಳ್ಳುಳ್ಳಿ ಕಬಾಬ್ ಬಾಯ್ಸ್ ಅಂದ್ಬಿಟ್ಟೆ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದೀವಿ. ಓಕೆ, ಥ್ಯಾಂಕ್ ಯು. ಹ್ಞೂ ಅಣ್ಣ, ಥ್ಯಾಂಕ್ ಯು ಅಣ್ಣ. ನಾವು ಇದನ್ನೆಲ್ಲ ಇದು ಮಾಡಬೇಕು ಇದನ್ನೆಲ್ಲ, ಯಾಕಂದ್ರೆ ಇವತ್ತು ಬೆಳ್ಳುಳ್ಳಿಗೆ ಮಾಡ್ತಾರೆ, ನಾಳೆ ಈರುಳ್ಳಿಗೆ ಮಾಡ್ತಾರೆ. ಈರುಳ್ಳಿ ಜಾಸ್ತಿ ಇದ್ರೆ ನಾವೇನು ಇಡೀ ವರ್ಲ್ಡ್ ಆದಾಗ ನನಗೆ ಯಾವ್ದ್ರಿ ಅಲ್ವಾ ಭಯ್ಯ? ನಾವು ನಡ್ಕೊಂಡ್ ಬಂದಿದ್ ದಾರಿ ಸರಿ ಇದ್ರೆ ಪ್ರಪಂಚಕ್ಕೆ ನಾವು ಭಯ ಪಡಂಗಿಲ್ಲ. ನಾವೇ ತಪ್ಪು ಮಾಡ್ಬಿಟ್ಟು ನಡೀತಿದ್ರೆ ಭಯ ಪಡ್ಬೇಕಾಯ್ತದೆ. ಅವನಿಗೆ ಇವಾಗ ಚಳಿಗಾಲ, ಪ್ರತಿ ಸಲ ಚಳಿಗಾಲದಲ್ಲಿ ಎನಿ ಟೈಮ್ ಬೆಳ್ಳುಳ್ಳಿ ಜಾಸ್ತಿ ಆಗುತ್ತೆ. ಅಲ್ಲ, ನೀವು ಬೆಳ್ಳುಳ್ಳಿ ಕಬಾಬಿನ ಫೇಮಸ್ ಆಗಿರೋ ಟೈಮಲ್ಲಿ ಹೆಂಗ ಆಗೈತಲ್ಲ, ಇದು ನಿಮ್ಗೆ ಏನಾಗಲ್ಲ. ತಿಂದೇ ತಿಂತಾನೆ, ಎಣ್ಣೆ ಜಾಸ್ತಿ ಮಾಡೋರು ಕುಡ್ದೇ ಕುಡಿತಾರೆ. ಯಾವ್ದು ಏನು ಮಾಡಕ್ಕಾಗಲ್ಲ. ಮಾರಾಯ ಅಂತ ನಾವ್ ಇವತ್ತು ಬ್ಯಾಡಿಗೆ ಮೆಣಸಿಗೆ 900 ರೂಪಾಯಿ ಕೆಜಿ ಇತ್ತು, 900 ರೂಪಾಯಿಗೂ ತಂದು ಮಾಡಿದೀವಿ. ನೀನ್ ದೊಡ್ಡ ಮನ್ಸೋಣ ಅಷ್ಟೇ. ನಾವು ಕ್ವಾಲಿಟಿಗೆ ಕ್ವಾಂಟಿಟಿ ಕಾಂಪ್ರಮೈಸ್ ಆಗಲ್ಲಣ್ಣ. ಪಕ್ಕ ಗೊತ್ತೋಣ, ನಿಮ್ ಟೇಸ್ಟ್ ಬಗ್ಗೆ ನಿಮ್ ಬಗ್ಗೆ ಕೆಮ್ಮಂಗೆ ಇಲ್ಲ ಅಣ್ಣ. ನಾವ್ ಹೇಳ್ಕೊಟ್ಟಿರೋ ವಿಧಾನ ಕಲ್ತ್ಕೊಂಡ್ರೆ ಅವ್ರು ಎಲ್ ಬೇಕಾದ್ರೆ ಬದುಕ್ಬೋದು. ಪಕ್ಕ ಕರೆಕ್ಟ್. ಈ ಮುಂಡೆ ತಾವ್ ಮಾಡೋದ್ ನೋಡ್ಬಿಟ್ಟು ಅಣ್ಣ, ನಮ್ಮ ಮನೇಲಿ ಹೆಂಗಸ್ರುಗಳು ಹಂಗೆ ಮಾಡ್ತಾವ್ರೆ, ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಇದ್ ಮಾಡ್ತಾ ಇಲ್ಲ. ಹಾಕ್ಬೇಕಾಗಲ್ಲ, ಹಾಕ್ಬೇಕು, ರುಚಿ ಕೊಡ್ಬೇಕು, ರುಚಿಗೆಲ್ಲ ಬೆಲೆ ಕಟ್ಟಬಾರ್ದು. ಅದಕ್ಕೆ ಅಣ್ಣ, ದಯವಿಟ್ಟು ನೀವು ಈ ಭಾನುವಾರ ಬನ್ನಿ, ದಯವಿಟ್ಟು ನೀವು ಬರ್ಬೇಕು ಅಣ್ಣ. ನಿಮ್ ನೇತೃತ್ವದಲ್ಲೇ ಒಂದು ಪ್ರತಿಭಟನೆ ಮಾಡೋಣ, ಎಲ್ಲ ಟಿವಿಯವ್ರನ್ನು ಎಲ್ಲಾರನ್ನು ಕರೆಸ್ತೀವಿ. ದಯವಿಟ್ಟು ಬಂದ್ಬಿಟ್ಟು ಅಣ್ಣ, ಎಲ್ಲ ಹೋಟ್ಲವ್ರಿಗೂ ಒಂದು ರೂಟ್ ಮಾಡ್ಬೇಕು ಅಣ್ಣ ನಾವು. ನಾನ್ ಮಾಡ್ತೀನಿ, ನಿನ್ಗೆ ಗೊತ್ತಿಲ್ಲ ನಮ್ದು ಇನ್ನು. ಅಣ್ಣ, ನಿಮ್ದು ಗೊತ್ತಾಗೋದು ಬೇಡ ಅಣ್ಣ. ಏನ್ ಗೊತ್ತಾ? ಫಸ್ಟ್ ಸಾವಧಾನ, ಆಮೇಲೆ ಪ್ರಧಾನ. ಮುತ್ನಂತ ಮಾತೋಣ ನಿಮ್ದು. ಮಾಡೋಣ, ಏನ್ ಟೆನ್ಷನ್. ಒಬ್ರು ಹೊಡೆದ್ಬಿಟ್ಟು ನಾವೇನ್ ಬದುಕದ್ ಬೇಡ ಗುರು, ಮಾತಲ್ಲೇ ಹೊಡಿಬಹುದು. ಮುಚ್ಚಿ ಬೇಡ, ಗನ್ ಬೇಡ. ಅಪ್ಪ ಅಣ್ಣ, ನಾ ಮಾಡ್ತೀನಿ. ಅಲ್ಲ, ಮಾಡ್ಬೇಡಿ ನಿಜವಲ್ಲ ಅಣ್ಣ. ಇವತ್ತು ಒಂದ್ ಟೈಪ್ ನಾವು ನಿಜವಲ್ಲೂ ನಿಮ್ ಮಾತು ಕೇಳಲಿಲ್ಲ ಅಂದ್ರೆ ಏನೋ ಕಾನೂನು ಕೈ ತಗೊಳ್ಳವೇನ ತಗೊಳ್ಳೋಣ ಕೈಯಲ್ಲಿ. ಇಲ್ಲ, ನಾವು ಪ್ರತಿರೋಧವಾಗಿ ಹೋಗ್ಬಾರ್ದು, ತಾಳ್ಮೆಯಿಂದ ಪರೀಕ್ಷೆ ಮಾಡೋಣ. ಸರಿಯಾಗಿಲ್ಲ ಅದಕ್ಕೇನ್ ಬೇಕು ಮಾಡೋಣ. ಹೌದು, ಬಟ್ ನೀವು ನಿಜವಲ್ಲೂ ಅಣ್ಣ ನಮ್ಗೆ ಅರಿವು ಮೂಡಿಸಿದ್ರಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಇವನು ಅವನ ಅಣ್ಣ ಪಕ್ಕದಲ್ಲಿ ರಾಹುಲ್ ಅಲ್ಲಾಡಿಸ್ತಾವನಲ್ಲಿ ಹೊರಗಡೆ. ರಾಹುಲ್ ಅಲ್ಲಾಡಿಸ್ತಾವನಲ್ಲಿ ಹೊರಗಡೆ. ಒಂಚೂರು ಮೆತ್ತಗೆ ಅಲ್ಲಾಡ್ಸಕ್ಕೆ ಹೇಳಿ ಅಣ್ಣ ಅವನಿಗೆ, ಇಲ್ಲಿ ತನಕ ಶಬ್ದ ಬರ್ತೈತೆ. ಓಕೆ ಓಕೆ ಓಕೆ. ಇನ್ನೊಂದು ಮಾತು ಹೇಳ್ಬಿಡ್ಲ ಅಣ್ಣ.
ಹೇಳಪ್ಪ. ಅಪ್ಪ ಅನ್ಬೇಡಿ, ಇಷ್ಟೊತ್ತವರೆಗೂ ನಿಮ್ ಜೊತೆ ಮಾತಾಡಿದ್ದು RJ ಸುನಿಲ್ ಅಂತ ಗೊತ್ತಣ್ಣ? ಒಬ್ಬ ಗೊತ್ತಾಳೆ, ಸುನಿಲ್ ಗೊತ್ತಾಳೆ. ಗೊತ್ತಣ್ಣ? ಗೊತ್ತು. ಅವನೇಣ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಓ ನಮಸ್ಕಾರ. ಏನ್ ಬಿಟ್ರೆ ಬಾಳ ಲಾಸ್ಟ್ ಅಲ್ಲಿ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್. ಅಪ್ಪಾಜಿ ಚೆನ್ನಾಗಿದ್ದೀರಾ? ಏನೋ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ನಡೀತಾ ಇದೆ. ಅಯ್ಯೋ ಭಗವಂತ, ನಿಮ್ಮ ಆಶೀರ್ವಾದ ಲೈವ್ ಇದು ಏನೋ ಮಾಡಿದೆ. ಇಲ್ಲ, ನಿಮ್ಮಿಂದ ನಾನೊಂಚೂರು ಫೇಮಸ್ ಆಗೋಣ ಅಂತ ಅಷ್ಟೇ ಭಯ. ಬೇಡ, ನಾವು ಏನಿಲ್ಲ ಸ್ವಾಮಿ, ನಿಮ್ನೆಲ್ಲ ನೋಡ್ಕೊಂಡು ನಾವು ಮಾತಾಡೋದು ಕಲ್ತ್ಕೊಂಡಿದೀವಿ. ಅಯ್ಯಪ್ಪ, ಪವರ್ ಸ್ಟಾರ್ಗೆ ನೀವು ಕೈಯಾರ ಬಡಿಸ್ತವ್ರು ನೀವು. ಇಲ್ಲಿ ನಮ್ಗ ದನಿಗಳು ಗುರುಗಳೇ, ನಮ್ ಬಾಸು. ಖಂಡಿತ ನಮಗೂ ಬಾಸ್ ಇದ್ರೆ ನಾವ್ ಇವತ್ತೆಲ್ಲ ನಮ್ಮ ಅಪ್ಪಾಜಿ ಬಾಸ್ ಇಲ್ಲ ಅಂದ್ರೆ ನಾವೆಲ್ಲಿ ಬದುಕಕ್ಕಾಗ್ತಿತ್ತು. ಹೌದು. ಅವ್ರ ಗಾಡಿ ತೋರಿಸಿದ್ರು ನಾವು ದೀಪ ಬೆಳೆಸ್ಕೊಂಡು ಹೋಯ್ತಾ ಇದೀವಿ. ಬೆಳ್ಳುಳ್ಳಿ ಕಬಾಬ್ದ ಹಾರ್ಬಟ ಜೋರಾಗಿ ಓಡ್ತಾ ಇದೆ. ಹೌದು, ಎಲ್ಲೆಲ್ಲೋ ನಿಮ್ದೇ. ದಿನ ಬೆಳಿಗ್ಗೆ ಆದ್ರೆ 10 ಚಾನೆಲ್ ಬರ್ತಾರೆ. ಓಹೋ, ಒಂದ್ 5 ಯೂಟ್ಯೂಬ್ ಅಂತಾರೆ, 5 ಚಾನೆಲ್ ಅಂತಾರೆ. ಅದರಿಂದ ಏನೋ ಆಗ್ಲಿ, ಎಲ್ಲ ದೇವ್ರ ಕೃಪೆ. ಖಂಡಿತ ದಯವಿಟ್ಟು ನಮ್ಮ ಹೋಟ್ಲಿಗೆ ಬನ್ನಿ, ನಿಮ್ಮೆಲ್ಲ ಬಂದು ಒಂದ್ಸಲ ನಿಮ್ಮೆಲ್ಲ ಬೀಳ್ಕೊಡುಗೆ ಕೊಡ್ತೀವಿ, ಬನ್ನಿ ಸರ್. ಖಂಡಿತ. ನನಗೆ ಏನ್ ಮಾಡ್ಕೊಡ್ತೀರಾ ಸ್ಪೆಷಲ್ ಆಗಿ? ನೀವೇನ್ ಕೇಳ್ತೀರಾ ಅದು. ಬೆಳ್ಳುಳ್ಳಿ ಕಬಾಬ್ ಬಿಟ್ಟು ಏನ್ ಕೇಳಿ ನಿಮ್ಮ ಹತ್ರ ನಾನು? ನಿಮ್ ಬೆಳ್ಳುಳ್ಳಿ ಕಬಾಬ್ ಕೇಳಿ. ನಮ್ಮ ಹೋಟ್ಲಲ್ಲಿ ಒಂದೇ ಅಲ್ಲ, ಇನ್ನ 10 ವೆರೈಟಿ ಇದೆ. ಕೊಡ್ತಾ ಇರ್ಬೇಕು, ಒನ್ ಮೋರ್ ಅಂತ ಇರ್ಬೇಕು, ಚಟಾಪಟ ಅಂತ ಇರ್ಬೇಕು. ನಮ್ಮನ್ ಬಕ್ರ ಮಾಡಾಕಿದ್ರಿ ಇವತ್ತು. ಬೆಳ್ಳುಳ್ಳಿ ಮಾಲೀಕ ರಾಹುಲ ಆಗ್ಬಿಡ್ತು. ಓಕೆ ಅಪ್ಪಾಜಿ, ಸಿಗ್ತೀನಿ ಬೆಂಗಳೂರು ಬಂದಾಗ. ಬನ್ನಿ. ಥ್ಯಾಂಕ್ ಯು. ಭಯ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ರಿಗೆ ಯಾರಿಗಾರು ಒಂದು ಕಾಗೆ ಹಾರ್ಸೋಣ ಅಂತಂದ್ರೆ ಯಾರಿಗ ಹಾರ್ಸೋಣ? ಡ್ರ್ಯಾಗನ್ ಮಂಜು ಮಾಡೋಣ. ಹೊಡೆದ್ರೆ ಆನೆಗೆ ಹೊಡಿಬೇಕು ಅಂತ. ಹೌದೌದು, ನಮ್ಮ ಭೀಮದಲ್ಲಿ ಒಳ್ಳೆ ಕ್ಯಾರೆಕ್ಟರ್. ಹೌದು, ಸೂಪರ್ ಅಮೇಸಿಂಗ್. ಹೌದಾ? ಎಸ್, ಬನ್ನಿ ಇದೀಗ ಕಾಲ್ ಮಾಡುವ. ಎಸ್, ಡ್ರ್ಯಾಗನ್ ಮಂಜು. ಮಲ್ಕೊಂಡಿದ್ರಣ್ಣ? ಅದೇ ಅಣ್ಣ, ತುಂಬಾ ಟಾರ್ಚರ್ ಕೊಡ್ತಾವ್ರಣ್ಣ ನಮ್ಗೆ. ನಿಜವಾಗ್ಲೂ ಇಲ್ಲಿ ನಮ್ಗೆ ಒಂಥರ ಅಂಗಡಿ ತೆಗಿಯಕ್ಕೆ ನಮ್ಗೆ ಪ್ರಾಬ್ಲಮ್ ಆಯ್ತಾ ಇದೆ. ಇಲ್ಲಿ ಏನೋ ಮಾಡ್ಬಿಟ್ಟಿದೀವಿ, ಆಯ್ತು, ನಾವು ಒಪ್ಕೊಂಡಿದೀವಿ, ಆಯ್ತು, ನಮ್ ಕಡೆಯಿಂದ ಆಗಿರೋದು ಇದು ಆಯ್ತು. ನಿಮ್ಮ ಹತ್ರ ಬೇಕಾದ್ರೆ ಬಂದು ಅಣ್ಣನ ಹತ್ರನೇ ಸಾರಿ ಕೇಳ್ತೀವಿ, ಇಲ್ಲಿ ಜಿಮ್ ಹತ್ರ ಎಲ್ಲೋ ಸಿಗ್ತಾರೆ ಅಂತ ಹೇಳ್ತಾ ಇದ್ರು. ಹಂಗಿದ್ರು ಬಿಡ್ತಾ ಇಲ್ಲ ಅಣ್ಣ. ಕುಡ್ದ್ಬಿಟ್ಟು ಎಲ್ಲ ಮಾಡ್ತಾರೆ. ಏನೇ ಕಣ, ಅವ್ರಿಗೆ ಅಕ್ಕ ತಂಗಿರಿಲ್ವಾ? ಅವ್ರಿಗೆ ಅಣ್ಣ ತಮ್ಮದಿರಿಲ್ವಾ? ಫೋನ್ ಮಾಡಿ ಅಣ್ಣ. ಏನಂದ್ರೆ ಅಣ್ಣ, ನಮ್ದು ಇದು ಚಾಕು ಮತ್ತೆ ಈ ತರ ಮುಚ್ಚು ಅದೆಲ್ಲ ಸ್ಯಾನ್ ಹಿಡಿಯೋದು ಬರುತ್ತಲ್ಲ ಅಣ್ಣ. ಆ ತರ ಇದು ಒಂದು ಡ್ರ್ಯಾಗನ್ದು ಒಂದು ಇದ್ ಮಾಡೋದು. ನಿಮ್ದೊಂದು ಫೋಟೋ ಹಾಕೊಂಡ್ಬಿಟ್ಟಿದ್ದ. ಅದೇ ಇಲ್ಲಿ ಹನ್ನೊಂದು ಯಾಕೆ ಹಾಕೊಂಡಿದ್ದೀರಾ ನಿಮ್ದು ಅಂದ್ಬಿಟ್ಟು ಯಾರೋ ನಿಮ್ಮ ಹೆಸರು ಹೇಳ್ಕೊಂಡು ನಮ್ಗೆ ಫುಲ್ ಧಮ್ಕಿ ಕೊಡ್ತಾವ್ರೆ. ಇದನ್ನೆಲ್ಲ ದಯವಿಟ್ಟು ಸ್ಟಾಪ್ ಮಾಡಿಸಿ ಅಣ್ಣ, ದಯವಿಟ್ಟು. ಇಲ್ಲ, ಯಾರೋ ತಿಲಕ್ ನಗರದವ್ರು ಅಂತ ಬಂದು ಚುಚ್ಬಿಡ್ತೀನಿ ಅಂತಾರೆ. ಏನಣ್ಣ ಇದು, ಆಲೂಗೆಡ್ಡೆನೋ ಟೊಮಾಟೋನ? ಅಣ್ಣ ಇಲ್ಲ, ನಿಮ್ ಮೇಲೆ ನಮ್ಗೆ ಅಭಿಮಾನ ಐತೆ ಅಣ್ಣ. ದಯವಿಟ್ಟು ನೀವು ಅದನ್ನ ಒಂದಿದಕ್ಕೇನೆ ನೀವು ಅದನ್ನ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ನನ್ಗೆ ನಿಮ್ ನಂಬರ್ ತಗೊಳಕ್ ಎಷ್ಟ್ ಕಷ್ಟಪಟ್ಟಿದೀವಿ ಅಂತ ನಮಗ್ ಗೊತ್ತು ಅಣ್ಣ. ನಾನ್ ಮಾತಾಡ್ತೀರ ನೀವ್ ಹೆಂಗ್ ಅನ್ಕೋತಾ ಇದ್ರ ನನ್ಗೆ ಗೊತ್ತಿಲ್ಲ. ಸೀರಿಯಸ್ ಆಗೈತೆ ವಿಚಾರ, ದಯವಿಟ್ಟು ಸ್ಟಾಪ್ ಮಾಡಿಸಿ. ನನ್ಗೆ ಈ ತರ ಇದೆಲ್ಲ ಪಿಕ್ಚರ್ ಇಟ್ಕೊಳ್ಳಿ. ಭೀಮಾಲ್ ಇಟ್ಕೊಳ್ಳಿ. ಗೊತ್ತಾಗ್ಲಿಲ್ವನಾ? ನನ್ ಮೇಲೆ ಅಣ್ಣ? ಮತ್ತೆ ಗೊತ್ತಾಗ್ಲಿಲ್ವಾ? ಬಿಡಪ್ಪ, ದೊಡ್ಡ ಮನುಷ್ಯ ಹಂಗಾರೆ. ಫೋನ್ ಅಲ್ಲಿ ಡೈರೆಕ್ಟ್ ಆಗಿ ಈ ಟೈಮ್ ಸಮೀರ್ ಫೋನ್ ಮಾಡಿ ಏನಾದ್ರು ಮಾತಾಡ್ತಾರೆ, ಡೈರೆಕ್ಟ್ ಏನಾದ್ರು ಮಾತಾಡ್ತಾರೆ, ಯಾರು ತಲೆ ಹಾಕೊಂಡ್ರೆ ನೀಟಾಗಿ ಮಾತಾಡೋ ಅಂತ. ಅದಕ್ಕೆ ಇಷ್ಟೆಲ್ಲ ಸ್ವಲ್ಪ ನಿಧಾನ ಮಾತಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ದುರ್ಯೋಧನನ? ಆಯ್ತಾಯ್ತು ಅಂದ್ಬಿಟ್ರೆ ಏನ್ ಒಳ್ಳೆ ಹೈಕೋರ್ಟ್ ಜಡ್ಜ್ ಮಾತಾಡ್ದಂಗ್ ಮಾತಾಡ್ತಿರಲ್ಲ. ನಾನ್ ಹೋಗಲ್ಲ ಬರಲ್ಲ ಅನ್ನಕ್ಕೆ ಇನ್ನು 30 ಸೆಕೆಂಡ್ ಇರೋದು. ಹಂಗೆಲ್ಲ ಮಾತಾಡಿದ್ರೆ ಕರೆಸ್ತೀರಾ ಹುಡುಗರ್ನ? ರೆಸ್ಪೆಕ್ಟ್ ಹುಡುಗರ ಕರೆಸ್ತೀರಾ? ಯಾಕೆ ನಿಮ್ಗೆ ಮೀಟ್ ಇಲ್ವಾ? ಮೀಟ್ ಏಯ್ ಬೇಡ, ಎಲ್ಲೆಲ್ಲ ಹೋಯ್ತೈತೆ
ಎಲ್ಲೂ ಹೋಗ್ಲಿಲ್ಲ, ಅಲ್ಲಲ್ಲೇ ಇದೆ. ಹೇಳಿದ್ರೆ ಕರೆಕ್ಟ್ ಆಗಿರತ್ತೆ ಇವಾಗ. ಏನು ಇಲ್ಲ ಅಂದ್ರೆ ನಾನು ಆಗಿಂದ ಮಾತಾಡ್ತಾ ಇದೀನಿ ಸುಮ್ನೆ ಅಲ್ಲಿ. ಏನೋ ಆನೆ ಮನೆ ಗೂನು ನಿಮ್ಮ ಅಜ್ಜಿ ತಲ್ಲ ಏನೋ ಹಿಡ್ಕೋಣ. ಇಷ್ಟು ಭಯ ಇರ್ಲಿ ಒಟ್ನಲ್ಲಿ. ಮತ್ತೆ ನಂಬಿಕೆ ಇಲ್ಲ, ಭಯ ಅಂದ್ರೆ ಏನಂತ ಗೊತ್ತಿಲ್ಲ. ರೆಸ್ಪೆಕ್ಟ್ ಮಾತ್ರ ಕೊಡ್ತೀವಿ, ಅದನ್ನ ಭಯ ಅನ್ಕೊಂಡ್ರೆ ಅದು ನಿಮ್ಗೆ, ನಮ್ಗಿಲ್ಲ. ಗೊತ್ತಾಯ್ತೈತೆ ಮಾತಲ್ಲಿ. ಫೋನ್ ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಅಟ್ಲೀಸ್ಟ್ ವಿಡಿಯೋ ಕಾಲ್ ಅಂತ ಬರ್ಬೇಕಾದ್ರೆ ಗೊತ್ತಾಗೋದಿಕ್ಕೆ. ಏನ್ ತೋರ್ಸಿದೀವಿ ನಿಮ್ಗೆ ಗೊತ್ತಾಗ್ತದೆ. ಓ ಈ ತರನಾ? ಆ ತರನೇ ಬಾ ವಿಡಿಯೋ ಕಾಲ್ ಮಾಡ್ತೀನಿ ಬಾ. ಎತ್ತದೆ ಅವ್ ತರ ಆಡ್ಕೊಂಡು ಆಟ ಆಡ್ಕೊಂಡು ಇದ್ ಮಾಡಿದ್ರೆ ಮಾತ್ರ ಐತೆ. ಆಮೇಲೆ ಏನು ಈಗ ಜ್ಞಾನೋದಯ ಐತೆ? ಇಲ್ಲ, ಜ್ಞಾನೋದಯ ಇನ್ನೂ ಆಗಿಲ್ಲ. ಸ್ವಲ್ಪ ಮಲ್ಕೊಂತ ಬರುತ್ತೆ ಆಮೇಲೆ. ಜ್ಞಾನೋದಯ ಮಾಡಿಸ್ಲ ನಾನು? ಜ್ಞಾನ ಉದಯ ಈಗ ಆಗುತ್ತೆ ನೋಡಿ. ಮಂಜು ಇಲ್ಲ ಸರ್, ಹೇಳಿದ್ರಲ್ಲ ಫೋನ್ ಅಲ್ಲಿ ಮತ್ತೆ ಎಲ್ಲೂ ಡೈರೆಕ್ಟ್ ಆಗಿ ಯಾರ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಅಂತ. ಅಲ್ಲ ಏನ್ ಫೋನ್ ಮಾಡಿರ ಮಲ್ಗಿಲ್ಲ, ಆಕ್ಚುಲಿ ಗೊತ್ತಾಗಿಲ್ಲ ನನ್ಗೆ ಟಕ್ಕಂತ. ಸರಿ ಯಾರೋ ಏನೋ ಇರ್ಬೋದು, ಅರ್ಜೆಂಟ್ ಏನೋ ಫೋನ್ ಮಾಡ್ತಾ ಇದಾರೆ, ಫೋನ್ ಬರ್ತಾ ಇಲ್ಲ ಅಂತ ಹೇಳ್ತಾ. ಆಮೇಲೆ ಹೊಸ ನಂಬರ್ ಬೇರೆ. ನಮಸ್ಕಾರ. ನಮಸ್ಕಾರ ಸರ್. ಆಲ್ ದ ಬೆಸ್ಟ್ ನಿಮ್ಮ ಭೀಮಾ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರಕ್ಕೆ ಒಳ್ಳೆಯದಲ್ಲೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಮತ್ತೆ ವಿಜಯಣ್ಣ ಸೇರ್ಕೊಂಡು ನಿಮ್ಗೆ ಕಾಗೆ ಆರ್ಸೋಣ ಅಂತ ಮಾಡಿದ್ವಿ. ಎಲ್ಲಿ ಪ್ರೋಗ್ರಾಮು ನೋಡಿ ಇವ್ರು ಈಗ ಇವ್ರ ಹತ್ರ ಎಲ್ಲ ವರದಿ ಒಪ್ಪಿಸ್ಕೊಂಡ್ ಕೂತ್ಕೋಬೇಕು. ನೀವು ಬರ್ತೀರಾ ಇಲ್ವಾ? ಬರೋದು ಅಂದ್ರೆ ಸುಮ್ಮನೆ ಇವ್ರನ್ನ ಬೇರೆ ಮಧ್ಯೆ ತೆಗ್ದಿದ್ರಿ ನೀವು. ಈ ಕರ್ಸು ಮರ ಯಾರು ಕರ್ಸ್ತಾ ಅದೇನಾಯ್ತು ನಾನು ನೋಡ್ತೀನಿ. ಸಾಕ್ ಬಿಡಿ, ಜಗಳ ಮುಗ್ದಾಯ್ತು. ಎಲ್ಲಾರು ನನ್ನೋರು. ಹಲೋ ಹಲೋ. ಯಾರೋ ಮಂಡ್ಯ ಹುಡುಗರಂತ ಫಂಕ್ಷನ್ಗೆ ನನ್ಗೆ ಏನು ಕೇಳಿಲ್ಲ ಹೇಳಿಲ್ಲ. ಅಲ್ಲಿ ಬ್ಯಾನರ್ ಅದು ಇದೆಲ್ಲ ಹಾಕೊಂಡ್ಬಿಟ್ಟಿದ್ರಂತೆ. ನಾನು ಹೋಗಿಲ್ಲ ಅಂತ ಅದಕ್ಕೆ ಏನು ಇಲ್ಲಿ ತೋಟದ ಹತ್ರನೇ ಬಂದ್ಬಿಟ್ಟವ್ರೆ. ಎಲ್ಲಿಗೆ? ಇಲ್ಲ ತೋಟದ ಹತ್ರಕ್ಕೆ, ನಮ್ಮ ಮೈಸೂರು. ಯಾರು ಹುಡುಗರು ಬಂದ್ರೆ ಅದೇನೋ ಹಂಗೆ ಹಿಂಗೆ ಅದು ಇದು ಅಂತ ಮಧು ಅಂತೇಳಿ. ಮಧು ಅಂತೆ. ಒಂದೇ ನಿಮಿಷ ಕೊಡ್ತೇನೆ ಇರ್ರಿ. ಅಲ್ಲ ಫಸ್ಟ್ ಇರುಗುರು ಒಂದ್ ನಿಮಿಷ ಇರೋದಲ್ಲ. ಇವ್ರ ಇರಮ್ಮರ ಆಯ್ತು ಮಾತಾಡ್ತಿಲ್ವ? ಅಲ್ಲ ಹೆಂಗ್ ರೇಗ ಅಭಿಮಾನಿಗಳು ಯಾಕೆ ರೇಗ್ತೀರ ನೀವು? ಆಯ್ತು ರೇಗದಲ್ಲ, ನೀವು ಮಾತಾಡೋ ಮತ್ತೆ ಹೇಳ್ತಿರೋದು. ನಾನು ಆಯ್ತಪ್ಪ ಮಂಡ್ಯದಲ್ಲಿ ಏನು ಸಚಿವರ ಹತ್ರ ಮಾತಾಡ್ತೀನಿ ಅಂದ್ರೆ ಗೊತ್ತು ನಮ್ಗೂ ಫ್ರೆಂಡು ಹಂಗೆ ಹಿಂಗೆ ಅಂದ್ರು. ಯಾರದು ಮಧು? ನಾವೇನೆ ಅಣ್ಣ ಮಾತಾಡೋದು. ಇದಾರು ಸಚಿ ಅಣ್ಣನ? ಹೌದು ಅಣ್ಣ. ಒಂದ್ ನಿಮಿಷ ಹಂಗೆ ಅಣ್ಣ. ಫಸ್ಟ್ ನೀವ್ ಹೇಳಿ, ನೀವ್ ಒಪ್ಕೊಂಡಿದ್ರ ಇಲ್ವಾ? ಎಲ್ರಪ್ಪ ಯಾರು ಫೋನ್ ಮಾಡಿ? ಮಧು ಯಾವ ನೀನು? ಹೇಳ್ತೀವಣ್ಣ ನಾವು ಇಲ್ಲಿ ಹೇಳ್ತೀವಿ ಎಲ್ಲಾನು. ನೀವ್ ಒಪ್ಕೊಂಡಿದ್ರ? ಯಾರು ಫೋನ್ ಮಾಡಿದ್ರು? ಫೋನ್ ಮಾಡಿದ್ ಯಾರು? ನಮ್ ಹುಡುಗರು ನಾನ್ ಕರ್ಸೋದ್ ದೊಡ್ಡ ವಿಚಾರ ಅಲ್ಲ. ಈಗ ಒಂದ್ ಫೋನ್ ಮಾಡಿದ್ರೆ ಎಲ್ರು ಬಂದ್ಬಿಡ್ತಾರ. ಹೇಳ್ತಾ ಇದ್ದೀನಿ ಬರ್ಲಿ, ಅದೆಲ್ಲ ಹೇಳ್ತಿರೋದು. ನಾನು ಏನೋ ಸಚ್ಚಿ ಅಣ್ಣ ಚಿಕ್ಕಣ್ಣ ಇರು. ಮಧು ಒಂದ್ ನಿಮಿಷ ಅಣ್ಣ, ನಾನ್ ನಿಮ್ ಜೊತೆ ಮಾತಾಡಲ್ಲ ಈಗ. ಚಿಕ್ಕಣ್ಣ ನೀವ್ ಹೇಳಿ, ನಿಮ್ಮದಕ್ಕೆ ತುಂಬಾ ಅಪಾರ ಐತೆ. ನಾವು ಎಷ್ಟು ಖರ್ಚು ಮಾಡಿದೀವಿ ಗೊತ್ತಾ ಪ್ರಮೋಷನ್ಗೆಲ್ಲ? ಅಲ್ಲಮ್ಮ, ನಿನಗೂ ನಿನ್ ಪಡೆದ್ ನೀನ್ ಹಾಕೊಂಡ್ಬಿಟ್ರೆ ಯಾರಾದ್ರು ನನ್ಗೆ ಹೇಳ್ಬೇಕು. ನಿಮ್ಗೆ ಹೇಳ್ಬಿಟ್ಟೆ ಯಾರನ್ನ ಕೇಳಿ ಹಾಕೊಂಡ್ಬಿಟ್ರಿ ಕೇಳ್ಬೇಕು ತಾನೆ. ಬರ್ಬೇಕು ಕಾಸಲ್ಲಪ್ಪ. ನೆಟ್ಟಗ್ ಮಾತಾಡು. ಇಷ್ಟ ಬಂದಂಗ ಹಂಗಾರ ನಮ್ಗೆ ಮಂಡ್ಯದವ್ರಿಗೆ ಬೆಲೆ ಇರೋದಲ್ಲ. ಇಲ್ಲಿ ಸುಮ್ನೆ ಇಷ್ಟ ಬಂದಂಗ ನೀನು ಮಾತಾಡಲ್ಲ. ಈಗ ಅಲ್ಲಿ ಮಾತಾಡು, ಸಚಿವರ ಜೊತೆ ಮಾತಾಡು. ಸಚಿವರಲ್ಲ ಅಣ್ಣ, ಸಚಿವರು ಹೇಳವ್ರ ನಿಮ್ಗೆ? ಏನ್ ಅವ್ರು ಅಂದ್ಬಿಟ್ಟು ಅವ್ರನ್ನ ಎತ್ಕೊಬತ್ತಿದ್ರಲ್ಲ, ಅವ್ರನ್ನ ಮಧ್ಯೆ ನೀವು ಕರೆಕ್ಟ್ ಆಗಿ ಮಾತಾಡು ಆಯ್ತಾ? ಕರೆಕ್ಟ್ ಆಗಿ ಅಂತಂದ್ರೆ ನೀವು ಒಂಥರ ಇರಿ ನೀವು. ಯಾವೂರು ನೀನು? ಮಧು ಹೇಳಿ ಅಣ್ಣ. ಯಾವೂರು ನೀನು? ನಾನ್ ಹೇಳ್ತೀನಿ ಅಣ್ಣ ಎಲ್ಲಾನು. ಫಸ್ಟ್ ನೀವ್ ಹೇಳಿ. ಕೇಳಿಲ್ಲಿ ಕೇಳೋದಲ್ಲ ನನ್ಗೆ. ಕೇಳಿಲ್ಲಿ ಕಲಾವಿದ್ರ ಹತ್ರ ಮಾತಾಡ್ಬೇಕು, ಗೌರವ ಕೊಟ್ಟು ಮಾತಾಡ್ಬೇಕು ಅಣ್ಣ. ಈಗ ಆಯ್ತು, ನಿನಗ ಅವ್ರು ಕರ್ಸ್ಬೇಕ್ ತಾನೆ. ಅದಕ್ಕೊಂದ್ ರೀತಿ ರಿವಾಜ್ ಇಲ್ವಾ? ಕೇಳಿಲ್ಲ ಯಾವತ್ತು? ಕೇಳೋದಲ್ಲ ಅಣ್ಣ. ಕೇಳಿದ್ ಎಲ್ಲಾನು ಆಯ್ತು. ಇಲ್ಲಿ ಬಂದ್ರೆ ಮನುಷ್ಯ ಉಲ್ಟಾ ಹೊಡಿತಾ ಇದ್ರೆ ಇಲ್ಲಿ ನಮ್ಗೆ. ಕೇಳೋ ಇಲ್ಲಿ ಮಧ್ಯ ಕೇಳಕ್ಕೆಲ್ಲ ಆಗಲ್ಲ. ಈಗ ಯಾರ ಮಾತಾಡ್ತಾ ಇರೋದ್ ನೀನು? ನೀವ್ ಬರ್ತೀರಾ ಇಲ್ವಾ? ಮಾತಾಡ್ತಾ ಇಲ್ವಾ? ಮಾತಾಡೋರ್ಗೆ ಮರ್ಯಾದೆ ಕೊಟ್ಟು ಮಾತಾಡೋದು. ಪ್ರೋಗ್ರಾಮ್
ಪ್ರೋಗ್ರಾಮ್ ಇರೋದು ಸೋಮವಾರ. ಎಲ್ಲಿ ಪ್ರೋಗ್ರಾಮು ನೋಡಿ ಇವ್ರು ಈಗ ಇವ್ರ ಹತ್ರ ಎಲ್ಲ ವರದಿ ಒಪ್ಪಿಸ್ಕೊಂಡ್ ಕೂತ್ಕೋಬೇಕು. ನೀವು ಬರ್ತೀರಾ ಇಲ್ವಾ? ಬರೋದು ಅಂದ್ರೆ ಸುಮ್ಮನೆ ಇವ್ರನ್ನ ಬೇರೆ ಮಧ್ಯೆ ತೆಗ್ದಿದ್ರಿ ನೀವು. ಈ ಕರ್ಸು ಮರ ಅದ್ ಯಾರು ಕರ್ಸ್ತದೆ ಅದೇನಾಯ್ತು ನಾನು ನೋಡ್ತೀನಿ. ಬೇಡ ನಾನು ಮರ್ಯಾದೆ ಕೊಡ್ತಾವ್ನಿ. ನಾನು ಸುಮ್ಮನೆ ಹೇಳ್ದೆ ಕೇಳ್ದೆ ನೀನ್ ಹಾಕೊಂಡ್ಬಿಟ್ಟು ಅವತ್ತು ಡೇಟು ಬಂದ್ಬಿಡು ಅಂತ ಮರ್ಯಾದೆ ಇಲ್ವಾ? ಮಧು ಗೌರವ ಕೊಟ್ಟು ಗೌರವ ತಗೊಂಡಿ. ನಾನು ಅಷ್ಟೇ, ನಾವು ಫ್ಲೆಕ್ಸ್ ಬ್ಯಾನರ್ ಎಲ್ಲ ಹಾಕ್ಸಿ ಪುಕ್ಸಟೆ ಬರ್ತವ್ ನಮ್ ಕಾಸು. ನಾವು ಕಷ್ಟಪಟ್ಟೆ ದುಡಿಯೋದು ದುಡ್ಡಲ್ಲಿ. ಆಯ್ತ್ ಕಣೋ, ನಿನ್ಗೆ ಅರ್ಜಿ ಹಾಕಿದ್ರ ಅವ್ರು ಹಾಕು ಅಂತ ದಡ್ಡ. ನೀನ್ ಅಭಿಮಾನಕ್ಕೆ ಹಾಕಿದ್ಯಾ? ಒಬ್ಬ ಕಲಾವಿದ್ರು ಕರಿಬೇಕಾರೆ ಅಭಿಮಾನ ಕರೆ. ಒಂದ್ ನಿಮಿಷ ನೀವು ನೆಟ್ಟಗ್ ಮಾತಾಡಿ. ಅರ್ಜಿ ಹಾಕಿದ್ರ ಅಂದ್ರೆ ಎಲ್ಲಾರ್ಗು ಹೋಗಿ ಅರ್ಜಿ ಹಾಕಕ್ ಬರ್ತೀವಿ ನಾವು. ನಮ್ಮ ಅಭಿಮಾನಕ್ಕೆ ಬಂದ್ ಮಾಡಿದೀವಿ. ಅಭಿಮಾನಕ್ಕೆ ಅಂತಂದ್ರೆ ನಿನ್ ಕನ್ಸಲ್ ಬಂದ್ಬಿಟ್ಟು ನಿನ್ ಕರೆಕ್ಕೆ ಬಾ ಅಂದ್ರೆ ಬಂದರೇನೆಯ? ಅವ್ರಿಗೂ ರೀತಿ ರಿವಾಜ್ ಇರಕ್ಕಿಲ್ವಾ? ಏನೇನ 26ಕ್ಕೆ ರಿಲೀಸ್ ಅದೇ. ನಿನಗೆ ಕರಿಬೇಕು ಬರ್ಬೇಕು ಅಂತಂದ್ರೆ ಇಂಥ ದಿನ ಬರ್ಲಿಲ್ವಾ, ಇಂಥ ದಿನ ಬನ್ನಿ ಸ್ವಾಮಿ ಅಂತ ಹೇಳಿದ್ರೆ ಫ್ರೀ ಮಾಡ್ಕೊ ಬರ್ತಾರೆ. ಅಭಿಮಾನಿಗಳಿಗಿಂತ ಅವ್ರಿಗೆ ಯಾರಯ್ಯ ದೊಡ್ಡವರು? ನೀವಿದ್ರೆ ತಾನೆ ಅವರು. ಚಿಕ್ಕಣ್ಣನೇ. ಹಲೋ ಇದು ಹಲೋ ಯಾರಿರ್ಬೋದು ಇದು? ನೀನೇ ಡಬಲ್ ಆಕ್ಟಿಂಗ್ ಮಾಡ್ತಾ ಇದೀಯ ಹೆಂಗಪ್ಪ? ಡಬಲ್ ಆಕ್ಟಿಂಗ್ ಅಲ್ಲ, ಇಬ್ರು ಬೇರೆ ಬೇರೆನೆ. ಯಾರ್ಯಾರು? ಒಬ್ರು ಬಂದು RJ ಸುನಿಲ್ ಅಂತ, ಇನ್ನೊಬ್ರು ಚಿಕ್ಕಣ್ಣ ಅಂತ. ಸುನಿಲ್ ಅವ್ರೆ, ಅದೇ ಹಿಂಗೆ ನಮ್ದು ಉಪಾಧ್ಯಕ್ಷದು ಪ್ರಮೋಷನ್ ಮಾಡ್ತಾ ಇದ್ವಿ. ಮತ್ತೆ ಹೆಂಗಿದ್ದೀರಾ? ನಾನ್ ಇದ್ ಯಾರಪ್ಪ ನಮ್ಮ ಕ್ಲಿಂಗ್ ಮಾತಾಡ್ತವೆ? ನಮ್ಗೆ ಯಾರು ಹುಡ್ಕೊಂಡ್ ಯಾರು ಹೊಡಿಯಕ್ಕೆಲ್ಲ ಬರಲ್ಲ ಬಿಡ್ರಿ. ಒಳ್ಳೇದಾಗ್ಲಿ ಸರ್. ಚಿಕ್ಕಣ್ಣವ್ರ ಸಿನಿಮಾ 100 ದಿನ ಓಡ್ಲಿ. ಥ್ಯಾಂಕ್ ಯು. 26ನೇ ತಾರೀಕು ಉನ್ನತ ಮಟ್ಟಕ್ಕೆ ಬರ್ಲಿ. ದರ್ಶನ್ ಅಣ್ಣವರ ಸಾಕಾರ ಅದೇ. ನೆನ್ನೆ ನಾವು ಶಾಸಕರೆಲ್ಲ ಕೂತಿದ್ದೆ, ಎಲ್ಲಾರ್ಗು ಚಿಕ್ಕಣ್ಣವ್ರ ಸಿನಿಮಾ ಬಹಳ ಚೆನ್ನಾಗಿ ರಿಲೀಸ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಹೌದಾ? ನಿಜವಾಗ್ಲೂ ಬಿಡ್ರಿ, ಅದು ಎಲ್ಲೂ ಹೋದ್ರು ಹೇಳ್ತಾವ್ರೆ. ನಿಜವಾಗ್ಲೂ ಅವ್ರು ತೋರ್ಸೋ ಅಭಿಮಾನಕ್ಕೆ ಏನ್ ಹೇಳಿದ್ರು ಕಡಿಮೆನೆ. ಇಲ್ಲಿಂದಾನೆ, ನಿಮ್ ಕಡೆಯಿಂದಾನೆ. ಥ್ಯಾಂಕ್ ಯು ಡಿ ಬಾಸ್. ಸರ್ ನೋಡಿ, ನೀವು ಎಲ್ರಿಗೂ ಹೇಳಿ ಸರ್, 26ನೇ ತಾರೀಕು ಜನವರಿ. ಆಯ್ತು ಚಿಕ್ಕಣ್ಣ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸುನಿಲ್. ಓಕೆ ಸರ್, ಥ್ಯಾಂಕ್ ಯು. ಸಿಗೋಣ ಒಂದ್ಸಲ. ಜನರೇ ಅಂತ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂಥವ್ರು, ಸೋಷಿಯಲ್ ಮೀಡಿಯಾಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರ್ತಕ್ಕಂಥವ್ರು, ಟ್ರೋಲ್ ಆಗ್ತಕ್ಕಂಥವ್ರು ಕೂಡ ಇವರೇ. ಹಾಯ್ ಜನರೇ, ಕಿಪ್ಪಿ ಕೀರ್ತಿ ಅಂತ ತಮ್ಮೆಲ್ಲರಿಗೂ ಗೊತ್ತಲ್ವ, ನೋಡಿರ್ತೀರಲ್ವ ಇವ್ರ ವಿಡಿಯೋರೆಲ್ಲ. ಸೊ ಇವತ್ತು ನಾವು ಇವ್ರಿಗೆ ಕಾಲ್ ಮಾಡ್ತಾ ಇದ್ವಿ. ಕಾಲ್ ಮಾಡಿ ಯಾವ ರೀತಿ ಟ್ರ್ಯಾಪ್ ಮಾಡ್ತೀವಂತ ಬನ್ನಿ ನೋಡೋಣ. ಕಮಾನ್ ಜನರೇ. ಓಕೆನಾ ಜನರೇ? ಹಲೋ, ಯಾರು? ಇದು ಕಿಪ್ಪಿ ಕೀರ್ತಿ ಅವರಾ? ನಾನು ಇಲ್ಲಿ ರಾಜಶೇಖರ್ ಅಂತ ಮಾತಾಡ್ತಾ ಇರೋದು, ಮೈಸೂರಿಂದ. ಮೇಡಮ್, ಇಲ್ಲಿ ನಾನು ಮೈಸೂರಿಂದ ಕಾಲ್ ಮಾಡ್ತಿರೋದು. ಇದು ಯಾರು ನೀವು? ಕಿಪ್ಪಿ ಕೀರ್ತಿ ಅವ್ರ ಹತ್ರನೇ ಮಾತಾಡ್ತಾ ಇರೋದು. ಇವಾಗ ನಿಮ್ಮದು ಒಂದು ವಿಡಿಯೋ ಬೇಕಾಗಿತ್ತು. ಏನು ವಿಡಿಯೋ? ಅಂದರೆ ಈಗ ನಾನು ನಿಮ್ಮ ಕಿಪ್ಪಿ ಕೀರ್ತಿ ಮಾತಾಡ್ತಾ ಇದ್ದೀನಿ. ಮೈಸೂರು ದಸರಾ 2024 ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಅಂದರೆ ಫ್ಲವರ್ ಶೋಗೆ ನಾನು ಬರ್ತಾ ಇದ್ದೇನೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತ ನಿಮ್ದೊಂದು ಕ್ಲಿಪ್ ಕೊಟ್ಟರೆ ನಾವಿಲ್ಲಿ ಫ್ಲವರ್ ಶೋನಲ್ಲೇ ಹಾಕೋತೀವಿ ಮೇಡಮ್. ಬಂದಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಬಂದಿಲ್ಲ ಅಂದರೆ ವೇಸ್ಟೇ. ಬಟ್ ಏನು ಅಂತಂದರೆ ನಿಮ್ಮದು ಸ್ವಲ್ಪ ಪ್ರಚಾರ ಆಗುತ್ತೆ. ನೀವೇನಾದರೂ ಮಾಡಿಕೊಟ್ರೆ ಮೇಡಮ್. ಈಗ ಯಾಕಂದರೆ ದಿನಕ್ಕೆ ಇಲ್ಲಿ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಮೇಡಮ್. ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕೆ ಆಯ್ತಾ ಇಲ್ಲ. ಅದಕ್ಕೇನೆ ಹೆವಿ ಕ್ರೌಡ್ ಆದಾಗ ಸಿಕ್ಕಾಪಟ್ಟೆ ಜಾಮ್ ಪ್ಯಾಕ್ ಆದಾಗ ಏನು ಮಾಡ್ತೀವಿ ಅಂದರೆ ನಿಮ್ಮ ವಿಡಿಯೋನ ಸಿಕ್ಕಾಪಟ್ಟೆ ನಾವು ಡಿಸ್ಪ್ಲೇಗಳು ಮಾಡಿದ್ದೀವಿ, ಆ ಡಿಸ್ಪ್ಲೇನಲ್ಲಿ ಹಾಕ್ತೀವಿ. ಸೊ ಆವಾಗ ಜನ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಕ್ರೌಡು ಫ್ಲವರ್ ಶೋ ಇಂದ ಖಾಲಿ ಆಯ್ತಾರೆ ಅಂತ ನಮ್ಮ ಉದ್ದೇಶ. ಖಾಲಿ ಆಗಲ್ಲ. ನಾನು ಬರ್ತೀನಿ ಅಂದ್ರೆ ಜನ ಇನ್ನು ಬೇಕು ಅಂತ ಜಾಸ್ತಿ ಆಗ್ತಾರೆ ಆಯ್ತಾ? ಲಾಜಿಕ್ಕಿಂತ ಥಿಂಕ್ ಮಾಡಿ. ಅಲ್ಲ, ಅದು ಹೆಂಗೆ ನಿಮಗೆ ನೀವೇ ಸುಮ್ಮನೆ ಅನ್ಕೊಂಡ್ಬಿಡ್ತೀರಿ, ಇನ್ನ ಜನ ಬಂದ್ಬಿಡ್ತಾರೆ, ಇನ್ನ ಇದು ಮಾಡ್ಬಿಡ್ತಾರೆ. ಅದು ನಮ್ಮ ಇಷ್ಟ ಅಪ್ಪ. ನಮ್ಮ ಸಂಜಯ್ ಏನು ಅಂತ ಗೊತ್ತಾಯ್ತು, ಡಬಲ್ ಸಾಕಣ್ಣ. ನನ್ನ ವಾಯ್ದು ಗೊತ್ತಿಲ್ಲ ಅನ್ಕೋಬಿಟ್ರ? ಅಯ್ಯಯ್ಯೋ, ಹೆಂಗ್ ಗೊತ್ತಾಯ್ತು? ಮಕ್ಳ ಮಾಡೋದು ನಾವು, ನಮ್ಗೆ ಮಕ್ಳನ್ನ ಏನೋ ಮಕ್ಳು ಮಾಡೋದ? ಮಕ್ಳು ಮಾಡೋದಂದಿಲ್ಲ,
ಅಯ್ಯೋ ಮಕ್ಕಾರ್ ಮಾಡೋದು ನಾನು, ನಮ್ಗೆ ಮಕ್ಕಾರ್ ಮಾಡ್ತಿದ್ಯಾ ಅಂತ ಹೇಳಿದ್ರು. ಅದನ್ನೇ ಸರಿಯಾಗಿ ಹೇಳ್ಬೇಕು ಮತ್ತೆ ಇವಾಗ. ನಾನು ಕರೆಕ್ಟ್ ಆಗಿ ಹೇಳಿದ್ರು, ನಿಮ್ ಕೇಳಿಸಿದ ಹಾಗೆ. ಹಂಗೆ ಗುರು ನೀವು ಅಲ್ಲಿ ಹೇಳ್ತಿದ್ರಲ್ಲ ಗುರು, ಏನಪ್ಪಾ ಫ್ಲವರ್ ಶೋ ಅಲ್ಲಿ ನಮ್ ಒಂದ್ ವಿಡಿಯೋ ಮಾಡಿ ಹಾಕೊಟ್ಬಿಟ್ರೆ ಜನ ಎಲ್ಲ ಜಾಲಿ ಜಾಲಿ ಫುಲ್ಲು ಖಾಲಿ. ಖಾಲಿ ಖಾಲಿ. ನಾನ್ ಬರ್ತೀನಿ ಅಂದ್ರೆ ಎಲ್ಲ ಜಾಲಿ ಜಾಲಿ ಮಾಡಕ್ ಬರಲ್ಲ, ಅಲ್ಲಿ ನನ್ನನ್ನ ಎಗ್ಗಿಸ್ಬಿಡ್ತಾರೆ. ಎಗ್ಗಿಸೇ ಬಿಡ್ತಾರ? ಹಂಗೇನಾಗಲ್ಲ, ಭ್ರಮೇಲಿ ಇರ್ಬಾರ್ದು, ಭ್ರಮೆಯಿಂದ ಸ್ವಲ್ಪ ಆಚೆ ಬರ್ಬೇಕು. ಸೊ ನೀವ್ ಹೇಳಿದ್ರಲ್ಲಿ ಯಾವಾಗ್ಲೇ ಗೊತ್ತಾಯ್ತು ಇದನ್ ಮಕ್ಳ ಮಾಡ್ತಾ ಇದೀಯಾ ಅಂತ. ನೀನ್ ವಾಯ್ಸ್ ಗೊತ್ತಾಗಲ್ಲ ಅನ್ಕೋಬಿಟ್ಟ ನನ್ನ ಹತ್ರ. ಅವ್ರ ಜೊತೆ ಬೇಡ ಸರ್ಸ ಮರಿ. ಅಯ್ಯೋ ಯಾವ ನೀನು? ನಾನಾ ಯಾವ್ದೋ ಹಾವುಗಳು ಬಿಡು. ನೀನು ಇದು ಏನಂತಾರೆ ಕೆರೆ ಹಾವು ಅಂತಾರಲ್ಲ ಅದು. ಯಾವ ಇಲ್ಲ ಹೇಳಿ, ಹಾವು ಬಗ್ಗೆ ಎಲ್ಲ ಮಾತಾಡ್ಬೇಕು. ಸಂದೆ ಆಯ್ತು ಹೇಳಿ, ಯಾಕೆ ಬೇರೆ ನಂಬರಿಂದ ಕಾಲ್ ಮಾಡಿದೀರಾ? ಒಂದ್ ಚಮಕ್ ಕೊಡೋಣ ಅಂತ ಮಾಡ್ದೆ. ಚಮಕ್ ಕೊಡ್ಬೋದು, ನೀವೇ ಚಮಕ್ ಆಗ್ಬಿಟ್ರಿ ಬಿಡಿ. ಏನು ಒಂದು ಯಾವ್ದೋ ವಿಡಿಯೋ ಸಿಕ್ಕಾಬಿಟ್ಟೆ ವೈರಲ್ ಆಗ್ಬಿಟ್ಟಿತ್ತಿಲ್ಲ? ಯಾವ್ದು? ಮದ್ವೆದು ಲೈವ್ ಅಲ್ಲ? ಯಾವಾಗ ನಿಮ್ದು ಮದ್ವೆ ಅಂತ ಕೇಳೋವಾಗ ಲೈಫ್ ಅಲ್ಲಿ ಮದ್ವೆ ಅಲ್ಲ ದುಡ್ಡು ದುಡ್ಡು ಅಂತ ಏನೋ ಹೇಳಿದ್ರು. ಹೌದು ಹೌದು, ದುಡ್ಡು ದುಡ್ಡು ದುಡ್ಡೇ ಹೆಚ್ಚಾಗೋಯ್ತಾ? ದುಡ್ಡು ಇದ್ರೆ ಜೀವನ, ದುಡ್ಡು ಇದ್ರೆ ಯಾವನ್ ಬೇಕು ಮಾತಾಡಿಸ್ತಾ, ಯಾವಳ್ ಬೇಕು ಬರ್ತಾರೆ. ದುಡ್ಡಿಲ್ಲ ಅಂದ್ರೆ ನಾಯಿ ಕೂಡ ತಿರುಗಿ ನೋಡ, ನಾಯಿ ಕೂಡ ತಿರುಗಿ ಮೂಸಾರ. ನೇಮು ಫೇಮು ದುಡ್ಡು ಇದೆರಡಕ್ಕೆ ಬೆಲೆ, ಇಸ್ ಮೂರಕ್ಕೆ ಬೆಲೆ. ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಈ ಕಾಲದಲ್ಲಿ. ಬರ್ದಿಕ್ಕೋಬಿಡಿ ಬೇಕಿದ್ರೆ. ನಾನ್ ನಿಜವಾಗ್ಲೂ ಒಳ್ಳೆತನಕ್ಕೆ ಬೆಲೆ ಐತೆ ಅಂತ ಅನ್ಕೊಂಡಿದ್ದೆ. ಏನಾಯ್ತು ಇವಾಗ? ಅಲ್ಲ ಬಟ್ ಎಲ್ಲ ಉಲ್ಟಾ ಹೇಳ್ತಿದ್ಯಲ್ಲ ನೀನು. ಇವಾಗ ಏನಾಯ್ತು ಇವಾಗ? ಅಲ್ಲ ನಾವು ಸತ್ತೋಗಿದ್ರು ನಮ್ ಜೋಬಲ್ 4 ಆಣೆ ಇದ್ರು ಅದನ್ನ ತೆಗೆದ್ಬಿಟ್ಟೆ ನಮ್ ನೂತಾಕೋದು ಅಥವಾ ಸುಡೋದು. ಅದಕ್ಕೆ ದುಡ್ಡು ಮಾಡಿ ಏನ್ ಸುಖ ಅಷ್ಟೊಂದು? ಅಪ್ಪ ಜೀವನದಲ್ಲಿ ಬದುಕಲು ದುಡ್ಡು ಬೇಕಪ್ಪ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇರೋದನ್ನ. ಏನ್ ಅಂತ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಗೆ? ನನ್ನ ಲೈಫ್ ಅಲ್ಲಿ ನನ್ ದುಡ್ಡು ಇಲ್ದಿರಾಗ, ಹೆಸರು ಇಲ್ದಿರಾಗ ಯಾರು ನನ್ನ ಮಗನೂ ಬರ್ತಿದ್ದಿಲ್ಲ, ಯಾರು ಬರ್ತಿದ್ದಿಲ್ಲ ನನ್ನ ಜೊತೆ. ನಾಯಿ ಕೂಡ ಮುಗಿಸ್ತಿದ್ದಿಲ್ಲ ನನ್ಗೆ. ಇವಾಗ ನೇಮ್ ಫೇಮ್ ಇರೋದಿಕ್ಕೆ ಎಲ್ಲ ಬರ್ತಾರೋದು. ಯಾರ್ಯಾರು ಬಂದಿದ್ದಾರೆ? ಯಾಕಣ್ಣ ಹಿಂಗ್ ಮಾತಾಡ್ತಿದ್ಯಾ? ಯಾಕಣ್ಣ ಅಂದ್ರೆ ಮತ್ತೆ ನೀನ್ ಅಂದಿದ್ ನನ್ಗೆ ಬೇಜಾರಾಯ್ತು ದುಡ್ಡು ಅಂತ. ದುಡ್ಡಿನ ಮೇಲೆನೆ ಪ್ರಪಂಚ, ದುಡ್ಡೇ ಎಲ್ಲ ಅಂತ. ಮಡ್ಗನ ಹೋಗಿ ಮಡ್ಗಕ್ಕೂ ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ ಕೀರ್ತಿ. ಯಾರು ಅನ್ಕೊಂಡ್ ಮಾತಾಡ್ತಿದ್ಯಾ ಆಗಿಂದ? ಸಂಜಯ್ ಅಣ್ಣ ಅಂತ. ಇವತ್ ಬೆಳಿಗ್ಗೆ ಬಂದು ಪ್ರಮೋಷನ್ ಮಾಡಿದ್ರು ಅವರು. ಓ ಬೆಳಗ್ಗೆ ಬೇರೆ ಬಂದಿದ್ನ ನಾನು? ಯಾರು? ಕೀರ್ತಿ ಕೀರ್ತಿ ಕೀರ್ತಿ. ಯಾರಪ್ಪ ನೀವು? ಕಟ್ ಮಾಡಿ ಸುಮ್ನೆ. ಇದು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನನಗೆ ಬಕ್ರ ಮಾಡ್ಬಿಟ್ಟ ಅಣ್ಣ. ನನಗೆ ಬಕ್ರ ಮಾಡ್ಬಿಟ್ಟ ನೀನು. ನಾನು ಬಕ್ರ ನಿಮ್ದು ನೋಡಿ ನೋಡಿ ನಾನೇ ಬಕ್ರ ಆಗ್ಬಿಟ್ನ. ದೇವ್ರೇ ಭಗವಂತ, ಹಿಂಗಾಗ್ಬಾರ್ದಿತ್ತು. ನಾನ್ ಬೇರೆ ನಿಮ್ದು ನೋಡಿ ನಾನ್ ಬಂದು ಹೇಳ್ತಿದ್ದೆ, ಈ ಅಣ್ಣ ಡೇಂಜರ್ ಅಪ್ಪ, ನಂಬರ್ ಯಾರು ಕೊಡ್ಬೇಡಿ ಅಂತ ಹೇಳ್ತಿದ್ದೆ. ಯಾವ ನಿಮ್ದು ಆಕ್ಚುಲಿ? ಕೊಡಗು ಡಿಸ್ಟ್ರಿಕ್ಟ್ ವಿರಾಜ್ಪೇಟ್. ಪರವಾಗಿಲ್ಲ, ನನ್ನ ಬಕಾರ ಮಾಡಕ್ ಯಾರೋ ನಂಬರ್ ಕೊಟ್ಟವ್ರೆ. ನಮ್ ಜನರು ನನ್ನ ಏನ್ ಅನ್ಕೊಳಲ್ಲ, ಇಲ್ಲಿ ನಿಮ್ಮನ್ನ ಏನ್ ಅನ್ಕೊಳಲ್ಲ. ಫಸ್ಟ್ ಆಫ್ ಆಲ್ ನಮ್ ಜನರು ನಾನೇನ್ ಅನ್ಕೋತಾರೆ ಈಗ ನಿನ್ನ ಬಕ್ರ ಮಾಡೋದಕ್ಕೆ? ನಮ್ಮ ಇಷ್ಟಪಟ್ಟಿರೋ ನಮ್ಮ ಹುಡುಗಿಗೆ ಈ ತರ ಬಕ್ರ ಮಾಡ್ತಿದೀರ ಅಂತ ಅನ್ಕೊಳಲ್ವಾ? ಏನ್ ಮಾಡಿ ನನಗೆ ಶಾಕ್ ಆಗೋಯ್ತು. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಏನಂತೀರಾ? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು. ಮರ ಯಾಕೆ ನಮ್ಗೆ? ಏನಂತೀರ? ತಾಯಿ ಕೈ ಮುಗಿರಿ ಒಳ್ಳೇದಾಯ್ತದೆ. ಇದೆಲ್ಲ ವರ್ಲ್ಡ್ ಫೇಮಸ್ ಆಗ್ಬಿಟ್ರು ಡೈಲಾಗ್ ಇದು. ಸದ್ಯಕ್ಕೆ ಈ ಒಂದು ವಿಡಿಯೋನ ತಾವೆಲ್ಲರೂ ನೋಡಿರ್ತೀರ, ಶೇರ್ ಮಾಡಿರ್ತೀರ, ನಕ್ಕಿರ್ತೀರ. ಈ ವಿಡಿಯೋನ ಮಾಡಿದಂಥ ಹುಡುಗಿ ಚಂದು ಅಂತ ಹೇಳಿ, ಅವರು ಕೂಡ ಒಬ್ಬರು ಯೂಟ್ಯೂಬರು, ಇನ್ಫ್ಲೂಯೆನ್ಸರು. ಸೊ ಅವ್ರ ನಂಬರ್ ನನಗೆ ಹೆಂಗೋ ಸಿಕ್ಕಿದೆ. ಅವರು ಕಾಲ್ ಮಾಡಿ ಇದೀಗ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀನಿ. ಬನ್ನಿ ಕಾಲ್ ಮಾಡುವ. ಇದೀಗ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಅಷ್ಟೇ ಅಲ್ವಾ? ಕಮಾನ್. ಹಲೋ, ಯಾರು? ಇದು ಯಾರು? ಚಂದು ಮೇಡಮ್ ಮಾತಾಡೋದು? ಹೌದು.
ಇಲ್ಲಿ ಮೇಡಮ್ ನಾನು ಇಲ್ಲಿ ರವಿ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ. ನಮ್ಮ ಜಾಕಿ ಫ್ರೆಂಡ್ ಮಾತಾಡ್ತಾ ಇರೋದು. ಯಾರ ಫ್ರೆಂಡ್? ಜಾಕಿ ಜಾಕಿ. ಯಾವ ಜಾಕಿ? ಯಾವ ಜಾಕಿ? ಹಲೋ ಹಲೋ. ಅಲ್ಲ ಮೇಡಮ್, ಇಡೀ ಪ್ರಪಂಚಕ್ಕೆ ಅವನ್ನ ವೈರಲ್ ಮಾಡಿಬಿಟ್ಟು ಈಗ ಯಾವ ಜಾಕಿ ಅಂತ ಅಂದರೆ ನಿಮ್ಗೆ ಏನಾದರೂ ಒಂದು ಮೋಸ ಗೀಸ ಏನಾರು ಅನ್ಯಾಯ ಮಾಡಿದ್ನ ಮೇಡಮ್ ಅವನು? ನನ್ಗೆ ಯಾರು ಅನ್ಯಾಯ ಮಾಡಿಲ್ವಲ್ಲ. ಮತ್ತೆ ಪಾಪ ಹುಡುಗ ಅಲ್ಲಿ ಕೂತ್ಗಳಂಗಿಲ್ಲ, ನಿಂತ್ಗಳಂಗಿಲ್ಲ, ರೋಡಲ್ಲಿ ಹೋಗಂಗಿಲ್ಲ, ಒಂದು ಕೆಮ್ಮಂಗಿಲ್ಲ, ಎಲ್ಲರೂ ಒಟ್ಟಿಸ್ಕೊ ಬರ್ತಾರಂತೆ. ಅದು ಅವ್ರ ಮಹಿಮೆ. ಓ, ವಿಡಿಯೋದ ಹೇಳ್ತಾ ಇದ್ದೀರಾ? ಇನ್ಯಾವ್ದ್ರದ್ದು ಹೇಳಿ. ಅವನೇನು ಯಾರು ಗೊತ್ತಾಗ್ಲಿಲ್ಲ. ನಾನೊಂದು ಫ್ರೆಂಡು ರವಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನನ್ನ ನಂಬರ್ ಹೇಗೆ ಸಿಕ್ತು ನಿಮ್ಗೆ? ಅಯ್ಯೋ ಮೇಡಮ್, ನಿಮ್ದು ಇನ್ಸ್ಟಾಗ್ರಾಮಲ್ಲೂ ನಿಮಗೆ ಮೆಸೇಜ್ ಮಾಡಿದ್ದೀನಿ ನೋಡಿ. ಓಕೆ. ಏನಾದ್ರು ಅವ್ನು ನಿಮ್ಗೆ ಏನಾದ್ರು ಮಾಡಿದ್ನಾ ಮೇಡಮ್? ಅವನು ಏನು ನಡೀತು ಮೇಡಮ್ ಅವತ್ತು ಆ್ಯಕ್ಚುಲಿ? ಅವರೇ ಮಾತಾಡ್ತೀನಿ ಅಂದ್ರು. ಹೌದಾ? ಅವನಂಗಷ್ಟು ಡೈರೆಕ್ಟಾಗಿ ಹುಡುಗಿರ ಜೊತೆ ಬಂದು ಮಾತಾಡಲ್ವಲ್ಲ, ನಾಚ್ಕೋತಾನಲ್ಲ? ಅಂದ್ರೆ ನಾವು ವಿಡಿಯೋ ಮಾಡ್ತಾ ಇದ್ವಿ, ಅವರು ಬರ್ತಾ ಇದ್ರು, ಅವರೇ ನಿಂತ್ಕೊಂಡ್ರು. ಸೊ ನಾವ್ ಮಾತಾಡ್ಸಿದ್ವಿ, ಮಾತಾಡಿದ್ವಿ. ನಂಬರ್ ಗಿಂಬರ್ ಕೇಳಿದ್ನ ನಿಮ್ದು? ಇಲ್ಲ ಪಾಪ, ಆತರದೆಲ್ಲ ಅಲ್ಲ ಅವ್ರು. ಆತರ ಅಲ್ಲ ಅಂದ್ರೆ? ಅಂದ್ರೆ ನಂಬರ್ ಕೇಳೋ ತರ ಎಲ್ಲ ಇಲ್ಲ. ಅಂದ್ರೆ ಡೀಸೆಂಟ್ ಆಗಿ ಮಾತಾಡಿದ್ರು. ಅಂದ್ರೆ ಲೈಕ್ ಡೀಸೆಂಟ್ ಆಗಿ ಮಾತಾಡ್ದೆ ಅಲ್ಲಿ ಪ್ರಪಂಚಕ್ಕೆ ಅಲ್ಲಿ ಡೀಸೆಂಟ್ ಆಗಿಲಿ, ಅವ್ನಿಗೆ ಡೀಸೆಂಟ್ರಿ ಆಗಿತ್ತಾ ಕೂತೈತೆ ಅಲ್ಲಿ. ತುಂಬಾ ಹರ್ಟ್ ಆಗ್ಬಿಟ್ಟವನೆ ಮೇಡಮ್ ಅವನು. ಪಾಪ ಈಚೆ ಕಡೆಗೆ ಬರ್ತಾ ಇಲ್ಲ. ಏನಿಲ್ಲ, ಹರ್ಟ್ ಎಲ್ಲ ಆಗಿರಲ್ಲ. ಇಲ್ಲಿ ಅವ್ರಿಗೆ ಫೋನ್ ಕೊಡಿ. ಅವನು ಈಗಿಲ್ಲ, ನಾನು ಇಲ್ಲಿ ನಮ್ಮನೆ ಹತ್ರ ಬಂದಿದ್ದೀನಿ ರೂಮ್ಗೆ. ಓಕೆ ಓಕೆ. ಏನ್ ಸೀರಿಯಸ್ ಆಗೈತೆ ಮ್ಯಾಟ್ರ್ ಗೊತ್ತಾ ನಿಮಗೆ? ಆಕ್ಚುಲಿ ಏನಾಗಿದೆ? ಈಗ ಫೆಬ್ರವರಿ 14 14ನೇ ತಾರೀಕು ಇತ್ತಲ್ಲ, ಯಾರಿಗೂ ನಮ್ಮ ಫ್ರೆಂಡ್ಸ್ ಯಾರಿಗೂ ಹೇಳಿಲ್ಲ, ಏನೂ ಮಾಡಿಲ್ಲ. ನಮಗೆ ಬೇರೆ ಕಡೆಯಿಂದ ವಿಚಾರ ಬಂದಿದ್ದು. ಒಬ್ಬನೇ ಹೋಗ್ಬಿಟ್ಟು ಇಲ್ಲಿ ಕೆಂಗೇರಿ ಹತ್ರ ರೂಮ್ ಬುಕ್ ಮಾಡವನೆ. ಆಮೇಲೆ ನಮ್ಗೆ ಯಾರ್ಯಾರೋ ಗೊತ್ತಾಗಿ ಹೆಂಗೆಂಗೋ ವಿಚಾರ, ಅವ್ನು ಹೆಂಗೋ ಎಲ್ಲ ಕಡೆ ವೈರಲ್ ಆಯ್ತಾ ಇದ್ನಲ್ಲ. ನಾವು ಯಾರೋ ಹೇಳಿದ್ರಲ್ಲ ಅಂದ್ಬಿಟ್ಟು ಗಾಬರಿಯಿಂದ ಏನಪ್ಪ ಇವನ್ ಕತೆ, ಏನೇನು ಇವಂದು ಇನ್ನೂ ಏನೇನು ಕತೆಗಳೈತೆ ಅಂತ ಅಂದ್ಕೊಂಡು ನಾವೆಲ್ಲ ಅವ್ನಿಗೆ ಹೇಳ್ದೇನೆ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ನಾವು ಹೋಟ್ಲ್ ಹತ್ರ ಹೋದ್ರೆ ಅಲ್ಲಿ ಏನು ಮಾಡೋನೆ ಗೊತ್ತಾ ಮೇಡಮ್, ಇನ್ನು ರೂಮ್ ಮಾಡ್ಕೊಂಡು ಇವನು ನಮ್ಗೆ ಹೇಳೋಕ್ಕೆ ಒಂಥರ ನಾಚಿಕೆ ಆಯ್ತೈತೆ. ದಯವಿಟ್ಟು ಮೇಡಮ್ ನೀವು ಅದೆಲ್ಲ ತೆಗೆದ್ಬಿಡಿ ಮೇಡಮ್. ನಿಮ್ದು ಯಾವ್ಯಾವ್ದು ಹಾಕಿದ್ರೆ ಎಲ್ಲಾನು ನಿಮ್ಮ ಕೈ ಮುಗಿತೀನಿ. ಏನ್ ಕೇಳ್ತಿದಾರೆ ಎಲ್ಲ ಅವ್ರಿಗೆ? ಏನು ಕೇಳ್ತಾರೆ ಅಂದರೆ ಅದನ್ನ ನಾನೇ ಹಾಕ್ಲಾ ಇಲ್ಲಿ ನನ್ನ ಮೊಬೈಲಲ್ಲಿ. ಇವಾಗ ಎಲ್ಲ ಗೊತ್ತಾಗ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ನೀವು ದಯವಿಟ್ಟು. ನಾವು ಅದೇನು ಮಾಡ್ಕೊಂಬಿಡ್ತಾನೆ ಏನೋ ಅಂದ್ಬಿಟ್ಟು ಬೆಳಗ್ಗೆ ಆಯ್ತು ಸಾಯಂಕಾಲ ಆಯ್ತು ಅವ್ನು ಹಿಂದೆನೇ ಸುತ್ತಂಗಾಗೈತೆ. ಏಯ್, ನಿಮ್ಗೆ ಹಂಗೆ ಅನಿಸ್ತದೆ? ಅವ್ನು ಮಾತಾಡೋನು ಆ ಥರ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ರೆ ಅವ್ನು ಮಾತಾಡೋಕ್ಕಿಂತ ಮುಂಚೆ ನೀವು? ಇಲ್ಲ, ಅನ್ಕೊಂಡಿರ್ಲಿಲ್ಲ. ಮತ್ತೆ ಓಕೆ, ನಾನು ಬಿಸಿ ಇದ್ದೀನಿ, ಬಿಡಿ, ಆಮೇಲೆ ಮಾಡಿ. ಹಲೋ. ಯಾಕೆ ಇವರೇ ಕಟ್ ಮಾಡ್ತೀರಿ? ನಾನು ಕೇಳೋದು ಒಂದೇ, ನೀವು ಪ್ರಶ್ನೆ ತಪ್ಪಾಗಿ ಕೇಳೋದನ್ನ ಅವ್ನು ಉತ್ತರ ತಪ್ಪಾಗಿ ಕೊಟ್ನು. ಅಂದ್ರೆ ನನ್ನ ಪ್ರಶ್ನೆ ನಾನು ಕೇಳಿದೆ, ಅವ್ರಿಗೆ ಅದಕ್ಕೆ ಏನ್ ಅನ್ಸ್ಬೇಕಂತ ಅದು ಹೇಳಿದ್ರು. ಈಗ ಸರಿ ಆಯ್ತೋಪ್ಪ, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ, ಅದೇಂಗ್ ನೀವು ಉತ್ತರ ಕೊಡ್ತೀರಾ ಕೊಡಿ. ಪರ್ಸೋದು ಕೆಲವು ಹೆಣ್ಣಿನ ವರ್ತನೆ, ಬಟ್ ಅದೇ ಕೆಲ್ಸನ ಗಂಡು ಮಾಡಿದ್ರೆ ಅವ್ನಿಗೇನಂತ ಕರಿಬೋದು? ಗೊತ್ತಿಲ್ಲ. ಮತ್ತೆ ಅವನಿಗೇನೇನೋ ಕೇಳ್ತೀರಿ ನೀವು, ಏನು ಗೊತ್ತಿಲ್ಲ ಪಾಪ ಮುಗ್ಧ. ನಾನು ಏನೇನೋ ಕೇಳಿದ್ದೀನಿ. ಇನ್ನೇನು ಮತ್ತೆ ಏನೇನೋ ಕೇಳಿದಕ್ಕೆ ಅವನು ಹುಚ್ಚು ಬಂದಂಗೆ ಏನೇನೋ ಹೇಳಿರೋದಲ್ಲಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಮೊನ್ನೆ ನೋಡಿದ್ರೆ 14ನೇ ತಾರೀಕು ಒಬ್ಬನೇ ಹೋಗ್ಬಿಟ್ಟು ರೂಮ್ ಮಾಡ್ಕೊಂಡು ಅಳ್ತಾ ಕೂತವನೆ. ಕೊಡಿ ಮಾತಾಡೋಣ, ನನಗೂ ಅವ್ರ ಜೊತೆ ಮಾತಾಡ್ಬೇಕು ಅನ್ಸ್ತಾ ಇದೆ. ಏನು ಲವ್ ಗಿವ್ ಆಗೋಗೋಯ್ತಾ? ಇಲ್ಲ ಇಲ್ಲ, ಲವ್ ಎಲ್ಲ ಮಾಡಲ್ಲ. ಅಂದ್ರೆ ಮಾತಾಡ್ಸೋಣ ಅಂತ ಕೇಳಿದೆ, ಅದ್ರಲ್ಲಿ ಇಲ್ಲಿ ಒಂದ್ಸಲಿ ಮಾತಾಡ್ಸ್ಬಿಟ್ಟೆ ಈ ಕತೆ ಆಗೈತೆ, ಇನ್ನ ಒಂದ್ಸಲಿ ಮಾತಾಡ್ಸ್ಬಿಟ್ಟು ಏನ್ ಮಾಡ್ಬೇಕು ಅಂತನಪ್ಪ. ಹೆಂಗೋ ಹೋಮ್ ಪಿಕ್ಚರ್ ಫಸ್ಟ್ ಆಫ್ ಶಿವಣ್ಣ ಇದ್ದಂಗೆ ಇದ್ದ, ಮುಂದಕ್ಕೆ ಅದೇನಾಯ್ತಾನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅವನು. ಇಲ್ಲ ಬಿಡಿ, ಒಳ್ಳೇದೇ ಆಗತ್ತೆ ಅವ್ರಿಗೆ. ಆಯ್ತದೆ. ಅವ್ರು ಹೇಳಿದಾರಲ್ಲ, ಒಳ್ಳೆ ಮನ್ಸಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಅದೇ ನೀವ್ ಹಿಂಗೆಲ್ಲ ಮಾಡಿ ಕೂರ್ಸುದ್ರೆ ಏನ್ ಒಳ್ಳೇದಾಯ್ತದೆ? ಸರಿ ಆಯ್ತು, ನಾನ್ ಕೇಳಿದ್ದು ಕೇಳಿ. ಏನು? ಪರ್ಸೋದ್ ಕೆಲವು ಹೆಣ್ಣಿನ ವರ್ತನೆ, ಅದೇ ಕೆಲ್ಸನ್ ಗಂಡಸು ಮಾಡಿದ್ರೆ ಅವ್ನಿಗೆ ಏನಂತ ಕರಿಬೋದು? ಪರ್ಸೋ ಗಂಡು. ಕಿಸಿಬೇಡಿ ಹೇಳಿ, ಕೋತಿ ತರ ಹೇಳ್ಬಿಟ್ಟು ನಮ್ಮ ಹುಡುಗಂಗೆ ಅದೇನೋ ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತೀರಿ. ಕೊಡಿ ಇವಾಗ ಈ ಉತ್ತರನ ನೀವು. ಇಲ್ಲ, ನಂಗೆ ಗೊತ್ತಿಲ್ಲ ಉತ್ತರ. 3 ತಟ್ಟೆ ತಿನ್ನೋದು ಗೊತ್ತಾ? ಹೇಳ್ತೀನಿ ಕೇಳಿ. ಪರ್ಸೋದು ಕೆಲವು ಹೆಣ್ಣಿನ ವರ್ತನೆ, ಅದೇ ಕೆಲಸನ ಗಂಡು ಮಾಡಿದ್ರೆ ಅವನಿಗೆ ಏನಂತ ಕರಿಬೋದು ಅಂದ್ರೆ ಪರಶುರಾಮ. ಏನು ಏನು?
ಪರಶುರಾಮನ ತಗೊಬಂದು ಅಲ್ಲಿ ಪರಶುರಾಮ ಊರವ್ರಿಗೆಲ್ಲ ಕೇಳೋದಲ್ಲ, ನೀವು ಏನಾರು ಹೇಳ್ಬೇಕು. ಹೇಳದ್ನಲ್ಲ, ಗೊತ್ತಿಲ್ಲ ಅಂತ ಹೇಳ್ದೆ, ಗೊತ್ತಿದ್ರೆ ಗೊತ್ತು ಅನ್ಬೋದಪ್ಪ. ಊರವ್ರಿಗೆಲ್ಲ ಕೇಳ್ತೀರಿ, ಇಷ್ಟು ಚಿಕ್ಕ ಪ್ರಶ್ನೆ ನೀವು ಮಾಡ್ದೆ, ವಾಪಸ್ ಮಾಡಿದ್ರು ಮತ್ತೆ. ಯಾರು? ಈಗ ನನ್ ಫ್ರೆಂಡ್ ಕೇಳ್ತಾ ಇದ್ದಾಳೆ, ಕಟ್ ಮಾಡು ಕಾಲ್ನ ಅಂತ. ಅವಳು ನನಗ್ ಕೇಳಕ್ಕೆ? ನಮ್ಮ ಹುಡ್ಗನ್ ಕತೆ ಏಕವಚನದಲ್ಲಿ ಮಾತಾಡ್ಬೇಡಿ ಸರ್. ಏನ್ ಏಕವಚನ? ನಮ್ಮ ಹುಡ್ಗನ್ ಇವ್ರಲ್ಲಿ ಏನೇನೋ ಯಾವ ವಚನದಲ್ಲ ಮಾತಾಡಿಸ್ತಾರೆ, ಅವನೇನ್ ಮಾಡ್ಬೇಕು? ಈಗ ಅವ್ರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ನೀವ್ ಯಾಕೆ ಮಾತಾಡ್ತಿದ್ದೀರಾ? ವಾ, ಮತ್ತೆ ನಿಮ್ ಫ್ರೆಂಡ್ ಯಾಕೆ ಮಾತಾಡ್ತಾಳೆ ಅವಳು? ನನ್ನ ಹತ್ರ ಮಾತಾಡ್ತಿರೋದು ಅವಳು, ನಿಮ್ಮ ಹತ್ರ ಅಲ್ವಲ್ಲ. ನಾನ್ ನಿಮ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾಕೆ ಮಾತಾಡ್ಬೇಕು? ಅಯ್ಯೋ, ನನ್ ಜೊತೆ ಯಾರ್ ಬೇಕಂದ್ರೂ ಮಾತಾಡ್ಬೋದು. ಮಾತಾಡ್ಬಿಟ್ಟು ಒಂದ್ ಹುಡುಗಂದ್ ಆಗೈತಲ್ಲ ಇಲ್ಲಿ ಕತೆ. ಅವ್ರ ಜೊತೆ ಅವ್ರಿಗೆ ಕಾಲ್ ಮಾಡಿ ಕೊಡಿ, ನಾನು ಮಾತಾಡ್ತೀನಿ. ನೀವ್ ಯಾರು ನನಗೆ? ಅಮ್ಮ ತಾಯಿ ಜಗನ್ಮಾತೆ, ಈ ಒಂದ್ಸಲಿ ಆಗಿರೋದೇ ಸಾಕು, ನಿಂತವ ಮಾತಾಡ್ಬಿಟ್ಟು ಕಣಮ್ಮ. ಮತ್ತೆ ಇಡೀ ಫೋನ್ ಇಡಕ್ಕಿನ್ ಮುಂಚೆ ಒಂದ್ ಮಾತು ಹೇಳ್ತೀನಿ ಚಂದು. ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಶು ಅಂತ ನಿಮ್ ನಂಬರ್ ಕಳ್ಸಿದಾರೆ. ನಂಬರ್ ಕೊಟ್ಟಿದ್ದ? ಓಕೆ ಓಕೆ. ಎಲ್ಲಿರೋ ನೀವು? ಬೆಂಗಳೂರಾ? ಹಾ, ಬೆಂಗಳೂರಲ್ಲೇ ಇರೋದು. ಬೆಂಗಳೂರು ಬಂದಾಗ ಸಿಗ್ತೀನಿ, ಒಂಚೂರು ನಮ್ನು ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ನಮ್ನು ವೈರಲ್ ಮಾಡ್ಬಿಡಿ ಅಂತ ಏನಾರು ಕೇಳ್ಬಿಟ್ಟು. ಈಗ ನೀವೇ ನನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ನನ್ನ ವೈರಲ್ ಮಾಡ್ತಿದ್ದೀರಲ್ಲ. ಹಂಗೆ. ಓಕೆ ಓಕೆ ಬಾ, ಥ್ಯಾಂಕ್ ಯು ಸೋ ಮಚ್ ಇಂದು. ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್ ಬಾಯ್. ವಿಮೆನ್ಸ್ ಡೇ, ಶಿವರಾತ್ರಿ ಹಬ್ಬ ಬಂದ್ಬಿಟ್ಟಿದೆ, ಡಬಲ್ ಧಮಾಕ. ಈ ಸ್ಪೆಷಲ್ ಈ ಒಂದು ಧಮಾಕನ ಇನ್ನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ರೈಟ್ ನಾವೀಗ ಕಾಲ್ ಮಾಡ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಂತ ಅನ್ಕೊಂಡು ಸಿಕ್ಕಾಬಟ್ಟೆ ರೀಲ್ಸ್ ಮಾಡಿ ಸಖತ್ತು ಫೇಮಸ್ ಆಗಿರ್ತಕ್ಕಂಥ, ವೈರಲ್ ಆಗ್ತಿರ್ತಕ್ಕಂಥ ನಮ್ಮ ರೇಷ್ಮಾ ಆಂಟಿ ಕಾಲ್ ಮಾಡೋಣ. ಕಾಲ್ ಮಾಡಿ ರೇಷ್ಮಾ ಆಂಟಿಗೆ ಟ್ರ್ಯಾಪ್ ಮಾಡ. ಹಲೋ ಹಲೋ, ಹಾ ರೇಷ್ಮಾ ಮೇಡಮ್ ಅವರಾ? ಹೌದು ಮೇಡಮ್ ನಮಸ್ತೆ. ನಮಸ್ತೆಪ್ಪ. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೇಡಮ್ ನಿಮಗೆ. ನಿಮ್ಗೂ ಇದು ಇವತ್ತು ಶಿವರಾತ್ರಿ. ಹೌದು ಹೌದು, ಹಾ ಅದು ಇದ್ರದ್ದು ಶುಭಾಶಯ ಮೇಡಮ್ ನಿಮ್ಗೆ. ಹಾ ಆಯ್ತಪ್ಪ. ಜೋರ ಮೇಡಮ್ ಸೆಲೆಬ್ರೇಷನ್? ಜೋರೆ. ಇದು ಪ್ರಮೋಷನ್ ಬರ್ತಿದೆ ನನ್ಗೆ. ಪ್ರಮೋಷನ್ ಗಳು ಅಟೆಂಡ್ ಮಾಡ್ತಾ ಇದೀನಿ. ಆಮೇಲೆ ಇದು ಟಿವಿಗೆ ಚಾನಲ್ ಅವರು ಅವರೆಲ್ಲ ಒಂದು 10-15 ಜನ ಚಾನಲ್ ಅಲ್ಲಿ ನೀವು ಇದ್ಕೊಟ್ಟಿದ್ದೀರಿ ಮೇಡಮ್. ಒಟ್ಟಲ್ಲ ನಾನು ಮೇಡಮ್ ನಿಮ್ಮೊಬ್ಬ ಫಾಲೋವರ್. ನಾನು ಏನಂತಂದ್ರೆ ನಿಮ್ಮ ಹತ್ರ ಒಂದು ಆಶೀರ್ವಾದ ತಗೊಳ್ಳೋಣ, ಇವತ್ತು ನಿಮ್ಮಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಮೇಡಮ್ ಒಂದು ಫೋನ್ ಮಾಡಿದ್ದೀನಿ. ತುಂಬಾ 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 ಒಳ್ಳೇದಾಗ್ಲಿ, ಆ ದೇವ್ರು ನಿಮ್ಗೆ ಇನ್ನೂ ಜಾಸ್ತಿ ಬೆಳಿಲಿ ಅಂತ ಹೇಳ್ಬಿಟ್ಟು ನಾನು ಆಶೀರ್ವಾದ ಮಾಡ್ತೀನಪ್ಪ. ಇಲ್ಲ ಮೇಡಮ್, ನನ್ ಬೆಳೆ ವಯಸ್ಸು ಆಗ್ಬಿಟ್ಟೈತೆ ಆಲ್ರೆಡಿ. ನನ್ಗೆ ಒಂದು 20 ಬಿಸ್ನೆಸ್ ಬೆಳಿಲಿ ಅಂತ ಹೇಳ್ತಿರೋದು. ಅದೇ ನೀವು ಬೋಣಿ ಮಾಡಿದ್ರೆ ಮೇಡಮ್ ನಿಜವಾಗ್ಲೂ ಅದು ಗ್ಯಾರಂಟಿ ನನ್ಗೆ ಸಕ್ಸಸ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಮಾಡಿದ್ದು. ನೀವು ದಯವಿಟ್ಟು ಬೋಣಿ ಮಾಡ್ಬೇಕು. ಏನ್ ಅಂಗಡಿ ಇದೆ? ಅಂಗಡಿ ಅಲ್ಲ ಮೇಡಮ್, ಇದು ಲೇಟೆಸ್ಟ್ ಹೊಸ ತರ ಮೇಡಮ್ ಒಂದು ಬಿಸ್ನೆಸ್ ಮೇಡಮ್. ಇದು ನೀವು ಇಡೀ ಕರ್ನಾಟಕದಲ್ಲೇ ನಾನೇ ಫಸ್ಟ್ ಮೇಡಮ್ ಈ ತರ ಮಾಡ್ತಾ ಇರೋದು. ಇವತ್ತಿನ ದಿನ ನಿಮ್ ನೋಡಿರ್ಬೋದು, ಎಲ್ಲಾನು ಮೇಡಮ್ ಆನ್ಲೈನ್ ಆಗ್ಬಿಡ್ತಾ ಇದೆ. ಮುಂಚೆ ನಾವೊಂದು ಪದಾರ್ಥ ತಗೋಬೇಕು ಅಂತಂದ್ರೆ ನಾವೆಲ್ಲೋ ಅಂಗಡಿಗಳಿಗೆ ಹೋಗ್ತಾ ಇದ್ವಿ, ಬಟ್ಟೆ ತಗೋಬೇಕು ಅಂದ್ರೆ ಅಂಗಡಿಗೆ ಹೋಗ್ತಾ ಇದ್ವಿ. ಯಾರ ಹತ್ರ ಒಂದ್ ಕಷ್ಟ ಸುಖ ಹೇಳ್ಕೋಬೇಕು ಅಂದ್ರು ನಮ್ ಪರಿಚಯದವರು ನಮ್ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ವಿ. ಬಟ್ ಇವತ್ತು ಏನಾಯ್ತಾ ಇದೆ ಅಂದ್ರೆ ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ಕರೋನಾ ಆದ್ಮೇಲಂತೂ ಮೇಡಮ್ ಜೀವನ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ನೀವೇ ನೋಡ್ತಿದ್ರ, ನಿಮ್ ವಿಡಿಯೋನೇ ನಾನು ನೋಡಿ ನಾನು ಇನ್ಸ್ಪೈರ್ ಆಗಿ ಇದ್ ಮಾಡ್ತಾ ಇರೋದು ಮೇಡಮ್. ಈ ಬಿಸ್ನೆಸ್ ಮೇನ್ ಇದಕ್ಕೆ ಮೇಡಮ್ ನೀವೇ ಕಾರಣ. ಏನಂತ ಹೇಳಿದ್ರೆ ನಾನು ಹೇಳ್ತೀನಿ, ಏನಾರ ಉಪಾಯ ನಾನು ಕೊಡ್ತೀನಿ ಈ ತರ ಮಾಡಿ ಅಂತ ಹೇಳಿ. ಅದಕ್ಕೆ ಅದೇ ಬೇಕಾಗಿರೋದು ಮೇಡಮ್. ಮೇನ್ ನಿಮ್ಮ ಹತ್ರ ಸಜೆಷನ್ ಬೇಕು, ನಿಮ್ಮ ಹತ್ರ ಆಶೀರ್ವಾದನೂ ಬೇಕು, ನೀವು ಬೋಣಿನೂ ಮಾಡ್ಬೇಕು. 3 in 1. ಆಯ್ತು. ಏನಂದ್ರೆ ಮೇಡಮ್, ಅದೇ ಹೇಳದ್ನಲ್ಲ ಮೇಡಮ್, ಏನಂದ್ರೆ ಇವತ್ತು ಪ್ರಪಂಚದಲ್ಲಿ ಎಲ್ಲಾನು ಆನ್ಲೈನ್ ಆಗ್ತಿರೋದ್ರಿಂದ ನಾನು ಮೇಡಮ್ ಆನ್ಲೈನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ. ಏನಂದ್ರೆ ನಂದು ಒಂದು ನಂಬರ್ ಇದೆ ಮೇಡಮ್, ಆ ನಂಬರ್ ಕೊಡ್ತೀನಿ ಎಲ್ಲಾ ಕಡೆ, FB ನಲ್ಲಿ, ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ. ಯಾರಾದ್ರೂ ಪರವಾಗಿಲ್ಲ, ಹೆಂಗಸ್ರೋ ಗಂಡಸ್ರೋ ಮುದುಕ್ರೋ ಮೋಟ್ರೋ ಯಾರಾದ್ರೂ ಪರವಾಗಿಲ್ಲ ಮೇಡಮ್, ಆ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಅವರು ನನ್ನ ಹತ್ರ ಫೋನ್ ಅಲ್ಲೇ ದುಃಖ ಹೇಳ್ಕೋಬಹುದು ಮೇಡಮ್. ಹೌದಾ? ಈಗ ನೀವ್ ಹೇಳ್ಕೊತಾ ಇದ್ರಿ ನೋಡಿ ನೀವು ವಿಡಿಯೋದಲ್ಲಿ. ನಿಜವಾಗ್ಲೂ ನನ್ಗೆ ಹಿಂದೆ ಮುಂದೆ ಯಾರು ನನ್ಗೆ ಸರಿಯಾಗಿ ಮಾತಾಡ್ತಾರೆ, ನಾ ಅಕ್ಕ ತಂಗಿದ್ರು ಯಾರು ಮಾತಾಡ್ತಲ್ಲ ಸರಿಯಾಗಿ ನನಗೆ. ಹೌದು. ಹಂಗಾಯ್ತು ಹಿಂಗಾಯ್ತು, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು, ಇವ್ರು ಹಂಗ್ ಮಾಡಿದ್ರು, ಇವ್ರು ಈ ತರ ಮಾಡಿದ್ರು ಅಂತ.
ಯಾರಿಗ್ ದುಃಖ ಇರಲ್ಲ ಇವತ್ತಿನ ಪ್ರಪಂಚದಲ್ಲಿ? ಹೌದು ಹೌದು, ಎಲ್ಲಾರ್ಗು ಒಂದಕ್ಕೆ ಎರಡು ಅಂತ ಇರ್ತದೆ. ಹಾ ಸೊ ಈ ದುಃಖನ ನಾನು ಬಂಡವಾಳ ಮಾಡ್ಕೊತಾ ಇದ್ದೀನಿ. ಹೌದಾ? ಈಗ ಎಲ್ರ ಹತ್ರ ನಾವು ದುಃಖ ಹೇಳ್ಕೊಳಕ್ ಆಯ್ತದ ಮೇಡಮ್? ಇಲ್ಲ ಇಲ್ಲ. ಈಗ ನನ್ಗೆ ಮನ್ಸಲ್ಲಿ ಎಷ್ಟು ದುಃಖ ಐತೆ ಗೊತ್ತಾ ಮೇಡಮ್ ನನ್ಗೆ? ಹೌದಾ? ನಿಜವಲ್ಲೂ ನೀವು ಅಷ್ಟು ಓಪನ್ ಆಗಿ ಮಾತಾಡ್ತೀರಾ, ನೀವು ನಗ್ನಗ್ತಾ ಇರ್ಬೋದು, ಬಟ್ ನಿಮ್ ಮನ್ಸೊಳಗೆ ಎಷ್ಟು ದುಃಖ ಐತೆ ಅಲ್ವಾ? ನಿಜ, ಆ ದುಃಖ ಹೇಳ್ಕೊಳಕ್ ಆಗಲ್ಲ, ಎಲ್ಲಾ ದುಃಖನು ಹೇಳ್ಕೊಳಕ್ ಆಗತ್ತಾ? ಬಟ್ ನೀವ್ ನೋಡಿ ಊರವ್ರ ಹತ್ರ ಎಲ್ಲ ಹೇಳ್ಕೊತೀರಾ, ಬರ್ತೀರಾ, ಏನೋ ಅನ್ಸತ್ ಮನ್ಸ್ ಬಿಚ್ಚಿ ಮಾತಾಡ್ತೀರಾ. ನಿಜವಲ್ಲೂ ನೀವು ಗ್ರೇಟ್ ಮೇಡಮ್ ಅಂತಾರ. ಎಲ್ಲರೂ ಹಂಗಿರಲ್ಲ ಮೇಡಮ್, ಬರೀ ಒಳಗೊಂದು ಹೊರಗೊಂದು ತೋರ್ಸ್ಕೊಂಡ್ ನಾಟಕ ಮಾಡ್ತಿರ್ತಾರೆ. ಬಟ್ ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸಲ್ಲ. ನಿಮ್ಗೆ ಯಾರು ಕೊಟ್ರು ನಂಬರು? ನಾನು ಮಹೇಶ್ ಅಣ್ಣವ್ರ ಹತ್ರ ತಗೊಂಡೆ ಮೇಡಮ್ ನಾನು. ಹೌದು, ಅವರೇನೆ. ಅದಕ್ಕೆ ಮೇಡಮ್ ಈಗ ನಾನು ಏನ್ ಮಾಡಿದೀನಿ ಅಂತಂದ್ರೆ, ನಿಮ್ದು ಸಣ್ಣ ದುಃಖ ಆಗಿದ್ರೆ ಅದ್ ನಾನು ಕೇಳ್ಬೇಕು ಅಂದ್ರೆ 1000 ರೂಪಾಯಿ, ದೊಡ್ಡ ದುಃಖ ಆಗಿದ್ರೆ ಅದನ್ನ ಕೇಳ್ಬೇಕು ಅಂದ್ರೆ 2000 ರೂಪಾಯಿ. ಅವ್ರ ದುಃಖ ಹೇಳ್ಕೊಳ್ತಾ ಹತ್ರ 400 ಜೊತೆ ಹೇಳ್ಬೇಕು ಅಂದ್ರೆ 3000 ರೂಪಾಯಿ ಫಿಕ್ಸ್ ಮಾಡಿದೀನಿ ಮೇಡಮ್. ಆಯ್ತಪ್ಪ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಅದಕ್ಕೇನೆ ನೀವೇ ಬೋಣಿ ಮಾಡ್ಬೇಕು ಮೇಡಮ್, ದಯವಿಟ್ಟು. ಹೌದಾ? ಹೇಳ್ಕೊಳ್ಳಿ ಮೇಡಮ್. ಏನಂತ ಹೇಳ್ಬೇಕು? ದುಃಖ ಏನಾದ್ರೂ ಪರವಾಗಿಲ್ಲ, ಹೇಳ್ಕೊಳ್ಳಿ ಮೇಡಮ್, ನೀವೇ ಬೋಣಿ ಮಾಡಿ ಅಂತ ಹೇಳ್ತೀನಿ. ನೀವು ಒಂದ್ ಕೆಲಸ ಮಾಡಿ, ನಿಮ್ ದುಃಖ ಇನ್ಸ್ಟಾ ಅಲ್ಲಿ ಹೇಳ್ಕೊಳ್ಳಿ, ನಾನು ಹಾರ್ಟ್ ಹಾಕ್ತೀನಿ ನಿಮ್ಗೆ, ಆಯ್ತಾ? ಹಾರ್ಟ್ ಹಾಕ್ಬಿಡ್ತೀರಾ? ಅದೇ ನಿಮ್ ದುಃಖ ಈ ತರ ಇದೆಯಲ್ಲ ಅಂತ ನಾನು ಕೊಡ್ತೀನಿ. ಹಾರ್ಟ್ ಹಾಕ್ಬಿಡ್ತಾರಂತೆ ರೇಷ್ಮಾ ಮೇಡಮ್. The number you have dialed is currently busy. ಕಟ್ಟೆ ಮಾಡ್ತಾರಲ್ಲ, ಹಾರ್ಟ್ ಹಾಕ್ತೀನಿ ಅಂದ್ಬಿಟ್ಟು. The number you have dialed is currently. ಆಕ್ಚುಲಿ ರೇಷ್ಮಾ ಆಂಟಿ ಅವರು ಫುಲ್ ನಮ್ಮನ್ನ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ನನ್ನ ನಂಬರಿಂದನೇ ಕಾಲ್ ಮಾಡೋರಿಗೆ ಹೇಳೋಣ ಬನ್ನಿ. ಹಲೋ, ಯಾರು? ನೀವ್ ಹಿಂಗ್ ಮಾಡ್ಬೋದಾ ನೀವು? ಅಲ್ಲ ಕಂಡ್ರಿ, ಯಾರೇ ನೀವು? ಸಮಾಧಾನ ಮಾಡ್ಕೊಳ್ಳಿ ರೇಷ್ಮಾ ಅವ್ರೆ. ಎಲ್ಲ ನನ್ ದುಃಖಕ್ಕೆ ಇದ್ ಮಾಡ್ತೀನಿ, ಆಟ ಕೊಡ್ತೀನಿ ಅನ್ಬಿಟ್ಟು ನೀವ್ ಹಿಂಗ್ ಮಾಡಿದ್ರೆ. ಅಲ್ಲ ನಿಮ್ ಹಾಕೊಂಡು ಅಲ್ಲಾಡಿಸ್ಕೊಳ್ಳಿ, ಆಯ್ತಾ? ನಿಮ್ಗೆ ಆತರ ಮಾತಾಡ್ಬೇಕಾದ್ರೆ ಯಾರು ಕೂರ್ಸ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಕೂರ್ಸ್ಕೊಂಡು ಮಾತಾಡಿ, ಆಯ್ತಾ? ಈ ತರ ಎಲ್ಲ ನಂಗೆ ಜೊತೆ ಮಾತಾಡ್ಬೇಡಿ. ಯಾರು ಕೊಟ್ಟಿದ್ ನಂಬರ್ ನಿಮ್ಗೆ? ಅಲ್ಲ ಕೊಡ್ತಾರೆ, ನಿಮ್ ನಂಬರ್ ಇಷ್ಟೊಂದು ಫೇಮಸ್ ಆಗಿದ್ರೆ ನಿಮ್ ನಂಬರ್ ಯಾರು ಕೊಡಲ್ಲ. ಆಕ್ಚುಲಿ ಹಾಕ್ಬಿಟ್ಟಿದೆ, ನಾನು ಫೇಮಸ್ ಆಗಿದ್ದೀನಿ, ನಂಬರ್ ತಗೊಳ್ಳಿ ನೀವು. ನಿಮ್ ಜೊತೆ ಬಂದು ಮಾತಾಡ್ತೀನಿ, ಎಲ್ಲಾರು ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರಿಗೂ. ಆಯ್ತು, ಯಾಕೆ ಕೋಪ ಮಾಡ್ಕೋಬೇಡಿ, ಒಂದ್ ಮಾತು ಹೇಳ್ತೀನಿ ರೇಷ್ಮಾ ಅವ್ರೆ. ಅಲ್ಲ ನೀವ್ ಹೇಳ್ತಿರೋದ್ ಏನ್ರಿ? ರೇಷ್ಮಾ ಅವ್ರೆ, ನಿಮ್ ಜೊತೆ ಮಾತಾಡ್ತಿರೋದ್ ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಹೇಳಿದ್ದೆ, ನೋಡಿರ್ಲಿಲ್ಲ. ಖಂಡಿತವಲ್ಲೂ ನಿಮ್ಗೆ ಇದೊಂದು ಬಕ್ರ ಮಾಡೋ ಕಾರ್ಯಕ್ರಮ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. RJ ಸುನಿಲ್ ಅಂತ ಕೊಟ್ರೆ ಬರುತ್ತೆ. ಯಾಕೆ ಬ್ಲಾಕ್ ಮಾಡ್ಬಿಟ್ರು? ಅದಕ್ಕೆ ನನ್ನ ನಂಬರ್ ಇಂದಾನೆ ಮಾಡಿದೆ ನಿಮ್ಗೆ. ಬೆಂಕಿ ಹರಿ ಹತ್ ಬಿಡುತ್ತೆ, ಆಮೇಲೆ ಮನೆಗಳೇ ಹತ್ ಬಿಡುತ್ತೆ. ನನ್ ಕೋಪ ಬಂತು, ಏನೋ ಪಾಪ ದುಃಖ ಹೇಳ್ಕೊತಾರಲ್ಲ ಅಂತ ಹೇಳಿ ಸಹಾಯ ಮಾಡೋಣ ಅಂದ್ರೆ, ನೀವ್ ಕಷ್ಟ ಹೇಳಿ 1000 ಕೊಡ್ತೀನಿ, 2000 ಕೊಡ್ತೀನಿ ಅಂದ್ರೆ ಬಂತು ನನ್ಗೆ ಬೆಂಕಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಮ್ಮಟ್ಟು ಮಾತಾಡಿದಕ್ಕೆ. ಒಂದ್ ಸೆಕೆಂಡ್, ನಿಮ್ಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈ ತರ ಎಲ್ಲ ಮಾಡ್ಬಿಡಿ ಮೋಸ. ತಿರುಪತಿಗೆ ಲಡ್ಡು ದುಃಖದ ಮಾತು ಹೇಳಿದೀನಿ, ಗಿಫ್ಟ್ ಕೊಡಿ ಇವಾಗ. ನಿಮ್ಮ ಅಮ್ಮನಿಗೆ ಎಷ್ಟು ಸೆಟ್ ಬಟ್ಟೆ ಕೊಡ್ಸಿದಿರಾ? ಎಷ್ಟು ಸೀರೆ ಕೊಡ್ಸಿದಿರಾ? ನಿಮ್ಮ ಅಮ್ಮನ ಚಪ್ಪಲಿ ಹಾಕ ಸೈಜ್ ಗೊತ್ತೇನ್ರ ನಿಮ್ಗೆ? ಬಂದ್ರಲ್ಲ ಈಚೆಗೆ ಬಂದ್ರ ಕೆಲಸ ಮಾಡಿ ಬರ್ರ. ಮಂಜಣ್ಣ ಮಾಡು. ಏನೋ ಇಷ್ಟೊಂದು ಹೊಟ್ಟೆ ಹೊರ್ಸ್ತೀರ? ಎಲ್ಲಿದ್ರಪ್ಪ? ಕಲಾಶಿ ಪಾಳ್ಯ. ಅಯ್ಯೋ, ನಮ್ ಎಷ್ಟು ಹೊಟ್ಟೆ ಹೊರ್ಸ್ತೀರೋ? ಅದ್ಯಾವ್ದು ಡೈಲಾಗ್ ಮಾಡಿರ್ತಾರಲ್ಲಪ್ಪ, ನನ್ಗೆ ಬರೋದೇ ಇಲ್ಲ ಅದು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಲೋ ಮಂಜಣ್ಣ. ಅಣ್ಣ ಹೇಳ್ರಣ್ಣ. ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದೀವಣ್ಣ. ಯಾಕೆ ವಾಯ್ಸ್ ಡೈಲಾಗ್ ಐತೆ? ವಾಯ್ಸ್ ಡೈಲಾಗ್ ಐತೆ ಅಂದ್ರೆ ನಮ್ಮ ಮನೆಯವ್ರವ್ರೆ, ಅದಕ್ಕೆ. ಯಾಕಣ್ಣ, ನೀನೇನು ಮನೇಲಿ ಇಲಿ ಬೀದಿಲಿ ಹುಲಿನಾ? ಹಂಗಂತಲ್ಲ, ನಾವು ಮನೆಯಲ್ಲಿ ಹೆಂಗಿರ್ತೀವಿ, ಬೀದಿಯಲ್ಲಿ ಇಳಿತಾರಲ್ಲ, ನಾವು ಹುಲಿನೇ, ಎಲ್ಲೋದ್ರು ಹುಲಿನೇ. ನಮ್ದು ಗಟ್ಟಿ ಬಿಟ್ಕೊಡ್ಬಾರ್ದಲ್ಲ. ಮತ್ತೆ ಎತ್ತಿದ್ದಂಗೆ ರೊಚ್ಕೆ ಹೇಳ್ಬೇಕು ನೀನು, ಹುಲಿ ತರ. ಇದು ಮಂಜಣ್ಣ ಅಂದ್ರೆ. ಲವ್ ಯು ಮಂಜಣ್ಣ. ಲವ್ ಯು ಟು. ಇದೇ ಖುಷಿಲೇನಿಲ್ವಾ? ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಕಲಾಸ್ಪಾಳ್ಯದಲ್ಲಿದೀವಿ, ಮುಂದೆ ಹೋದ್ರೆ ಗುಮ್ತಾರೆ ಇಲ್ಲಿ. ಕಲಾಸ್ಪಾಳ್ಯದಾಗಿದ್ದೀರಾ? ಹ್ಞೂ ಅಣ್ಣ. ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತೀವಿ, ಕಲಾಸ್ಪಾಳ್ಯದಲ್ಲಿ ಫೇಮಸ್ ಏನು? ಕಲಾಸ್ಪಾಳ್ಯದಲ್ಲಿ ಫೇಮಸ್ ಅಂದ್ರೆ ದೊಡ್ಡ ಬಿರಿಯಾನಿ, ಕಬಾಬು.
ದೊಡ್ಡ ಬಿರಿಯಾನಿನ? ದೊಡ್ಡ ಮಟನ್ ಕಬಾಬ್ ಫೇಮಸ್ ಅಲ್ಲಿ. ಫೇಮಸ್? ಹಾ. ಅದ್ ಬಿಟ್ರೆ ಹೂವ ತಿನ್ನೋದ್ ಕೇಳ್ತಾ ಇದೀನಿ, ಮುಡ್ಕೊಳ್ಳೋದ್ ಕೇಳ್ತಾ ಇಲ್ಲ. ನೀನು ಬರೀ ಹೂವ ಮುಡ್ಸೋದು, ಬರೀ ಹೆಣ್ಮಕ್ಳ ಐಟಮ್ ಮೇಲೆ ಕಣ್ಣು ನಿನ್ಗೆ. ಅಲ್ಲ ಹೇಳ್ ಮಂಜಣ್ಣ. ಹೇಳ್ಬೇಕ್ರು ಏನ್ ಹೇಳಿದ್ರು, ಏನ್ ಫೇಮಸ್? ನಿನಗೆ ಗೊತ್ತಿಲ್ಲ ಅಂದ್ರೆ ವೇಸ್ಟ್, ಅದು ಐಟಮೇ ವೇಸ್ಟ್ ಅದು. ನನ್ಗೆ ಗೊತ್ತಿಲ್ಲಪ್ಪವಲ್ಲ. ಚಾಕ್ನ? ಓ ಚಾಕ್ನನಾ? ಸುಟ್ಟಿರೋ ಚಾಕ್ನ ತಾನೇ? ವಾ ಅದ್ ಹೆಂಗಿರ್ತದೆ ಗೊತ್ತಾನ? ನಾವು ಮುಂಚೆ ಪುಲ್ ಡಕ್ಲಿಗಳು ರಾಗಿ ಹೊಲ್ದಾಗ ಪುಲ್ ಡಕ್ಲಿ ಗುಡ್ಕೊಂಡ್ ನೋಡ್ತಾ ನೋಡು. ಪುಲ್ ಡಕ್ಲಿ ಗೊತ್ತಲ್ಲ, ಹೊಲ್ದಾಗ ಇರ್ತಾವಲ್ಲ. ಅದ್ ಯಾವ್ದೋ ಹೇಳು, ಹ್ಞೂ ಅನ್ಕತ್ತೀನಿ. ಅಲ್ಲಪ್ಪ ಹಿಂಗೆಲ್ಲ ನಗ್ತಿಲ್ಲ, ನಿಮ್ ಮನೆ ಟ್ಯೂಬ್ಲೈಟ್ ಹೊಡೆದೋಗಲ್ವಾ? ಅದೇ ಡಿಮ್ ಡಿಮ್ ಆಗ್ತದೆ ಅದು. ನೀನ್ ಇದ್ದಿದ್ ಕಡೆ ಎಲ್ಲ ಬೇರೆ ಎಲ್ಲ ಡಿಮ್ ಡಿಮ್ಮೆ ಬಿಡಪ್ಪ ಇವಾಗ. ಹಂಗಂತೇನಿಲ್ಲ, ನೀನ್ ಒಂಥರ 1000 ಕ್ಯಾಂಡಲ್ ಬಲ್ಬ್ ಇದ್ದಂಗ ಈಗ. ಹಂಗಂತೇನಿಲ್ಲ. ದೇವ್ರಾಣೆಗಳು ಯೂಟ್ಯೂಬ್ ಅಲ್ಲಿ ಯಾವ್ದ್ ತೆಗೆದ್ರು ನೀನೇನೆ. ಹೌದಾ? ಇಲ್ವಾ ಮತ್ತೆ? ಹಂಗಂತೇನಿಲ್ಲ. ನಿಜವಾಗ್ಲು ಏನ್ ಹೊಸಿ ಆಯ್ತಾ ನಿನ್ ವಿಡಿಯೋಗಳು? ಏನ್ ಮಾಡ್ತಿದ್ರಿ ಮಾರ್ಕೆಟ್ ಅಲ್ಲಿ? ಅದೇ ಚಾಕ್ನ ತಿನ್ನಕ್ ಬಂದಿದ್ದ ನಾನು ನಮ್ ಭಯ್ಯ. ಮತ್ತೆ ಯಾಕೆ ಮಾಡಿದೆ ಅಂದ್ರೆ ಅಣ್ಣ, ಈಗ ನಿನ್ ವಿಡಿಯೋಗಳೆಲ್ಲ ಎಲ್ಲೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡ್ ಎಲ್ಲ ಓಡ್ತೈತಲ್ಲ ಚೆನ್ನಾಗಿ. ನಾನು ಒಂದ್ ಅರ್ಕೆ ಕಟ್ಕೊಂಡಿದ್ದೆ. ಏನಂತ? ಯಾವ್ದು ವಿಡಿಯೋ 1 ಮಿಲಿಯನ್ ಆಯ್ತದೆ ಅವಾಗ ಬುಂಡೆ ಓಡಿಸ್ತೀನಿ ಅಂತ. ಗುಂಡು ಹೊಡಿಸ್ತೀನಿ ಅಂತ? ಅದಕ್ಕೆ ಇವಾಗ ನೀನು ಡೇಟ್ ಕೇಳೋಣ ಅಂತ ಫೋನ್ ಮಾಡಿದೀನಿ. ಯಾವತ್ ಫ್ರೀ ಇರ್ತೀಯ ನೀನು? ಅವೆಲ್ಲ ಏನ್ ಮಾಡಕ್ ಹೋಗ್ತೀರಿ ಬಿಡ ನಾವು. ಹೇಳು, ಯಾವತ್ ಫ್ರೀ ಇದೆಯಾ ಹೇಳು. ನೀನು ಧರ್ಮಸ್ಥಳ ಕರ್ಕೋಬೇಕು ನೀನು. ನಾನು ಫ್ರೀ ಆಗಿ ಇರಲ್ಲ ಇಲ್ಲಿ. ಏನ್ ಅಷ್ಟೊಂದ್ ಬಿಸಿನಾ? ದೇವ್ರ ಸತ್ತ ಮನೆ ಕೆಲಸ ಮಾಡ್ತಾ ಇದೀನಿ. ಮನೆ ತಿಂಗ್ಳಿಗೊಂದ್ಸರಿ ಚೀಟಿ ಕಟ್ಬೇಕು. ಏನ್ ಮಾಡೋದು ಅದೇ ತಲೆ ಕೆಟ್ಟೋಗ್ಬಿಡದೆ. ನಾನು ನಿಜವಾಗ್ಲು ನಿನ್ ಜೊತೆ ಮಾತಾಡ್ತಾ ಇದೀನಿ ಅಂದ್ರೆ ನಂಬ್ತಾ ಇಲ್ಲ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಅಣ್ಣ. ಹೌದಾ? ನಿಜವಾಗ್ಲು ನೀನೇ ಮಾತಾಡ್ತಿರೋದು ಅಂತ ಹೇಳು ಅವ್ರಿಗೆ. ನೋಡು ಮಂಜಣ್ಣನೇ ಇದು ಮಾತಾಡಿ. ಹಲೋ ಸರ್, ನಮಸ್ತೆ. ಮಂಜಣ್ಣ? ಹೌದು ಸರ್, ನಾನೇ ಸರ್ ಮಂಜಣ್ಣ. ನಿನ್ ಗಂಟ್ಲಲ್ಲಿ ಒಂದು ಅದ್ ಕೊಡೋಣ, ನೀವು ವಾಯ್ಸಲ್ಲಿ ಕೊಡೋಣ ಒಂದು ಸೌಂಡ್, ಅವಾಗ ನಂಬೋದು. ಇದು ಯಾರ ಬೇರೆ ಇರ್ಬೇಕು ನಾವು. ನಾನು ಯಾರಂತ ಗೊತ್ತಿಲ್ಲ ಅಣ್ಣ, ನೀನೇನ? ಬಂದ್ರಲ್ಲೇ ಹಿಚಕ್ ಬಂದ್ರ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ, ನನ್ನ ಕೆಲಸ ಮಾಡಂಗಿಲ್ಲ. ಅವ್ರೇ ಬಿಡು. ಕುಳ್ಳಾಪುರ್ ನಾಯಿ ತರ ಕಿಚ್ಕೊಳ್ಳೋದು ಅವನೇ. ಅಲ್ಲ ಅದೇನ್ ಮೈ ಮೇಲೆ ಬರ್ತದ ಇದ್ದಕ್ಕಿದ್ದಂಗೆ ಕಿಚ್ಕತ್ತಿಯಲ್ಲ? ಅದು ಒಳಗಡೆಯಿಂದ ಶಾಕ್ ಆಗಿ ಹುಟ್ಟುತ್ತದೆ. 440 ವಾಟ್ಸ್ ಗಂಟ್ಲಲ್ಲಿ. ನೀರ್ ಕೊಡ. ಓ, ಅದು ಸುಟ್ಟೋಗಿದ್ಯಣ್ಣ, ನೀರ್ ಕೇಳ್ತಾ ಇದೀಯ? ಸ್ಮೈಲ್ ನೋಡು, ಸ್ಮೈಲ್ಗೆ ಕಾಸು. ಅಕ್ಕ ಅವ್ರ? ಅವ್ರೆ. ಕೊಡೋಣ. ಮಾತಾಡಿ. ಅಕ್ಕ ಚೆನ್ನಾಗಿದ್ದೀರಾ? ಅಕ್ಕ ನಾನ್ ಚೆನ್ನಾಗಿದ್ದೀನಿ. ಫಸ್ಟ್ ನನ್ಗೆ ಒಂದ್ ವಿಚಾರ, ನೀವು ಒಂದ್ ವಾರ ಟೈಮ್ ತಗೊಂಡಾದ್ರು ಹೇಳಿ, ಪರವಾಗಿಲ್ಲ. ಈ ಮಂಜಣ್ಣನ್ ಬಾಯಿಗೆ ಯಾವ ನರ್ಸ್ ಬೆಳ್ಳಿಕ್ಕಿದ್ದು ಅಂತ ಹೇಳಿ. ಅವ್ರ ಅಮ್ಮಿಕ್ಕಿರಲ್ಲ ಬಿಡಿ, ಯಾವ್ದೋ ಕೇರಳ ನರ್ಸೇ ಇಕ್ಕಿರೋದು. ಹೌದಾ? ಅದ್ ಹೆಂಗ್ ಮಾತಾಡಿ ನಿನ್ಗೊಂದ್ ಅವಾರ್ಡ್ ಕೊಡಿಸ್ಬೇಕು ನಿಜವಾಗ್ಲೂ. ಅಲ್ಲ ಅಲ್ಲ, ಆ ವಾಯ್ಸ್ ನ, ಆ ಕಿರ್ಚಾಟನೆಲ್ಲ ಸಹಿಸ್ಕೊಂಡ್ ಇರ್ತೀಯಲ್ಲವ ತಾಯಿ, ಮಾತಾಯಿ. ದೊಡ್ಡ ಮನ್ಸು ನಿಮ್ದು. ನಿಮ್ಗೊಂದ್ ಗಿಫ್ಟ್ ಕೊಡೋಣ ಅಂತಿದೀನಿ. ನನ್ಗೇನ್ ಗಿಫ್ಟ್ ಕೊಡ್ಬೇಕು? ನನ್ಗೇನ್ ಕೊಡ್ತೀರಾ? ಹಳೆ ಬತ್ತಿ. ಏನ್ ಪರವಾಗಿಲ್ಲ ಬಿಡ್ರಿ. ಅಕ್ಕ ನಿಜ ಹೇಳಿ, ಮಲ್ಕೊಂಡು ಏನಾರು ಮಾತ್ ಕಿತ್ತಾಡ್ತಿರ್ತಾನೆ ಅಣ್ಣ ಹೆಂಗೆ ಅಂತ? ರಾತ್ರಿ ಎಲ್ಲಾನು ಬಾಯ್ ನೋಡ್ತಾ ಇರೋದು, 1 ಗಂಟೆವರೆಗೂ ಇರೋದು ನಿದ್ದೆ ಬೇಡ. ಅಕ್ಕ ಚೆಕ್ ಮಾಡಿ ಮೊಬೈಲ್ ಅದೇನೇನ್ ನೋಡ್ತಿರ್ತಾನ ಯಪ್ಪ. ಅದೇ ಅದೆಲ್ಲ ಇದೆ ನೋಡ್ತಾ ಇರೋದೆ. ಇದೇನ್ ಕಣ್ ಕೊಳ್ತೋಗಲ್ವಾ? ತಲೆ ಕೆಟ್ಟೋದ, ಸ್ವಲ್ಪ ಹೊತ್ತು ನೋಡೋಷ್ಟೊತ್ತಿಗೆ ತಲೆ ಕೆಟ್ಟೋದ ಅಯ್ಯಪ್ಪರ. 12 ಗಂಟೆಗೆ 1 ಗಂಟೆಗೆ ನೋಡ್ತಾನೆ ಇರ್ತದೆ. ನಾನೇ ಬೇದ್ಬಿಟ್ಟು ಮಾಡೋದು, ನನ್ಗೆ ನಿದ್ದೆ ಬೇಡ. ಕೆಲಸ ಮಾಡೋವಾಗ ನಿತ್ತುಳಿಕೆ ಬರ್ತಿತ್ತು. ಹೋಗಿರಿ ಮೊಕ್ಕೆ. ನಿದ್ದೆ ಬೇಡವಾ ನಮ್ಗೂ? ಅಲ್ಲಿ ಕೆಲಸ ಮಾಡ್ತಾ ಮಿಷಿನ್ ಕೈ ಕೊಟ್ರೆ ಪಸಿಡಿ ಆಗ್ತದ ನಮ್ಗೆ. ಹೌದು ಹೌದು ಕಣಕ್ಕ. ಆದ್ರೂ ಇದ್ದಕ್ಕಿದ್ದಂಗೆ ಎಷ್ಟ್ ಫೇಮಸ್ ಆಗ್ಬಿಡ್ತು ಅಂದ್ರೆ ಅಣ್ಣ, ನಿಜಲು ಇವತ್ತು ನಮ್ಗೆ ಸಿಕ್ಕಿ ಲೈನಲ್ಲಿ ಮಾತಾಡ್ತಿರೋ ನಮ್ ಪುಣ್ಯ. ಸರಿ ಕೊಡಿ ಅಣ್ಣಂಗೆ. ಹಲೋ ನಮಸ್ತೆ. ನಮಸ್ಕಾರ. ತಿಂದಿದ್ದು ಆಯ್ತಾ? ಚಕ್ನ ತಿಂದಿದ್ದು?
ತಿಂದಿದ್ವಿ, ಬಾ ಇಲ್ಲಿ ಬಿಲ್ ಕೊಟ್ಬಿಟ್ಟು ಹೋಗು. ಇದು ಹೆಂಗೆ ನ್ಯಾಯ? ನನ್ನ ಅಲ್ಲಿ ಕರ್ಸ್ಕೊಂಡಿದ್ರೆ ನಾನೇ ಬಿಲ್ ಕೊಡ್ತಿದ್ದೆ. ಓಹೋ, ಆ ಸ್ಕೀಮ್ ಬೇರೆ ಇವಾಗ. ನಾನೇ ಕೊಡ್ತಿದ್ದೆ. ನಾಳೆ ಕರ್ಸ್ಕೊಂತೀವಿ, ಇವತ್ತಿನ ಬಿಲ್ ಕೊಟ್ಬಿಡಿ. ಇರಪ್ಪ, ಬಂತು, ಇಳಿಸಿ. ಚಾಕ್ನ ಬಂತು. ಹೊಟ್ಟೆರ್ಸ್ಬಿಡಿ ನಮ್ಗೆ. ಅಣ್ಣ ನಿಜವಲ್ಲ, ನಿಂಗೆ ಫೋಟೋ ಕಳಿಸ್ತೀನಿ ನೋಡಿ ಜನರೇ. ನೋಡಿ ಜನರೇ. ಮಂಜಣ್ಣ ಕಳೆದೋಗ್ಬಿಡ್ತೀಯ ಮಂಜಣ್ಣ. ಮಾಡು ಮಂಜಣ್ಣ, ಮಾಡು. ಏನೋ ಇಷ್ಟೊಂದು ಹೊಟ್ಟೆ ಹೊರ್ಸ್ತೀರ? ಎಲ್ಲಿದ್ರಪ್ಪ? ಕಲಾಶಿ ಪಾಳ್ಯ. ಅಯ್ಯೋ, ನಮ್ ಎಷ್ಟು ಹೊಟ್ಟೆ ಹೊರ್ಸ್ತೀರೋ? ಅದ್ಯಾವ್ದು ಡೈಲಾಗ್ ಮಾಡಿರ್ತಾರಲ್ಲಪ್ಪ, ನನ್ಗೆ ಬರೋದೇ ಇಲ್ಲ ಅದು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಿಮ್ಮಂತರ ಇದ್ರೆ ಎಷ್ಟು ಹೊಟ್ಟೆ ಹೊರ್ಸ್ತೀರಪ್ಪ ನನಗೆ. ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಪ್ಪ. ಹಾರ್ಟು ಗುಂಡಿಕಾಯಿ. ಮಂಜಣ್ಣ, ಲವ್ ಯು ಟು. ಸೌಂಡ್ ಕೇಳಿಸ್ತೈತಾ? ಕೇಳಿಸ್ತಾ ಇದೆ, ಸಪ್ಲಿಸ್ತಾ ಇರೋದು. ಕಚ್ಚ. ನಾನು ಇದೇ ಫಸ್ಟ್ ಟೈಮ್ ತಿಂತಿರೋದು ಮಂಜಣ್ಣ. ಹೌದಾ? ಒಂದ್ ಕಡೆ ಚಾಕ್ನ, ಇನ್ನೊಂದ್ ಕಡೆ ಮಂಜಣ್ಣನ ಮಾತು. ಚೆನ್ನಾಗಿ ಮೆದಕ್ತ. ರಬ್ಬರ್ ಆಗೈತಾ? ರಬ್ಬರ್ ಆಗಿದ್ರೆ ಮಟನ್ ದೊಡ್ಡ ಮಟನೆ. ನೀನ್ ತಿಂದಿದ್ಯಾ ಆ ತರದೆಲ್ಲ? ಕಬಾಬ್ ಬಂದ್ಬಿಟ್ಟು ತಿಂದೆ. ಅದು ದೊಡ್ಡ ಮಟನ್, ನಾರ್ಗಿರ್ತದೆ ಬಂಗ್. ಇದು ಆಕ್ಚುಲಿ ಇದು ಪಕ್ಕ ಪ್ಯೂರು ಮಟನ್. ಯಾಕಂದ್ರೆ ಯಾರ ಹೆಸರು ಹೇಳ್ಬಿಟ್ಟು ತಂದಿರೋದು ಗೊತ್ತಾ? ಇದು ಮಂಜಣ್ಣನ ಹೆಸರು ಹೇಳ್ಬಿಟ್ಟು ತಂದಿರೋದು. ನಿಮ್ಮ ಅಪ್ರಾಣಿಗ್ಲೂ ಮಟನ್ ತಿಂತ ಸುಳ್ಳು ಹೇಳಲ್ಲ ನಾವು. ತಿಂತ ಹೊಟ್ಟೆ ಹೊಡ್ಸೋದ್ ನನಗೆ. ತಿಂದ್ಬಿಟ್ಟು ಕೈ ತೊಳ್ಕೊಳ್ರಿ ಫಸ್ಟ್. ನನಗೆ ಯಾಕೆ ಹೊಟ್ಟೆ ಹೊಡ್ಸ್ಬಿಡ್ರಿ ನೀವು? ಬೇಜಾರಾಯ್ತಾ ಮಂಜಣ್ಣ? ಇನ್ನೇನು ನೀ ತಿನ್ನೋದು ನನ್ ಬಾಯಿಗೆ ಜಲ್ ಸುಡ್ಸೋದು. ಇಲ್ಲಿ ಜೋಗ್ ಫಾಲ್ಸ್ ತರ ಸುಳಿತೈತ ಜೊಲ್ಲು. ಮಾಡು ಏನ್ ಮಾಡೋದು? ಹೊಟ್ಟೆ ತುಂಬತದ. ನಾನು ಈಗ ಆಶೀರ್ವಾದ ಬರ್ತೀನಿ. ಒಂದೇ ಒಂದ್ಸಲ ಮಾಡು ಮಂಜಣ್ಣ. ಮಾಡಪ್ಪ. ಅಣ್ಣ, ಏನು ಇಷ್ಟೊಂದು ಟೇಸ್ಟ್ ಐತೆ? ಸೂಪರ್ ಗುರು, ದೇವಣ್ಣ ಇಷ್ಟೊಂದು ಟೇಸ್ಟ್ ಐತೆ. ಇನ್ನ ತಿಂತಿದ್ರೆ ಇನ್ನ ತಿನ್ನೋಣ ಅನ್ಸದಲ್ಲ ಗುರು. ಆಕ್ಚುಲಿ ಮಂಜಣ್ಣ, ಇಷ್ಟೊತ್ತರ್ಗು ಮಾತಾಡ್ದಲ್ಲ ಹಿಂಗೆ, ಯಾರ ಜೊತೆ ಮಾತಾಡ್ತಿದ್ದೆ ಹೇಳು? ಈಗ ನನಗೆ ಇವಾಗ ಶಾಕ್ ಕೊಡ್ಬೇಡ ನೀನು. ಶಾಕ್ ಯಾಕೆ ಕೊಡ್ಲಿ? ವಾಟ್ಸ್ಆಪ್ ಅಲ್ಲಿ ತಿಂದಿರೋದು ಬಿಲ್ ಬಂದ್ರೆ ಶಾಕ್ ಆಗ್ಬೇಕು. ನಾವು ಯಾರು ಕೇಳ್ತಾ ಇದೀವಿ ಹೇಳು. ವಾಟ್ಸ್ಆಪ್ ಅಲ್ಲಿ ಕಳ್ಸೋ ಮುಖ ಫೋಟೋ ಎಲ್ಲನು ಇಲ್ಲ, ಬಿಲ್ ಕಳಿಸ್ತೀನಿ ಫಸ್ಟ್. ಬಿಲ್ ಪೇ ಮಾಡು, ಆಮೇಲೆ ಬೇಕಾದ್ರೆ ಫೋಟೋ ಕಳಿಸ್ತೀವಿ. ಓಕೆ. ನಿಜ ಅಲ್ಲ? ನಿಜ. ನೀನ್ ಬಿಲ್ ಕಳ್ಸೋದು ಬೇಡ, ನಾವು ಫೋಟೋ ಕಳ್ಸೋದು ಬೇಡ. ಆಕ್ಚುಲಿ ಮಂಜಣ್ಣ, ನಿಮ್ ಜೊತೆ ಮಾತಾಡ್ತಿರೋದು ಒಬ್ರ ಹೆಸರು RJ ಸುನಿಲ್ ಅಂತ. RJ ಸುನಿಲ್ ಅವರು ಹೇಳಿ. ಇನ್ನೊಬ್ರು ಯಾರು ಗೊತ್ತಾ? ಭೀಮಾ ಫಿಲಮ್ ಅಲ್ಲಿ ನೋಡಿದ್ಯಾ? ಡ್ರ್ಯಾಗನ್ ಮಂಜು ಅಂತ. RJ ಮಂಜು. ಭೀಮಾ ಫಿಲಮ್ ನೋಡಿದಾರ? ಭೀಮಾ ಫಿಲಮ್ ನೋಡಿದ್ರಾ? ಭೀಮಾ ಫಿಲಮ್ ನೋಡಿದೀನಿ. ಡ್ರ್ಯಾಗನ್ ಮಂಜು ಅಂತ. ರಾಜನ ಮಂಜು ಅಂತ. ಓಕೆ ಗುರು. ನನಗೆಲ್ಲ ಉರಿಸ್ತಾ ಇದ್ರೆ ಉರಿಸ್ರಿ. ಇಲ್ಲ, ನಾವು ಒಂದು ಬಕ್ರಾ ಕಾಲ್ ಮಾಡ್ತಾ ಇದೀವಿ ನಿಮ್ಗೆ. ಇದು ಡ್ರ್ಯಾಗನ್ ಮಂಜು ಅಂತ ಭೀಮಾ ಫಿಲಮ್ ಅಲ್ಲಿ ವಿಲನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಈ ಒಂದು ಐಡಿ ತೋರಿಸ್ತೀನಿ ನೋಡಿ. ಇವ್ರ ಹೆಸರು ಮಂಜು ಅಂತ ಹೇಳಿ, ಯಳಂದೂರು, ಚಾಮರಾಜನಗರದ ಹತ್ರ ಇರೋ ಯಳಂದೂರ್ನವರು. ಸಿಕ್ಕಾಪಟ್ಟೆ ಸಖತ್ತಾಗಿ ವಿಡಿಯೋಸ್ಗಳನ್ನ ಮಾಡ್ತಾರೆ. ಆ ಚಾಮರಾಜನಗರದ ಸೊಗಡಿದೆಯಲ್ಲ, ಆ ಭಾಷೆ ಕೇಳೋಕ್ಕೆ ಚಂದ. ಮೊನ್ನೆ ಇದ್ದಕ್ಕಿದ್ದಂಗೆ ಒಂದು ವಿಡಿಯೋಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಒಬ್ಬನ ಚಾರ್ಜ್ ಮಾಡಿಬಿಟ್ಟಿದ್ದಾರೆ ಮಾತಲ್ಲೇ. ಅವ್ರು ಚಾರ್ಜ್ ಮಾಡಿದ್ದೇನೋ ಕೆಲವೊಂದು ಬೀಪ್ ಹಾಕ್ತೀನಿ, ಕೇಳಿಸ್ಕೊಂಬಿಡಿ. ಆಮೇಲೆ ನಾವು ಅವ್ರಿಗೆ ಚಾರ್ಜ್ ಮಾಡೋಣ. ಓಕೆ? ಲೋಪರ್ ನನ್ನ ಮಗ ಯಾವನೊಬ್ಬ ಕಂತ್ರಿ ಬಡ್ಡೇದ ನನ್ನ ಮಗನ ನನ್ನ ಬಾಯಲ್ಲಿ ಕಡದಲ್ಲ ಬಡ್ಡೆನ. ಒಳ್ಳೆ ಮಾತು ಎಷ್ಟು ಮಾತಾಡ್ತೀನಿ ಅಷ್ಟು ಕೆಟ್ಟದ್ದು ಮಾತಾಡ್ತೀನಿ. ಕಂತ್ರಿ ಮಗನೇ, ನಿನಗೆ ಕಾಮೆಂಟ್ ಹಾಕ್ಬೇಕಾರೆ ನೀವಾಗ ಮಾತಾಡ್ಡ. ನಾನು ಕೆಲಸ ಇಲ್ಲದೆ ಬಿಟ್ಕೊಂಡವ ನಿಂತಿಲ್ಲ ಕಡೆ ಬಡ್ಡೆ. ನಾನು ನನ್ನ ಪ್ರೀತ ಜನಗಳು, ನನ್ನ ಭಾಷೆ ನಡೆ ನುಡಿನ ಇಷ್ಟಪಡ್ತಾ ಜನಗಳಿಗೋಸ್ಕರ ನಾನು ರೀಲ್ಸ್ ಮಾಡೋದು. ನಾನು ನಿಜವಾದ ಕಲಾವಿದನಾಗಿರೋದ್ಕ ನನ್ನ ಕಲೆನ ಪ್ರದರ್ಶನ ಮಾಡ್ತೀನಿ. ನಿನಗೂ ಆ ಕೊಬ್ಬನ್ ತಾಕತ್ತು ಕುದ ಇದ್ರ ಬಾಡು. ಹಲೋ, ಯಾರಿದ್ ಮಂಜ ಮಾತಾಡೋದು?
ಹಾ ಯಾರು ನೀವ್ಯಾರು? ಹೇಳ್ತೀನಿ ನಾನು. ನೀನ್ ಯಾವನ ಮಾಯ್ ಬಂದಂಗ್ ಬೋಯಕ ನೀನು ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ಟು ನೀನು ಹೇಳ್ದ ನೀನು ಯಾರಡ ನೀನು ಬಾಯ್ ಬಂದಂಗ್ ಬೋಯ್ತಿದ್ದಲ್ಲ ನೀನು ಇಟ್ಟಿಕ್ಕಿದೆ ಅವನ್ಗ ನೀನು ಇಟ್ಟಿಕ್ಕಿದನಾ? ನೀನು ದಿನ ಎಲ್ರಿಗೂ ನೀ ಇಟ್ಟ ಇಕ್ನಿ ಕಳ ಬಲ ಬಲ ನಿನಗೂ ಇಕ್ನಿ ನಿಮ್ ಮನೆಯವ್ರಿಗೆಲ್ಲ ಇಕ್ನಿ ಬಲ ನೀನು ಮೊದಲು ನೀನ್ ಪೋಸ್ಟ್ ನೀ ಇಟ್ಟು ನೋಡ ನನ್ನ ಯಾರು ಇಟ್ಟು ನೋಡಂದೆ ಪೋಸ್ಟ್ ನೀನು ಕರೆಕ್ಟ್ ಮಾತ್ರ ಯಾರು ನೀನು ಅಲ್ಲಿ ಉದ್ರಿಸ್ಬಿಡ್ತೀನಿ ನಿನಗ ನಿನ್ ಎದುರುಗಡೆ ಸಿಕ್ಕಿದ್ರೆ ನೀನು ನಿನಗಲ್ಲಿ ಒಳ್ಳೆ ಉದ್ರಿಸ್ಬಿಟ್ಟ ವಜ್ರ ಪಟ್ಟಿದ ನಿಂಗೆ ಎದ ಸಿಗುದು ನಗೋಬೇಕು ಪಟ್ಟಿದ ನಿನಗೆ ಬಡ ಹಂಗ ಅನ್ಕೊಂಡು ಬೆನ್ನು ಮೂಳೆ ಮುರ್ದಾಕ್ತೀನಿ ನಿನಗಲ್ಲಿ ನೀನು ಒದ್ದಿದ ಕತ್ತೆ ಕೆಟ್ಟದೆ ನೀನು ಆ ಕಡೆ ಆಯ್ತು ನಿನ್ಗೆ ಹೊರಸ್ಕೊಂಡ್ಬಿಟ್ರೆ ನಾನು ಆಗ್ರೆ ನಾನು ನಮ್ ಚಾಮನಗರದೊಳಗೆ ಕೊಳಗದೊಳಗೆ ನಮ್ ಎಲ್ಲೊಳಗೆ ನಮ್ ಊರ್ಲಿ ಬಿಡ್ತದಕ್ಕೂ ಸಾರ್ಥಿಗೆ ಬಡ ಆಯ್ತು ಬಲ ಮೊನ್ನೆ ಸಿಕ್ತುರ ಸಿಕ್ಕಿದ್ರೆ ನಿಂಗೆ ಸಿಗ್ದಾಕವಿ ನಿನಗಲ್ಲಿ ಅವ್ನ್ಕೊಂಡು ಓಡಾಡ್ತಿದ್ದೆ ನೀನು ಬಡ್ಡಿಗಣ್ಣ ಬಂದ್ರೆ ನೀನು ಅದು ಮೆಟ್ರ ಕಡೋರು ಆಮಳ ಕಡ್ದಾಕ್ಬಿಟ್ಟು ನಿಮ್ ಬಡ್ಡಿಗಣ್ಣ ಬಂದ್ರೆ ನೀನು ಏನ್ ಎದುರಿಸ್ತಿದೆ ಅಲ್ಲ ನೀನು ಇಡೇ ಮಾಡಿಬಿಟ್ರೆ ದೊಡ್ಡ ಹೀರ ಕೆಟ್ಟದ ನೀನು ಚಿಕ್ಕವನೆ ಒಂದ್ ಮಾತು ನನ್ನ ಮಾತು ಮುಚ್ಕೊಂಡಿಲ್ಲ ಚಿಕ್ಕವನೆ ನಾನು ನನ್ನ ಮನಸ್ಸೂಪ್ತಿಗೋಸ್ಕರ ನನ್ನ ಇಷ್ಟಪಡೋಗೋಸ್ಕರ ವಿಡಿಯೋ ಮಾಡೋದು ನೀನ್ ಮೆಚ್ಚಿರ್ಲಿ ಅಂತಲ್ಲ ಕಡ ಇನ್ ಸರಿಯಾಗಿ ಇನ್ನು ಫಸ್ಟ್ ವರ್ಷ ಇನ್ನೊಂದು ಭಾಷೆ ತಗತ್ತಿನ ಮೇಲೆ ಬೇಡ ಯಾವನ ಇನ್ನು ಮುಚ್ಚ ಗಟ್ಟು ಮಾಡು ನೀನ್ ಹಂಗೆಲ್ಲ ಮಾತಾಡ್ರೆ ನಿಮ್ಮ ಅಪ್ಪ ನಾನು ಆ ವಿಚಾರದಲ್ಲಿ ಹತ್ತಿಳ್ಕೊಂಬಿಡು ನೀನು ಈಗ ಆಯ್ತು ಈಗ ಯಾನ್ ಮಾತಾಡ ನೋಡಮು ನಿನ್ನ ಮಾತಿಗೆ ನಾನು ಸೋತ್ ಬಿಟ್ರೆ ನಾನು ಸಂದ್ಗೆ ಇಟ್ಟುಂದೆ ಮಣಿಕ ಬಿಡ್ತೀನಿ ಅವ್ನ ಕಡೆ ನನಗೊತ್ತು ಇಟ್ಟುಣ್ಣಲ್ಲ ನೀನು ಚಪಾತಿ ರೈಸು ಏನಾರು ಮಾಡ್ಕೊಂಡ್ ತಿಂತೀಯ ನೀನು ಈ ನಟವಾಣಿ ಆಟ ಎಲ್ಲ ನಂತಾವ್ ಇಟ್ಕೋಬೇಡ ನೀನು ನನ್ನೇ ಅದು ಬೆನ್ನತ್ತಿದೆಯಪ್ಪ ನಿನ್ಗೆ ಯಾನ್ ಬೇಕು ಅವಳು ನಿನಗೆ ಬೆನ್ನತ್ತದಲ್ಲ ನಿನಗೆ ಹೇಳ್ತಾವ್ ನೀ ಕೇಳು ನೀನ್ ನಡಿ ಮೂಳೆ ಮುರ್ದಾಕ್ತೀನಿ ನಿನಗೆ ಸಿಕ್ಕಿದ್ರಲ್ಲ ನಿನಗ ಆಯ್ತು ಬಾ ಮುರ್ದಾಕ್ ಬಿಡಪ್ಪ ಇದು ಕೋಳಿ ಪಾರಂ ಕೋಳಿ ಮುರ್ದಾಕ್ ಬಿಡಪ್ಪ ನಿನ್ ಕೋಪ ಇದ್ರೆ ಅವ್ನ್ ಹುಡಿಕೊಂಡು ಹೋಗೋ ನಂಬರ್ ಇಸ್ಕೊಂಡು ಹೋಗೋ ಅವ್ನಿಗೆ ಕೆಚ್ಚಾಡಿ ಇಬ್ರು ಸೇರ್ಕೊಂಡು ಇಲ್ಲಾಕೆ ನಮ್ ನೋಡೋರ್ದೆಲ್ಲ ನೀವು ಇದ್ ಮಾಡ್ತೀರಿ ಟೈಮ್ ವೇಸ್ಟ್ ಮಾಡ್ತೀರಿ ನೀವು ಬಡಿಗನ ಅವ ಎದುರು ಬಂದಮ್ಮ ಐಡಿ ಚೇಂಜ್ ಮಾಡ್ಕೊಂಡು ಮಾತಾಡ್ತಾರ ಕಳ್ಸಿಕೊಂಡ ಯಾನ್ ಒಳಗಿದ್ದವ ಅಂತ ಕಲ್ಪಟ್ಟೆ ಯಾನ್ ಒಳಗಿದ್ದೋಳು ಮತ್ತೆ ಅಲ್ಲಿ ನಾಯಿ ಬೌಳಿದ್ರೆ ಬೋಲೋ ಕಾಳ ಇತ್ತಲ್ಲಿ ನಿನ್ಗ್ಯಾಕ್ ನೀನ್ ಮರ್ಯಾದೆಯಿಂದ ಮುಚ್ಕೊಂಡವ ನೀನ್ ಇರು ಮತ್ತ ನೀನು ನನ್ ಕೈಲಿ ಇರಕ್ಕಾಗಲ್ಲ ಕರ ಅಂತಮ್ಮ ನಾನು ಬಿಚ್ಕೊಂಡ್ ಕುಡಿ ಅವನು ನೀನ್ ಬೋಯೋದು ನಿನ್ಗೆ ಅವ್ನು ಬೋಯೋದು ಏನ್ ನಾವ್ ನೋಡೋರೆಲ್ಲ ಏನನ್ ಕೋತಿಗಳು ಅನ್ಕೊಂಡಿದೆ ನೀನು ಈಗ ಕೆಪ್ರ ಮುದೇವಿ ಹೋಗೋಲಿ ಈಗ ನನ್ನಿಂದ ತಪ್ಪಿಗಿರ ಆಯ್ತು ಕ್ಷಮಿಸೆ ಆಯ್ತು ನಾ ಏನಾರ ಗೊತ್ತಾ ನಾನು ಒಬ್ಬ ಭಾರತ ಕಲಾವಿದ ನಾ ಏನೋ ನನ್ ಇಷ್ಟ ನಾನು ಏನೋ ನನ್ ಬಾಯಿಗೆ ಬಂದ ಮಾತಾಡ್ಕತ್ತೀನಿ ದಯವಿಟ್ಟು ತಪ್ಪಿದ್ರೆ ಮನ್ಸಿಗೆ ಬಾಯಿಗೆ ಹಾಕಪ್ಪ ಕ್ಷಮಿಸದಲ್ಲ ನಾವು ಕರೆನ್ಸಿ ಹಾಕ್ಸ್ಕೊಂಡು ನಾವು ಇಂಟರ್ನೆಟ್ ಇದ್ ಮಾಡ್ಕೊಂಡು ದಿನಕ್ಕೂ 1 GB 2 GB ಇರುತ್ತ ಅಲ್ಲಿ ನೀನ್ ಬೊಗಳದೆಲ್ಲ ನೋಡಕ್ ಆಗ್ತ ಅಲ್ಲಿ ಮಾಡು ಚಂದಾಗಿರೋದು ಮಾಡು ಒಪ್ಕೊತೀವಿ ಲೈಕ್ ಕೊಡ್ತೀವಿ ಅದ್ ಬಿಟ್ಬಿಟ್ಟು ಮೊಬೈಲ್ ಹಿಡ್ಕೊಂಡು ಒಳ್ಳೆ ನೀನು ದುರ್ಯೋಧನ ತರ ಆಡ್ತಾ ಇದ್ರಲ್ಲಿ ಅದ್ಯಾವ್ದೋ ಗಂಡ್ಗೆ ಹಿಡ್ಕೊಂಡು ಅಲ್ಲಿ ಎಡ್ಚೋರಿ ಬಡ್ಚೋರಿ ಸೇರ್ಸ್ಕೊಂಡು ನೀನು ಬಾಯಿ ಬಂದಂಗ್ ಬೈತಾ ಇದ್ರಲ್ಲಿ ಎಡ್ತಿ ಹೆಂಗಸ್ರು ಮಕ್ಳೆಲ್ಲ ನೋಡ್ತಿರ್ತಾರ ವಿಡಿಯೋನ ಏನ್ ಅನ್ಕೋಬೇಕು ಅವರು ಅಮ್ಮ ಯೋ ನೀನು ಇಷ್ಟೆಲ್ಲ ನಂಗೆ ಮಾತಾಡ್ತಿಲ್ಲ ಅಮ್ಮ ನನಗೆ ಕಮೆಂಟ್ಸ್ ಗಳು ಹಾಕೊಂಡ್ಲ ನೋಡಿದೆ ಆ ತರಕ ಅಂದಿಲ್ಲ ನಾನು ಏನೋತಾ ಇದು ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿನಿ ಸೆಕೆಂಡ್ ಕಳಪೆ ದರ್ಜೆ ಲ್ಯಾಂಗ್ವೇಜ್ ಅದ ಅದ್ರಲ್ಲಿ ಮಾತಾಡಕ ನಾವು ಹೋಗಿಲ್ಲ ಇನ್ನು ಅದು ನಮ್ಮೂರ್ದಿಕ್ ಬಂದು ನೋಡ್ಬೇಕು ನೀನು ಆ ಮಾತುಗಳು ಇನ್ನೂ ಅದ ನಮ್ಮ ಮಾತ್ರಕ್ಕೂ ಆಗಲ್ಲ ನನಗೆ ಕೆಟ್ಟದಾಗ ಮಾಡಿರೋರು ಮಾತ್ರಕ್ಕೆ ಬೋದು ನೀನು ನನ್ ಮೇಲೆ ಒಳ್ಳೇದ್ ಬಯಸಾರ ನಿನ್ಗೆ ಒಳ್ಳೇದೇ ಬೋಯ್ತೀನಿ ಲವ್ ಮಂಜ ಕೇಳ್ದ ಇಲ್ಲಿ ಈಗ ನೀನು ಬೀದಿಲಿ ಹೋಯ್ತಿರ್ತಿದೆ ಯಾವ್ದೋ ಹುಚ್ಚನಾಯಿ ಬಂದು ನಿಂಗೆ ಬಗಳು ಬಿಡ್ತ ಹಂಗನ್ಬಿಟ್ಟು ನೀನು ನಾಯಿ ಹಿಡ್ಕೊಂಡು ಹೋಗಿ ಕಚ್ಚಕ್ ಹೋಯ್ತಿದ್ದಿ ನೀನು ಇದಿಲ್ಲಪ್ಪ ಬೀದಿಲಿ ಐತ್ರ ನಾಯಿ ಬಂದು ಬೊಗಳುತ್ತ ಅಂದಿಲ್ಲಪ್ಪ ಬಂದಮ್ಮ ಸರಿಗಿರೋ ಜಾಗನ ಹಿಡ್ಕರ ಯಾನ್ ಮಾಡಿಯಪ್ಪ ನೀನು ಸರಿಗಿರೋದು ಅಂದ್ರೆ ಇದೇನ್ ಬಿಡ್ಸಿ ಹೇಳೋ ಅಲ್ಲ ಕಯ್ಯೋ ಈಗ ಹೋಯ್ತ ಸರಿ ಸುಮ್ಮನೆ ಹೋಯ್ತಾರೆ ಬೊಗಳ್ಕ ನಿಂತ್ರೆ ಏನ್ ಸಮಸ್ಯೆ ಇಲ್ಲ ಗುಡುಗು ನೋಡ್ಬೋದು ಸರಿಯಾಗಿರ ಹಿಡ್ಕೊಬಿಟ್ರೆ ಏನೇ ಮಾಡ್ದೆ ಏನ್ನ ಬೊಗಳು ಏನ್ನ ಅಂತ ಹೋದ್ರ ಅಂತ ಯಾನ್ ಒಳ್ಳೆ ನಿನಗೆ ಸರಿಯಾಗಿರ ಬಂದು ಬೀಜ ಹಿಡ್ಕೊಬಿಟ್ರೆ ಅಗತ್ಕೊಬಿಟ್ರೆ ಏನ್ ಮಾಡಿ ನೀನು ಒಳ್ಳೆ ಆಗ ನೀ ಏನ್ ಮಾಡ್ದೆ ಒಳ್ಳೆ ಏನ್ ಮಾಡ್ದೆ ಅಪ್ಪ ಬುಡ್ಬಿಡ ಬಂದು ಕಿತ್ತೆಸ್ತಯ್ಯ ನಾಯ ಮಿತ್ತಯ್ಯ ಇಲ್ಲ ಕಡ್ಕ ಕಿತ್ಕೋಗು ನಾ ಏನ್ ಬುಡ್ಬಿಟ್ಟೆ ಮಂಜ ನೀನ್ ನಾಯಿನ ಬುಡಕ್ಕೆ ಬಿಟ್ಕೊಂಡ್ರೆ ನೀನು ಗಂಡ್ಸ ನೀನ್ ಇನ್ಯಾರ ನೀನು ಬಾಳ ಕಟ್ಕಲೆ ನೀನ್ ನಾಳೆಯಿಂದ ಈಗ ಅದನ್ನು ಅಂತಿದೆ ಇದನ್ನು ಅಂತಿದೆ ಯಾನ್ ಒಳ್ಳೆಪ್ಪ ಈಗ ನೀ ಏನಂದ ನಾಯಿ ಬೊಗಳ್ತಾ ಬಿಡ್ಬಿಡು ಅಂತ ಅಂತಿದೆ ಇನ್ನು ಬಂದ್ ಕಚ್ಕೊಂಡ್ ನಾಯಿ ಏನ್ ಮಾಡಿ ಬಿಡ್ಬಿಟ್ಟೆಯಾ ಧ್ಯಾನ ಅಂತಾರಲ್ಲ ಆಗ ಆಮೇಲೆ ನಿನ್ನ ಸ್ವಾಮಿ ನಿನ್ನ ಸರ್ವಂಗಕ್ಕೂ ನಮಸ್ಕಾರ ನೀ ಕೈ ಮುಗಿತೀನಿ ಅದ್ಯಾನ ಫೋನ್ ಕಟ್ ಮಾಡಪ್ಪ ನೀ ಕೈ ಮುಗಿತೀನಿ ಅಲ್ಲಕ್ಕಪ್ಪ ಮಂಜ ಕಟ್ ಮಾಡಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ಬಿಡ್ತೀನಿ ಕೇಳು ನಿಂತವ ಅಷ್ಟೊತ್ತಿನ ಮಾತಾಡ್ತಿರೋದು RJ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಯಾರಣ್ಣ RJ ಸುನಿಲ್ ಅಂತ ಗೊತ್ತಾ
ಇದು ಎಲ್ರು ಬಕ್ರಾ ಇದ್ ಮಾಡ್ತಿರಲ್ಲ ಅವ್ರ ತನ ನೀವು ಅಲ್ಲ ಕಣ ನಿಮ್ ಸೇಮ್ ನಾನು ಯಾರ ಅನ್ಕಂದಿ ಗೊತ್ತ ನೀನ್ ನನ್ನ ಗುಡ್ ಸೈಡ್ ಒಬ್ಬ ಗಂಡು ಫೋನ್ ಮಾಡಿ ಮಂದಿ ತೊಂದ್ರೆ ಕೊಡ್ತಿದ ಅವನೇನ ಮಾಡ್ತಾನೆ ಅಂತ ನಾ ಅನ್ಕೊಂಡಿದ್ದೆ ಕಣ ಅಪ್ಪ ಯಾರು ನನ್ಗೆ ಈ ತರ ಫೋನ್ ಮಾಡಿದಾರಲ್ಲ ನಾ ತಪ್ಪು ಮಾತ್ರ ದಯವಿಟ್ಟು ಕ್ಷಮಿಸಣ ನನ್ಗೆ ಗೊತ್ತಿಲ್ಲ ಮಾತಾಡ್ಬಿಡಿ ಕಣ ನಿಮ್ ಕೈ ಮುಗಿತೀನಿ ಏನೋ ತಪ್ಪು ಬಿಡಿ ಕಣ ನನ್ನ ಭಗವಂತನಿಗೂ ನಿಮ್ಗೆ ಈ ತರ ಕಣ ಇಷ್ಟು ಕೆಟ್ಟ ಮಾತಾಡ್ತಿರ್ಲ ಕಣ ನನ್ಗೆ ಏನೋ ಗೊತ್ತಿಲ್ಲ ಮಾತಾಡ್ಬಿಡಿ ಕಣ ದಯವಿಟ್ಟು ಕ್ಷಮಿಸಣ ಅತ್ತಾಗ ತಪ್ಪು ಮಾತಾಡ್ಬಿಟ್ಟಿರ ಬಿಡಪ್ಪ ನೀನ್ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿದ್ಯಲ್ಲ ರೊಚ್ಕೆದ್ ಬಿಟ್ಟಿದ್ಯಾ ಇದಕ್ಕಿದ್ದಂಗ ನೀನು ಇಲ್ಲ ಕಣ ನನ್ಗೆ ಅಷ್ಟು ಮನ್ಸು ನೋವು ಮಾಡ್ಬಿಟ್ರೆ ಅಲ್ಲ ನಾವೇನೋ ನಮ್ ಕಥ ನಾವ್ ಮಾಡ್ತೀವಿ ನನಗೆ ಬೇಕಾದ್ರೆ ನನ್ನ ಏನಾರ ಬೋಲಿ ಕಣ ನಾನು ಬೇಜಾರ್ ಮಾಡ್ಕಲ್ಲ ತಾಯಿ ಅಕ್ಕ ತಂಗಿ ಮನೆಯಲ್ಲೆಲ್ಲ ಹೇಳ್ತಾರಲ್ಲ ಅದು ನನಗೆ ಮನಸ್ಸು ನೋವಾಯ್ತು ಅಷ್ಟೇ ಕಣ ಅದೊಂದಕ್ಕೋಸ್ಕರ ನಾ ಮಾತಾಡೋದು ಈಗ ಎಲ್ಲರೂ ಮಾತಾಡ್ತಿರ್ಲ ಕಣ ಮಂಜಾ ಹೇಳೋರ್ಗೆಲ್ಲ ನಾವು ಉತ್ತರ ಕೊಡ್ತಾ ಇದ್ರೆ ನಾವು ಕೆಲಸ ಮಾಡಕ್ಕಾಗಲ್ಲ ಹೌದು ಕಣ ಪೇಜ್ ಅವ್ರ ಪೇಜ್ಗಳು ಅಂದ್ಬಿಟ್ಟು ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು ಅಲ್ವಾ ಥ್ಯಾಂಕ್ ಯು ನಮ್ಮ ಮಾತಾಡೋದಕ್ಕೆ ಆಯ್ತು ಕಣ ತುಂಬಾ ಥ್ಯಾಂಕ್ಸ್ ಕಣ ಸಿಗುವ ಒಂದ್ಸಲ ಆಯ್ತು ಕಣ ಖಂಡಿತ ಸಿಗ್ತೀನಿ ಕಣ ಅಲ್ಲ ಫುಲ್ ಗುಡ್ ಬೈ ಆಗ್ಬಿಟ್ಟೆ ಇದಕ್ಕಿದ್ದಂಗೆ ಇಲ್ಲ ಕಣ ನನಗೆ ನಿಜ ಖುಷಿ ಆಯ್ತು ಕಣ ನೀವು ಈಗ ನನಗೆ ನೀವು ಫೋನ್ ಮಾಡಿದಾರೆ ಅಂದ್ರೆ ನನಗೆ ಬಹಳ ಖುಷಿ ಆಯ್ತು ಕಣ ಓಕೆ ಅಮ್ಮ ಮಂಜು ತುಂಬಾ ಥ್ಯಾಂಕ್ಸ್ ಕಣ ಆಯ್ತು ಕಣ ಥ್ಯಾಂಕ್ ಯು ಆಯ್ತಣ್ಣ ಈಗ ಈ ಗ್ಯಾಪ್ ಅಲ್ಲಿ ಹೋಗೋ ಗ್ಯಾಪ್ ಅಲ್ಲಿ ಸರಗೂರ್ಗೆ ಹೋಗೋ ಗ್ಯಾಪ್ ಅಲ್ಲಿ ಒಂದು ಆಸ್ ಇಟ್ ಈಸ್ ನಮ್ದು ಒಂದು ಪ್ರ್ಯಾಂಕ್ ಕಾಲ್ ಇರುತ್ತಲ್ಲ ಕಾಗೆ ಆರಿಸೋದು ಆರಿಸ್ಬಿಡೋಣ ನಮ್ಮ ಮಲ್ಲ ಅಂತ ಇದ್ದಾನೆ ಭೀಮಾದಲ್ಲಿ ಮಾಡಿದಾನೆ ಸಲಗಾದಲ್ಲಿ ಮಾಡಿದಾನೆ ಯಾವಾಗ್ಲೂ ನಗ್ತಾ ಇರ್ತಾನೆ ಸುಮ್ನೆ ಅವನ್ನ ಕೆದ್ಕಣ ಈಗ ಹೌದಾ ಸುಮ್ನೆ ಒಂದ್ ಕತೆ ಕಟ್ಟೋಣ ಏನೋ ಕುಡಿತಿ ಅಂತ ನೀನು ಸಿಕ್ಕಾಬಿಟ್ಟೆ ಕುಡಿದು ಗಾಟೆ ಮಾಡ್ತಿ ಅಂತ ಹಂಗೆ ಕತೆ ಕಟ್ಬಿಡೋಣ ಓಕೆ ಫೋನ್ ರೆಡಿ ಮಲ್ಲಾಗೆ ಈಗ ನಾವು ಕಾಲ್ ಮಾಡುವ ಯಾರಪ್ಪ ಮಲ್ಲನ ಮಾತಾಡೋದು ಪೊಲೀಸ್ ಸ್ಟೇಷನ್ ಇಂದ ನಾನು ಏನು ಫೋನ್ ಎತ್ಬಿಟ್ಟು ಸೈಲೆಂಟ್ ಆಗಿದೆಯಲ್ಲ ಏನು ನೀನ್ ಮಲ್ಲನ ಕಳ್ಳನ ನೀನು ಯಾಕ ಫೋನ್ ಎತ್ಬಿಟ್ಟು ಮಾತಾಡ ಏನ್ ದುರಂಕರ ನಿನ್ಗೆ ಇಲ್ಲ ಸರ್ ನಾನು ಸ್ನಾನ ಮಾಡ್ತಿದ್ದೆ ಸರ್ ಎಷ್ಟು ದಿವಸಕ್ಕೊಂದ್ಸಲಿ ಮಾಡ್ತೀಯಾ ಏನ್ ಪುನಃ ಶುರು ಆಗೈತಂತಲ್ಲ ನಿಂದು ಏನು ಕಜಾಯ ಬೇಕಾ ಅಂದೆ ಏನಾಗಿದೆ ಸರ್ ನೀನು ಮಳ್ಳನ್ ತರ ಮಾತಾಡಬೇಡ ಮಲ್ಲ ನೀನು ಇಲ್ಲ ಸರ್ ನಾನು ಏನಂತ ಹೇಳಿದ್ರೆ ಎಣ್ಣೆ ಹಾಕೊಂಡು ಏನೇನೋ ಅವಳಿ ಕೊಡ್ತಿ ಅಂತಲ್ಲ ನೀನ ಬಂದ್ರೆ ನಿಂಗ್ ಪೆನ್ ಡ್ರೈವ್ ಕಿತ್ತಾಕ್ತೀನಿ ಹೇಳ್ತಾ ಇದೀನಿ ಕೇಳೋ ಸರ್ ನಾನು ಯಾಕೆ ಫೋನ್ ಮಾಡಿಲ್ಲ ಸರ್ ಯಾಕೆ ಹಿಂಗ ಆಡ್ತೀಯ ನೀನು ಏನ್ ನಿನ್ ಪ್ರಾಬ್ಲಮ್ ಏನ್ ಹೇಳೋ ಸರ್ ಸೀಕ್ರೆಟ್ ಸರ್ ನಾನು ಏನು ಮಾಡಿಲ್ಲ ಸರ್ ನನ್ಗೆ ಯಾಕಂತ ಒಂದು ಗೊತ್ತಾಗ್ತಿಲ್ಲ ಏನ್ ಗೊತ್ತಾಯ್ತಲ್ಲ ನಿನ್ಗೆ ಬಾಯಿಗೆ ಬೆಟ್ಟಿಕ್ರೆ ಚೀಪ್ ಬೇಕೋ ಕಚ್ಬೇಕು ಅಂತ ನಿನ್ಗೆ ಡೌಟ್ ಆಯ್ತದಲ್ವಾ ಎಷ್ಟು ವಯಸ್ಸು ನಿನ್ಗೆ 3 ಕತ್ತೆ ವಯಸ್ಸು ಹೆಂಗಿರ್ಬೇಕು ನೀನು ದೊಡ್ಡದಾಗ ಸಿನಿಮಾದಲ್ಲಿ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ 4 ಜನಕ್ಕೆ ಮಾದರಿ ಆಗ್ಬೇಕು ನೀನು ಯಾವ ಮಲ್ಲ ನೀನು ಮಳ್ಳ ಯಾಕೆ ನಿನ್ಗೆ ಏನ್ ನಿನ್ ಸಮಸ್ಯೆ ಏನ್ ಹೇಳು ಆಯ್ತು ನಾನು ಪರ್ಸನಲ್ ಆಗಿ ಇದ್ ಮಾಡ್ಕೊಂಡು ನಿನ್ಗೆ ಒಂದ್ ದಾರಿ ಮಾಡ್ತೀನಿ ಹೇಳು ಏನ್ ನಿನ್ ಸಮಸ್ಯೆ ದೇವ್ರನ್ನ ಯಾವ್ದಿಲ್ಲ ಸರ್ ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಯಾವ ದೇವ್ರ ಮೇಲೆ ಅಣ್ಣ ಹೇಳಪ್ಪ ನಮ್ಮ ಮನೆ ದೇವ್ರ ನಾನು ಏನ್ ಮಾಡಿಲ್ಲ ಸರ್ ನೀನ್ ಕಳಿಸ್ಲಾ ವಾಟ್ಸಪ್ ಅಲ್ಲಿ ನೀನು ಎಲ್ಲೋಗಿ ಏನ್ ಮಾಡಿರೋದು ಅಂತ ನಮ್ಮ ಮನೇಲಿ ಎಣ್ಣೆ ಹೊಡಕ್ ಹೋಗ್ಬಿಟ್ಟು ನಾನು ಎಲ್ಲೋ ವಾಚನ ಕಟ್ತಲ್ಲ ಸರ್ ಅಂದ್ರೆ ಮನೆ ಒಳಗೆ ಓಡಿಸ್ತಾರ ಏನ್ ಫ್ಯಾಮಿಲಿ ಅಲ್ಲ ನಿಮ್ದು ಲೈ ಯಾವ್ದು ಹೇಳು ನಿಮ್ಮೂರು ಯಾವ ಊರಲ್ಲಿ ಯಾವ ಜಮೀನಲ್ಲಿ ಇದೆ ಹೇಳು ಗುಲ್ಬರ್ಗ ಸರ್ ಗುಲ್ಬರ್ಗ ಹಾ ಸರ್ ಗುಲ್ಬರ್ಗದಲ್ಲಿ ಎಲ್ಲಿ ಏನು ಅಲ್ಲೇ ಕಳಿಸ್ಬಿಟ್ಟು ನಿನ್ಗೆ ಅಲ್ಲೇ ಒಂದ್ ದಾರಿ ಮಾಡ್ಸೋದ್ರೆ ಸರಿ ಬರ್ತದೆ ನೀನು ಒಳ್ಳೆ ಮಾತಿಗೆ ಹೇಳೋ ಬಗ್ಗನಲ್ಲ ನೀನು ಮಾತಾಡೋದ್ರ ಕಾನ್ಕಾಲ್ ಹಾಕು ಒಂದೇ ನಿಮಿಷ ಮಾಡ್ತೀನಿ ಸರ್ ಬೇಡ ಕಾನ್ಕಾಲ್ ಹಾಕು ಹಿಂಗೇನೆ ಇದು ಮಲ್ಲ ಅವ್ರ ಮಿಸ್ಸಸ್ ಮಾತಾಡೋದು ಹೌದು ಸರ್ ಓಕೆ ಏನಮ್ಮ ನಿನ್ನ ಹೆಸರು ಮಲ್ಲಮ್ಮ ಸರ್ ಮಲ್ಲಮ್ಮ ಮಲ್ಲಪ್ಪನ ಹ್ಞೂ ಸರ್ ನಿಜ ಹೇಳಮ್ಮ ನೀನು ನಿನ್ ಗಂಡನ್ ಪರ ವಯಸ್ಕ ಮಾತಾಡ್ಬೇಡ ನಿನ್ ಗಂಡ ಕುಡಿಯೋದ್ ಬಿಟ್ಟವನೋ ಇಲ್ವಾ ಏಯ್ ಮುಚ್ಚೋ ಬಾಯ್ನ ನೀನ್ ಮಾತಾಡಮ್ಮ ಹೇಳಿ ಸರ್ ಬಿಟ್ಟವನಮ್ಮ ಬಿಟ್ಟಿದ್ದಾರೆ ಸರ್ ಕುಡಿತಾ ಇಲ್ಲ ಇವಾಗ 3 ದಿವಸದಿಂದ ನೋಡಮ್ಮ ನಿನ್ ಪರವಾಗಿ ನಾವಿದೀವಿ ನೀನ್ ತಲೆ ಕೆಡ್ಸ್ಕೊಬಿಡ ಬಿಡ್ಲಿಲ್ಲ ಅಂದ್ರೆ ಪರ್ಕೆ ತಕೊಂಡ್ 4 ಬಿಡು ಏನೋ ತೊಂದರೆಗಿಂದ್ರೆ ಕೊಡ್ತೇನಮ್ಮ ನಿನ್ಗೆ ಇಲ್ಲ ಸರ್ ಸುಳ್ಳು ಹೇಳ್ಬೇಡ ಕಣಮ್ಮ ಇಲ್ಲ ಸರ್ ತಾಳೆ ಮುಟ್ಕೊಂಡ್ ಹೇಳು ಕುಡಿತಾರೆ ಊಟ ಮಾಡ್ತಾರೆ ಮಲ್ಕೊತಿದ್ರು ಅವಾಗ ಇವಾಗ ಏನಿಲ್ಲ ಕುಡಿಯೋದೆಲ್ಲ ಬಿಟ್ಟವ್ರೆ ಕರೆಕ್ಟ್ ಆಗಿ ಬಿಟ್ಟವ್ರಾ ಬಿಟ್ಟಿದ್ದಾರೆ ಸರ್ ಇಲ್ಲ ಕದ್ಗಿದ್ದೆಲ್ಲ ಹೋಯ್ತಾರ ಎಲ್ಲಾರು ಇಲ್ಲ ಎಲ್ಲಿಗೂ ಹೋಗಲ್ಲ ಸರಿ ಕಣಮ್ಮ ಆಯ್ತು ಕೊಡಮ್ಮ ಆಮಲ್ಲ ಸರಿ ನಿಜಲ್ಲ ನಿಮ್ಮ ಸ್ವಂತ ಹೆಂಡ್ತಿನೇ ನಾನು ನಿಜ ಹೇಳು
ಸರ್ ಸರ್ 3 ಮಕ್ಳಿರೋದು ಏನ್ ಸರ್ ಸರ್ ನಮ್ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಲ್ಲೇ ವಿವಾಹ ಯಾರ ನೀನ್ ಮದುವೆ ಮಾಡಿದ್ದು? ನಾವೇ ಮದುವೆ ಆಗಿದ್ದ ಚಿಕ್ಕ ವಯಸ್ಸಲ್ಲೇ ಪೆಂಡ ಹಿಡ್ಕೊಂಡು ಓಡಾಡ್ಬಿಟ್ಟವನ ಅಣ್ಣ. ವಿಡಿಯೋ ಕಾಲ್ ಮಾಡಿ. ಆಯ್ತು, ಒಂದ್ ನಿಮಿಷ ನೀನ್ ಕರೆಕ್ಟ್ ಆಗಿ ಗದ್ದೆಲ್ಲ ಇದೆಯಾ ಇಲ್ವೋ ಅಂತ ನೀನ್ ಚೆಕ್ ಮಾಡ್ಬೇಕು. ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಎತ್ತದೇ ಇರೋ ನಿನ್ಗೆ ಐತೆ ಆಮೇಲೆ ಹಬ್ಬ. ಒಂದ್ ನಿಮಿಷ ನಾನೇ ಮಾಡ್ತಿದ್ದೆ. ಏಯ್ ನಾನ್ ಮಾಡ್ತೀನಿ, ರಿಸೀವ್ ಮಾಡಪ್ಪ ನೀನು. ಹೇಳಮ್ಮ. ಅವರು ನಮ್ಮ ಮನೆಯವರು ಮನೇಲವ್ರೆ, ನಾನು ಇಲ್ಲಿ ಕೆಲ್ಸನಾಗಿದ್ದೀನಿ ಸರ್. ಈಗ ಅದೇನ ಬನ್ನ ತಿನ್ನ ಬೈಲಿ ಗದ್ದೆಲ್ಲಿ ಇದೀನಿ ಅಂತ ಹೇಳಿದ್ನಲ್ಲಮ್ಮ. ನೋಡಮ್ಮ ಇಲ್ಲಿ ಹೆಂಗ್ ಹೇಳ್ತಾವನೆ ನಿನ್ ಗಂಡ. ಏನಾನ ಇದ್ರೆ ಹೇಳ್ತೀನಿ ಬಿಡಿ ಸರ್. ಹಂಗೇನಾನ ಇದ್ರೆ ನಿಮ್ ನಂಬರ್ ಕೊಡಿ ನಮ್ಗೆ. ಗೊತ್ತಲ್ಲ ಪೊಲೀಸ್. ನಾ ಏನಾನ ಇದ್ರೆ ಹೇಳ್ತೀನಿ ಬಿಡಿ ಸರ್. ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿರೋದು. ಮೊನ್ನೆ ಗಿಣಿಗೆ ಹೇಳ್ದಂಗೆ ಹೇಳ್ಕೊಂಡು ಕಳ್ಸಿದೀವಿ ನಿನ್ ಗಂಡಂಗೆ. ಅವತ್ ಮಾತಾಡಿದ್ದು ನೀವೇ ತಾನೆ. ಒಟ್ಟ ನಿಮ್ ತರ ಇರ್ಲಿಲ್ಲ ವಾಯ್ಸು. ಯಾವ ಹುಡ್ಗಿ ಕೈಲಿ ಮಾತಾಡ್ಸೋದ್ನ ಏನೋ ಬಿಡಿ ಹೋಲಿ. ನನಗೆ ಸ್ವಲ್ಪ ಅವಾಗ್ಲೇ ಡೌಟ್ ಆಯ್ತು, ಈ ತರ ಇರ್ಲಿಲ್ವಲ್ಲ ವಾಯ್ಸು, ಸ್ವಲ್ಪ ಹುಡುಗಿ ತರ ಐತಿ ವಾಯ್ಸು. ಅವತ್ ಯಾಕೆ ಬೇರೆ ಹೆಸರು ಹೇಳಿದ್ರಿ ಮತ್ತೆ ನೀವು? ಆ ಹುಡುಗಿ ಸರ್ ಮಲ್ಲಮ್ಮನೆ ಅವತ್ತು ಅಷ್ಟೇ, ಮಲ್ಲಮ್ಮನೆ ಇವತ್ತು ಮಲ್ಲಮ್ಮನೆ ಸರ್. ಹೆಸರು ಏನ್ ಬೇರೆ ಇಲ್ಲ. ಅವತ್ತು ಫೋನಲ್ಲಿ ಮಾತಾಡಿದ್ರ ನೀವು? ಫೋನಲ್ಲಿ ಮಾತಾಡಿದ್ನ ಅಕ್ಕ? ನನ್ ಕಿವಿ ಸುಳ್ಳು ಹೇಳ್ತದ? ಒಂದ್ ನಿಮಿಷ ಇರೋ ಮಲ್ಲ. ಏಯ್ ಮಲ್ಲ ಬಂದ್ರು ಮಲ್ಲಗ್ರ ಬರ್ಬೇಕು, ಹಂಗ್ ಹೊಡಿತೀನಿ ನಿನ್ಗೆ. ಹೇಳು ಯಾರು ಮಾತಾಡಿದ ಅವತ್ತು? ಬಂದ್ರೆ ನೀನ್ ಹುಡ್ದಾರ ನಿಜವಲ್ಲ ನೀನ್ ಇಲ್ಲಲ್ಲ ಹೇಳ್ತಿದೀನಿ ಕೇಳು ಮಲ್ಲ. ನಿಂಗೆ ನಾನ್ ಸುಮ್ನೆ ನಿಮ್ ಹೆಂಗ್ ವೈಫು ನನ್ ಈಗ್ಲೂ ಡೌಟೇನೆ. ಒಟ್ನಲ್ಲಿ ಮಾತಾಡ್ಬಾರ್ದು ಅಂತ ಸುಮ್ನಿದೀನಿ. ಒಂದೇ ಮಕ್ಳು? ಏಯ್ ಈಗ ಒಂದ್ 5 ನಿಮಿಷದಲ್ಲಿ 3 ಮಕ್ಳು ಅಂದಲ್ಲಪ್ಪ. ಅಂದ್ರೆ ಆ ಹೆಂಡತಿಗೆ 2 ಮಕ್ಳು, ಇವ್ರಿಗೆ ಒಂದಾ? ಇಲ್ಲಮ್ಮ ಅವತ್ತು ಬೆಂಗಳೂರಲ್ಲಿ ಒಂದ್ ಇಟ್ಕೊಂಡು ಗುಲ್ಬರ್ಗದಲ್ಲಿ ಒಂದಾ? ಓದಲ್ಲೆಲ್ಲ ಒಂದೊಂದು ಬೂತ್ ಓಪನ್ ಮಾಡ್ಬಿಡ್ತಿಲ್ಲ. ನಿಮಗೆ ಗೊತ್ತೇನಮ್ಮ ನಿಂಗೆಲ್ಲಾ ವಿಚಾರನೂ? ನೀವ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ಇಬ್ರು ಅಕ್ಕ ತಂಗಿರು? ಸರ್ ಇಲ್ಲ ಸರ್, ನಾವ್ ಒಬ್ರೇ ಇರೋದು. ಅವ್ರ ಯಾಕೆ ಇನ್ನೊಂದ್ ಮದುವೆ ಮಾಡ್ಕೋತಾರ ಸರ್? ಅದನ್ನ ಅವ್ರನ್ನ ಕೇಳಿ ನನ್ನನ್ ಕೇಳಿದ್ರೆ. ಏಯ್ ಮಲ್ಲ, ನನ್ ಮರ್ಯಾದೆಯಿಂದ ನೀನ್ ಹೆಂಡ್ತಿನೂ ಗೊತ್ತಿಲ್ಲ ನನ್ಗೆ. ನಾನ್ ಹೆಂಡ್ತಿ ಅಂತ ಅನ್ಕೋತೀನಿ. ಶಾಂತಲ ಯಾರಮ್ಮಲ್ಲ? ಸರ್ 36 ವರ್ಷ ಹೆಂಡ್ತಿನ ಮೇಲೆ ನಂಗೆ ನಂಬಿಕೆ ಇರಲ್ಲ ಸರ್. ನನಗ್ ಗೊತ್ತಿಲ್ಲಪ್ಪ ನಿನ್ ಕೃಷ್ಣ ಲೀಲೆಗಳು. ಮಲ್ಲ ಅಂತ ಬೇರೆ ಹೆಸರು ನಿಮ್ ನಂಬರ್ ಇಲ್ಲ ಅಂತಂದ್ರೆ ನೀವೇ ಫೋನ್ ಮಾಡ್ಬಿಟ್ಟು ನೀವೇ ಇನ್ನೊಂದ್ ಮದುವೆ ಅಂತಿದ್ರೆ, ನೀವೇ ಇಲ್ಲ ಅಂತ ಇದ್ರೆ, ನೀವೇ ಬೈದಿನ ನೀವೇ ಹೇಳ್ತಾ ಇದ್ರೆ ಸರ್. ಏಯ್ ಅವತ್ ಯಾರ್ ಕೈಲಿ ಮಾತಾಡ್ಸ್ತಾ ಮತ್ತೆ ನೀನು ಸ್ಟೇಷನ್ ಬಂದ್ಬಿಟ್ಟು? ಸರ್ ನಾನು ಹೆಂಡ್ತಿನ ಸರ್, ನಾನು ಹೆಂಡ್ತಿನ ಮತ್ತೆ ಫೋನಲ್ಲಿ ಮಾತಾಡ್ಸಿದ್ ಹೇಳು. ಫೋನ್ ಮಾಡ್ಕೊಟ್ಟಿಲ್ಲ ನಿಮ್ ಸ್ಟೇಷನ್ ಇಲ್ಲ ನನ್ಗೆ. ನೋಡಿ ಮಲ್ಲಮ್ಮ ಅವ್ರೆ, ಅದ್ಯಾವ ಮಿಟಿಕ್ಲಾಡಿ ಸವಾಸ ಮಾಡ್ಕೊಂಡು ಅದೇನೇನ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ನಿಮ್ ಸಂಸಾರ ನಿಮ್ ಕೈಲಿ ಇರ್ಬೇಕು. ಎಷ್ಟು ಸುಳ್ಳು ಹೇಳ್ತಾನೆ ಅಂದ್ರೆ, ಅವಾಗ ತಾನೆ ಗದ್ದೆಲ್ಲಿದೀನಿ ಸ್ನಾನ ಮಾಡ್ತಾ ಇದೀನಿ ಅಂತಾರೆ. ಎಷ್ಟು ಸುಳ್ಳು ಮನ್ಸ ಬಾಯ್ಬಿಟ್ರೆ. ಅಲ್ಲಿ ಅದ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ತಾಯ್ತಾ ಕಟ್ಸಮ್ಮ. ಬಸ್ಟ್ ಸುಳ್ಳು ಹೇಳೋದ್ ಕಮ್ಮಿ ಮಾಡ್ಸಿ ಆಯ್ತಾ? ಇನ್ನೊಂದ್ಸಲ ಅದ್ ಯಾವಳ ಶಾಂತಲ ಶಕುಂತಲ ಅನ್ಕೊಂಡ್ ಮಾತಾಡ್ಸಿದ್ರೆ ನಿನಗೆ ಬೆನ್ಮೂಳೆ ಮುರ್ದಾಕ್ತೀನಿ ನಿನಗೆ. ಏಯ್ ಹುಚ್ಚು ಬಾಯ್ನ, ಪಾಪ ಸೀತಾ ಮಾತಾಡ್ತಾರ ಐತೆ ಅಮ್ಮ. ಏಯ್ ಒಪ್ಕಳ. ಹಾ ನಂಬರ್ ಇಲ್ಲ, ನಂಗೆ ತೋರ್ಸಿ ಕೇಳ್ಬೇಕು. ಸ್ಟೇಷನ್ ಹೋಗಂದ್ರೆ ಹೋಗ್ತೀನಿ. ನೋಡಿಲ್ಲ ಅವರು, ನೀನ್ ಸುಳ್ಳು ಹೇಳ್ತಾರ ಅಂದೆ. ನಮ್ ತಾಯಿ ನಂಬರ್ ಇಲ್ಲಮ್ಮ. ಮಳ್ಳ ನಾನೇ ಹಾಕ್ಸ್ತೀನಿ ಸರ್. ಎದುರಿಗೆ ಹೇಳ್ತಾ ಇದ್ದೀನಿ, ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಸ್ಟೇಷನ್ಗೆ. ತಲೆ ಮೇಲೆ ಹೊಡ್ದಂಗ್ ಹೆಂಗ್ ಅಲ್ಲಿದ್ರೆ ಓಕೆ, ಅಲ್ಲೇ ಇರ್ಲಿ ಅಂತ ಬಿಟ್ಟು ಬರ್ತೀನಿ ನಾನೇ ಕರ್ಕೊಂಡೋಗಿ. ಇಲ್ಲಮ್ಮ, ನಾನ್ ಫೋನ್ ಮಾಡಿದ್ ಯಾವ ತೊಗೊಂಡಿಲ್ಲ. ನಾನು ಫೋನ್ ಕಳ್ದೋದ್ಮೇಲೆ ನಿನ್ ನಂಬರ್ ಎಲ್ಲ ನಿನ್ ನಂಬರ್ ಚೇಂಜ್ ಮಾಡಿದೆ. ಫೋನ್ ತಗೊಂಡು ಎಷ್ಟೆಲ್ಲ ತಗೋಬಹುದು. ನಂಬರ್ ಏನು ಅದು ಒಂದೇ ತಾನೇ ಇರೋದು? ಅವರೇ ಫೋನ್ ಮಾಡೋರು ಅವ್ರಾಗ ಅವರು. ಸರಿ ಸರ್ಗೆ ನಿನ್ ಮೇಲ್ ಡೌಟ್ ಇದೆಯಲ್ಲ, ನಾವೇ ಬರ್ತೀವಿ ಅಂತ ಹೇಳಿದ್ರು ಸ್ಟೇಷನ್ ಹತ್ರ. ಅದಕ್ಕೆ ಹೆಂಗೆ ಎದುರಿಸ್ತಾ ಇದೆಯಾ? ನಡುಕ್ತಾವ್ನೆ ನೋಡಿ, ವಾಯ್ಸಲ್ಲೇ ಗೊತ್ತಾಗಲ್ವಾ? ಇಲ್ಲ ಸರ್, ಅವ್ರು ಎದುರ್ಸ್ಬಿಡ್ತಾರಲ್ಲ, ಅದಕ್ಕೆ ಹಂಗೆ ಹೇಳಾರ ಸರ್. ನೋಡಮ್ಮ, ನಾನ್ ಹೇಳೋದು ಒಂದ್ ಮಾತು ಮಲ್ಲಮ್ಮ, ಗಂಡನ್ ವಯಸ್ಕೊಳ್ಳೋದ್ ಸರಿ, ಬಟ್ ಈ ತರ ವಿಚಾರಕ್ಕೆಲ್ಲ ವಹಿಸ್ಕೋಬೇಡ್ದು. ವಹಿಸ್ಕೊಳ್ಳಲ್ಲ ಸರ್, ಅವ್ರು ಏನೇನೇ ಇದ್ರೆ ನಾನೇ ಕರ್ಕೊಂಡ್ ಬಿಡ್ತಿರ್ತಾರೆ. ನಾನೇ ನಿಜ ಹೇಳ್ತೀನಿ. ಶಾಂತಲ ಯಾರು ಒಪ್ಕೊಳ್ಳಿ ಮತ್ತೆ ಅವನು. ಸರ್ ಏನೇ ಇದ್ರೆ ನಾನೇ ಆಚೆಗೆ ಹಾಕ್ತೀನಿ, ಇವತ್ತೇ ಹಾಕ್ತೀನಿ ಸರ್. ಕೇಳ್ತೀನಿ ಮನೆಗೆ ಹೋಗಿ. ನೀವು ಬಿಗಿ ಇಟ್ಟಿಲ್ಲ. ನೀವು ಅಲ್ಲಿ ಬಂದ್ ಏನಂತ ಗೊತ್ತಾ ಅಂದ್ರೆ ಸರ್, ಅದು ನಾವು ಶೂಟಿಂಗ್ ಹೋಗ್ತಾರಲ್ಲ, 2 ವಾರ, ಒಂದೊಂದ್ ವಾರ, ಒಂದೊಂದ್ ತಿಂಗಳು, ಹಂಗಾಗಿ ಅವ್ರಿಗೆ ಭಯ ಇಲ್ಲದಂಗಾಗಿ ಹೊರಗಡೆ ಇದ್ರು. ನಮ್ಮ ಹತ್ರ ಇದ್ದಾಗ ಚೆನ್ನಾಗಿರ್ತಾರ ಸರ್, ಹಂಗೇನಿಲ್ಲ. ಅದೇನೇನ್ ಶೂಟಿಂಗ್ ಮಾಡ್ಕೊತಾನ ಏನೋ
ನನ್ನ ಹೆಂಡತಿ ಫ್ರೀ ಬಸ್ಸು ಬಟ್ಟೆ ಎತ್ಕೊಂಡು ಹೊಟ್ಟೋಗ್ಬಿಡ್ತಾಳೆ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅಲ್ಲಿ ಇಲ್ಲಿ ಅಂತ ಅನ್ಕೊಂಡು ಇವ್ನ್ ನಿಮ್ಮೇಲೆ ಕಂಪ್ಲೇಂಟ್ ಹೇಳ್ತಾನೆ. ಎಲ್ಲೆಲ್ಲಿ ಹೋಗ್ತಾರಂತ ಹೇಳ್ತೀಯ, ನೀನೇ ಸುತ್ತೀಯ, ನನ್ನ ಹೆಸರು ಹೇಳ್ತೀಯ. ದೇವರೇ ಹೋಗ್ ಸತ್ಯ ಅನ್ನೋದು ಹೇಳಿಲ್ಲ ಆಯ್ತಾ. ನಿನ್ ಮಕ್ಕಳಿಗೆಲ್ಲ ನಾನ್ ನೋಡ್ಕೊತಾ ಇದ್ರೆ ನೀನ್ ನೋಡ್ಕೊತಾ ಇದೀಯ. ಏಯ್ ನಿನಗ್ ನಿಶಕ್ತಿ ಆಯ್ತದೆ, ಮನೆಗ್ ಹೋದ್ರೆ ತಿಳ್ಕೊ, ಸುಮ್ನೆ ದೇವ್ರ ಮೇಲೆ ಎಲ್ಲ ಆಣೆ ಹಾಕಿದ್ರೆ. ಮನೆ ಬಂದು ವಿಚಾರಿಸ್ತೀನಿ, ಇಲ್ಲೆಲ್ಲ ಮಕ್ಳು ಅಂಗನವಾಡಿಯಲ್ಲಿ ಸರ್ ನಿಮ್ ನಂಬರ್ ಕೊಡಿ ಸರ್, ನಾನೇ ಕರ್ಕೊಂಡ್ ಬಿಡ್ತೀನಿ ಬೇಕಾದ್ರೆ, ಅಲ್ಲೇ ಇರ್ಲಿ. ಮಲ್ಲಮ್ಮ ಈಗ ನೋಡಮ್ಮ, ಸುಮ್ನೆ ಕೈ ಮುರಿಯೋದಕ್ಕೂ ಮುಂಚೆ ನೀನು ಹುಷಾರಾಗ್ಬೇಕು ಕಣಮ್ಮ. ಆಗ್ತೀನಿ ಸರ್. ನೀನ್ ಗುಲ್ಬರ್ಗದಲ್ಲಿದ್ದಿ, ಏನ್ ನೋಡಿದ್ರೆ ಬೆಂಗಳೂರಿನಲ್ಲಿ ಭಯಂಕರವಾಗಿ ಆಟ ಆಡ್ತಾನೆ. ಒಂದ್ ನಿಮಿಷ ಸಾಹೇಬ್ರ ಕೈ ಕೊಡ್ತೀನಿ, ಅವ್ರೊಂದೆರಡು ಮಾತಾಡ್ತಾರೆ. ಹಲೋ ಹಲೋ ಸರ್. ಎಲ್ಲಮ್ಮ ಅವನು ಸರ್ ನಮಸ್ತೆ ಸರ್, ಹೇಳಿ ಸರ್. ಮೊನ್ನೆ ಬರೀತಲ್ಲಮ್ಮ ಸ್ಟೇಷನ್ ಹತ್ರ ನೀನು? ಇದೆ ಸರ್. ಇದೆ ಸರ್. ಹಾ ನಾನೇ ಸಾಹೇಬ್ರ ಅಂದ್ರೆ ನಾನೇ. ಏನ್ ಹೇಳಿ ಸರ್. ಯಾರಮ್ಮ ಅದು? ಶಾಂತಲ ಅಂದ್ರೆ ಕರ್ಕೊಂಡೆಲ್ಲ ಬಂದು ಆ ಹುಡುಗಿಗೆಲ್ಲ ಹೊಡೆದು ಇವನು. ಏಯ್ ಎಲ್ಲಿದ್ಯಾ ನೀನು? ಕೊಡಮ್ಮ ಅವನಿಗೆ ಫೋನು. ಏಯ್ ಬಾಯ್ ಬಿಟ್ಟು ಮಾತಾಡ ಬಾಂಚತ್. ಅರೆಸ್ಟ್ ಮಾಡ್ರಿ ಅವ್ರನ್ನ. ಅವಾಗಿನ್ ಮಳ್ಳಂಗ್ ಆಡ್ತಾವನೆ ಸರ್, ಪಾಪ ಹೆಣ್ಮಗು ಪಾಪ ನನ್ಗೆ ಹೊಟ್ಟೆ ಉರ್ದೋಯ್ತು, ಅದಕ್ಕೆ ನಿಮ್ಗೆ ಕೊಟ್ಟಿದ್ದ ನಾನು. ನೋಡಿ ಬಾಯ್ನೆ ಬಿಡ್ತಿಲ್ಲ. ಮಾತಾಡ. ನಿನ್ ಲೈನ್ ಕಿತ್ತಾಕ್ತಾರೆ ಬಂದ್ರೆ ಸಾಹೇಬ್ರು. ಕರ್ಕೊಂಡ್ಬಂದ್ ನಾಲ್ಕು ಲಾಠಿ ಬಿಚ್ಚರಿ ಇವ್ರಿಗೆ. ಏರೋಪ್ಲೇನ್ ಹತ್ತಿಸ್ತೀನಿ ಇರಿ ಸರ್, ಬರ್ಲಿ. ಬಾಯ್ ಬಿಡು. ಯಾರು ಹುಡುಗಿ ಅದು? ಇವಾಗ ಹಲೋ ಸರ್, ಅವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ ಬಿಡಿ ಸರ್. ಅವ್ರು ಎಲ್ಲೂ ಹೋಗಿಲ್ಲ, ಅಲ್ಲಿಂದ ಬಂದ್ಮೇಲೆ ಎಲ್ಲೂ ಮನೆ ಬಿಟ್ಟು ಹೋಗಿಲ್ಲ. ಫೋನ್ ಮಾಡ್ಬಿಟ್ಟು ಅಪರಾಧ ಬಿಟ್ಟು ಅವ್ರು ಗೊತ್ತಂತ ಇವ್ರು ಗೊತ್ತಂತ ಹೇಳ್ಬಿಟ್ಟು ಸುಮ್ನೆ ಇದ್ ಮಾಡಿದ್ರೆ ಆಯ್ತು, ಹೋಗೋಣ ಬಿಡು. ಅವ್ರು ಸ್ಟೇಷನ್ಗೆ ಹೋಗೋಣ. ಅವ್ರು ಏನ್ ಹೇಳ್ತಾರ ಕೇಳು ಫಸ್ಟ್. ಮಲ್ಲಮ್ಮ ಹೇಳಿ ಸರ್. ಸ್ಟೇಷನ್ಗೆಲ್ಲ ಬರಕ್ ಹೋಗ್ಬಿಡಿ, ಸ್ಟೇಷನ್ ತುಂಬಾ ದೂರ ಐತೆ. ಏನೋ ಇಬ್ರು ಮಾತುಕತೆ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಒಂದ್ ಹೊಂದಾಣಿಕೆ ಆಗಿರಿ, ಆಯ್ತಾ? ಸರಿ ಸರ್. ಫಸ್ಟ್ ಅವ್ನಿಗೆ ಬುದ್ಧಿ ಕಲ್ಸಿ ನ್ಯಾಯವಾಗಿ. ಸರಿ ಮಾತಾಡ್ಬಿಡ್ಲ? ಒಂದ್ ನಿಮಿಷ ಸಾಹೇಬ್ರಿಗೆ ಕೊಡ್ತೀನಿ. ಸಾಹೇಬ್ರಿಗೆ ಕೊಡ್ತೀನಿ, ಅವ್ರೊಂದೆರಡು ಮಾತಾಡು. ಅವರೇ ಒಂದೆರಡು ಮಾತಾಡ್ತಾರಂತೆ ಸಾಹೇಬ್ರು. ಮಲ್ಲಮ್ಮ ಹಲೋ ಸರ್. ಮಲ್ಲಮ್ಮ ನಾನ್ ದುನಿಯಾ ವಿಜಯ್ ಮಾತಾಡ್ತಾ ಇದೀನಮ್ಮ. ಏಯ್ ಮಲ್ಲ ಅಣ್ಣ ಹೇಳಣ್ಣ. ಮಲ್ಲಮ್ಮ ನಿಮ್ಗೆ ಹೆಂಗ ಅನಿಸ್ತು ಬೈತಾ ಇದ್ರ ಅವಾಗ? ಬೈತಾ ಇದ್ರೆ ಇಲ್ಲ ಸರ್, ಅವ್ರ ಆತರ ಮಾಡಲ್ಲ ಅಂತ ಅನ್ಸಿರ್ತಾರ. ಹಾ ರೈಟ್ ಲೆಫ್ಟ್ ತಗೊಂಡ್ಬಿಟ್ಟಿದ್ರಿ ಗಂಡಂಗೆ. ಎಣ್ಣೆ ಹೊಡಿತಾವಣ? ಇಲ್ಲ ಸರ್, ಹೋಗ್ತಾ ಇಲ್ಲ, ಇವಾಗ ಎಲ್ಲೂ ಹೋಗ್ತಾ ಇಲ್ಲ. ಮನೇಲಿ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಸರ್. ಅಲ್ಲ ಮಲ್ಲಮ್ಮ ಅವ್ರೆ, ಹೇಳಿ ಸರ್. ಆಕ್ಚುಲಿ ಇದು ನಿಮ್ಗೆ ಕಾಗೆ ಆರ್ಸಕ್ಕೆ ನಾವು ಮಾಡಿದ್ದು, ನಾನು ಮತ್ತೆ ವಿಜಯಣ್ಣ ಅವರು. ನನ್ನ ಹೆಸರು RJ ಸುನಿಲ್ ಅಂತ ಅಂದ್ಬಿಟ್ಟು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅದಕ್ಕೆ ಆಯ್ತಾ? ಇದು ಒಂದು ಬಕ್ರ ಮಾಡೋ ಕಾರ್ಯಕ್ರಮ, ಅದಕ್ಕೋಸ್ಕರ ನಾವು ಮಾತಾಡಿದಷ್ಟೇ, ತಲೆ ಕೆಡ್ಸ್ಕೋಬೇಡಿ. ಆಯ್ತು ಸರ್, ಆಯ್ತು. ಆದ್ರೂ ಬಿದ್ದೋದ ಸರ್. ಇಲ್ಲ ಸರ್, ಇಲ್ಲ ಸರ್, ನಾನ್ಯಾಕೆ ಸರ್ ಕರ್ಕೊಂಡ್ ಬರ್ಲಿ? ನಂಗೆ ನಿಜವಲ್ಲೂ ಅಷ್ಟು ಇದಕ್ಕಿಂತ ಹಲೋ 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 ಅಕ್ಕ, ಯಾರು? ಇದ್ಯಾರು ಸುನೀತ ಕಥನೆ ಇದು? ಅಕ್ಕ ಒಂದ್ 2 minutes ಮಾತಾಡ್ಬೋದಾ ನಿಮ್ತವ? ಹಾ ಹೇಳಿ ಅಕ್ಕ. ನಿಜವಾಗ್ಲೂ ನಾನು ಕತ್ತರ್ಸಾಕ್ ಬಿಡ್ತೀನಿ ಅಕ್ಕ, ನಿಜವಾಗ್ಲೂ ಹಿಂಗೆ ಆಡ್ತಾ ಇದ್ರೆ ಅವ್ರಿಗೆ. ಯಾರಿಗೆ?
ಎಷ್ಟ್ ಬೇಜಾರ್ ಮಾಡ್ತಾಳೆ ಅಂದ್ರೆ ಅಕ್ಕ ನನ್ ತಾಳ್ಮೆನ್ ಪರೀಕ್ಷೆ ಮಾಡ್ತಾವಳೆ ಅಕ್ಕ. ಯಾಕೋ ಅವಳು ದಿನ ಯಾರು ಒಂದ್ಸಲಿ ಸರಿ 2 ಸಲಿ ಸರಿ ಅಕ್ಕ. ನಾನ್ ನಿಜವಾಗ್ಲೂ ನಿಮ್ ಮುಖ ನೋಡ್ಕೊಂಡ್ ಸುಮ್ನಿದ್ದೀನಿ ನಾನು. ಅರೆ ನೀವ್ ಯಾರು ಅದಾದ್ರೂ ಹೇಳಿ. ನನ್ಗೆ ತಲೆ ಸಿಡಿತೈತೆ ಅಕ್ಕ. ನನ್ ನಿಜವಾಗ್ಲೂ ಹುಚ್ಚಿಡ್ದಂಗ ಆಯ್ತೈತೆ ನನ್ಗೆ. ನಿಜವಾಗ್ಲೂ ನನ್ಗೆ ನಿಮ್ ಹೆಸರಾದ್ರೂ ಹೇಳಿ, ನಮ್ಗೆ ಆಗ ಗೊತ್ತಾಗುತ್ತಲ್ಲ. ಅಪ್ಪ ನಿಜವಾಗ್ಲೂ ನಿಮ್ ಕೈ ಮುಗಿತೀನಿ. ನೀವೇ ಇದಕ್ಕೆ ಏನಾರು ಒಂದ್ ಪುಲ್ ಸ್ಟಾಪ್ ಇಟ್ರೆ ಸರಿ. ನನ್ ಮಾತ್ ಯಾಕೋ ಎಲ್ಲೆಲ್ಲ ಹೋಯ್ತದೆ ನಾನ್ ಮಾತಾಡಿದ್ರೆ. ಯಾರು ನೀವು? ಅಕ್ಕ ಮಂಜ. ಯಾವ ಮಂಜ? ಎಲ್ಲ ಹೊರ್ಗಡೆ ಇದ್ದೀರಾ, ಮನೆಗೆ ಹೋಗಿ ಮಾಡ್ತೀನಿ ನಾನು. ಅಯ್ಯೋ ನಾನು ಇಲ್ಲ ಇದೀನಿ, ಹೇಳಿ ನೀವು ಯಾರು? ನನ್ ನಿಜವಾಗ್ಲೂ ಅಕ್ಕ ನನ್ಗೆ ನೀವ್ ಒಬ್ರಾರು ನನ್ ಕಡೆ ಇದ್ದೀರಾ ಅಂತ ನನ್ಗೆ ನಿಜವಾಗ್ಲೂ ಎಷ್ಟೋ ಖುಷಿ ಇತ್ತು. ಅಯ್ಯೋ ನೀವ್ ಯಾರು ನನ್ಗೆ ಗೊತ್ತಿಲ್ಲ. ನನ್ಗೆ ಹೆಂಗ್ ಗೊತ್ತು? ನೀವು ಮಂಜ ಅಂದ್ರೆ ಮಂಜ 8 ಜನ ಇದಾರೆ. ಎಷ್ಟ್ ಜನನಾರು ಇರ್ಲಿ ಅಕ್ಕ, ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಒಬ್ನೇನೆ ಸಿಂಗಲ್ ಆಗಿ ಬರ್ತೀನಿ ಸಿಂಹ. ನೀವು ಅಲ್ಲ ಸರಿ ರಾಂಗ್ ನಂಬರು. ಸುನೀತಕ್ಕ ತುಂಬಾ ನೋವಾಯ್ತದೆ ಅಕ್ಕ. ಈಗ ಏನಂತಂದ್ರೆ ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಓದ್ಲು. ಹೋಗೋ ಟೈಮಲ್ಲಿ ಏನಂತ ಹೇಳ್ಬಿಟ್ಟು ಓದ್ಲು ಗೊತ್ತಕ್ಕ? ಯಾರು ಹೋಗಿದ್ದು? ಕೋಮಲ. ಸಾರಿ ರಾಂಗ್ ನಂಬರ್. ಕೋಮಲ ಗಿಮ್ಮಲ್ ನನ್ ಯಾರ ಫ್ರೆಂಡೇ ಇಲ್ಲ. ಫ್ರೆಂಡ್ ಅಲ್ಲ ಅಕ್ಕ, ನಿಮ್ಗೆ ಯಾಕೆ ಫ್ರೆಂಡ್ ಆಯ್ತಾಳೆ ಅವಳು ಮನ್ಕಾಯಾಗ ಅವಳು. ಸಾರಿ ರಾಂಗ್ ನಂಬರ್. ಇದ್ಯಾ ಸುನೀತಕ್ಕ ತಾನೆ? ಹಲೋ ಅಕ್ಕ ಒಂದ್ ನಿಮಿಷ ನಿಮ್ ಕೈ ಮುಗಿತೀನಿ, ಹೇಳತಂಕ ಪೂರ್ತಿ ಕೇಳಿ ಅಕ್ಕ. ಯಾರ್ ನೀವು ಕರೆಕ್ಟ್ ಆಗಿ ಹೇಳ್ತೀರಾ? ನೀವ್ ಏನೇನ ಮಾತಾಡಿದ್ರೆ? ಏನು ಮಾತಾಡ್ತಾ ಇಲ್ಲ ಅಕ್ಕ. ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಅವಳಾಗೆ ಈಗ ಹೋಯ್ತೀನಿ ಅಂತ ಅವಳೆ. ಹೋಗೋ ಟೈಮಲ್ಲಿ ಏನನ್ಲು ಗೊತ್ತಾಕ ಅವಳು. ಅಯ್ಯೋ ನೀವೇನು ಸರಿ ನಾನ್ ನೋಡಿದೀರಾ ನೀವು? ಅಯ್ಯಪ್ಪ ಅಕ್ಕ ನಾನ್ ದೇವ್ರಣೆಗಳು ನಾನು ಅಂತವನಲ್ಲ ನಾನು. ಅಯ್ಯೋ ನಿನ್ ಮೆಂಟ್ಲಾಗಿದೆ ಏನಪ್ಪ. ನಾನಂತ ಇದೀನಿ. ನನ್ನ ಒಂದ್ ಟೈಮ್ ಯಾವತ್ತ ನೋಡಿದ್ಯಾ ಅಂತ ನಾನ್ ಅಂತ ಇರೋದು. ನಾನ್ ಕಾಲೇಜ್ ಹುಡ್ಗಿ, ಅವ್ಳು ಯಾವಲ್ ನಂಗೆ ಗೊತ್ತಿಲ್ಲ. ನೀವು ಸುಂದ್ರಿ ಯಾವ್ದಾರು ಆಗಿರಿ, ಎಲ್ಲಿಯವ್ರಾರು ಆಗಿರಿ, ಹಂಗ ಅಂತವನಂತೂ ಅನ್ಕೋಬೇಡಿ. ನನ್ನ ಆ ಕ್ಯಾಟಗರಿ ಅಲ್ಲ ನಾನು. ಅಯ್ಯೋ ಸಾರಿ ರಾಂಗ್ ನಂಬರು. ನೀವು ಸುಮ್ನೆ ನನ್ ಕಾಲ್ ಎಲ್ಲ ಮಾಡ್ಬೇಡಿ ಅಂತ ಪೊಲೀಸ್ ನಂಬರ್ ಕೊಟ್ಬಿಡ್ತೀನಿ ಹೇಳ್ತಾ ಇದೀನಿ. ವಿಕ್ಕಿ ಪ್ರೀತಿಯಿಂದ ಮಾತಾಡಿದ್ರೆ ಜಾಸ್ತಿ ಮಾತಾಡ್ತಾ ಇದ್ದೀರಾ. ಅದೇನೋ ಮೆಣಸಿನ್ಕಾಯಿ ಇಟ್ಕೊಂಡವ್ರಂಗ್ ಮಾತಾಡ್ಬಿಟ್ಟು ಬಾಯಿ ಒಳಗೆ ಪ್ರೀತಿಯಿಂದ ಮಾತಾಡ್ತಾ ಇದ್ರ ನೀವು. ಮತ್ತೆ ಇನ್ನೇನೋ ನನ್ಗೆ ಗೊತ್ತೇ ಇಲ್ಲ. ಕೋಮಲ ಅಂದ್ರೆ ನೀವು ಸುಮ್ನೆ 8 ವರ್ಷದಿಂದ ಲವ್ ಮಾಡ್ತಾ. ನನ್ 8 ವರ್ಷದಿಂದ ಯಾವ ಫ್ರೆಂಡೇ ಇಲ್ಲ. ನನ್ಗೆ ಗೊತ್ತು. ಏನಾರು ತಣ್ಣೀರ್ ಕುಡೀರಿ ಅಥವಾ ಬಿಪಿ ಗಿಪಿ ಮಾತಾಡಿ. ಇದ್ಯಾಕೆ ನೀವು ಮೇಲ್ಮೇಲಕ್ಕೆ ಮಾತಾಡ್ತಾ ಇದೀರಲ್ಲ? ಮತ್ತೆ ನೀವೇನಂತ ಇದ್ದೀರಾ? ಮತ್ತೆ ಏನು ಇಲ್ಲ ಅಕ್ಕ, 8 ವರ್ಷದಿಂದ ನಾವು ಲವ್ ಮಾಡ್ತಾ ಇದ್ವಿ. ಒಂದ್ ಟೈಮಲ್ಲಿ ಅವಳಾಗೆ ಬಂದ್ಲು, ಈಗ ಅವಳಾಗೆ ಹೋಯ್ತಾವಳೆ. ಹೋಗಕ್ಕೂ ಮುಂಚೆ ಏನಂದ್ಲು ಗೊತ್ತಾಕ ಅವಳು? ಏನಂತ ಎಲ್ಲೋ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕನಿ ನಲ್ಲ ಅನ್ಬಿಟ್ಟು ಹೊಟ್ಟೋಕ. ಅಲ್ಲ ಹಿಂಗೆ ಅಂದಿದ್ದು ನಿಜವಲ್ಲ. ಅವಳೇನಂದ್ರೆ ಅವ್ರ ಹತ್ರ ಮಾತಾಡಿ, ನನ್ನ ಹತ್ರ ಮಾತಾಡ್ಬೇಡಿ ನೀವು. ಅಯ್ಯೋ ಕೇಳೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ನಿಮ್ ಬಾಯಿಗೆ ಬಾಂಬಾಕ ಇದೆ ನಿಂಗೆ ಮಾತಾಡ್ತಿರಲ್ಲ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಹಲೋ ಹಲೋ ಯಾರು? RJ ಸುನಿಲ್ ಅಂತ. ಹೇಳಿ ಸರ್. ಹೇಳಿ ಸರ್. ಸುನೀತ್ ಅವ್ರ ನಂಬರ್ ನೀವ ಕಳ್ಸಿದ್ದು? ಹೌದು ಸರ್. ಸುನೀತ್ ಅವ್ರಿಗೆ ಕಾಲ್ ಹಾಕ್ತೀರಾ? ಸರ್ ನೀವು ಅಲ್ಲ ಸುನೀತಾ ಏನ್ ಬಿಸಿ ಬರ್ತಿತ್ತು? ಯಾವ ಸೈಕಲ್ ಮಗಲೇ ಕೋಮಲ ಅಂತ 10 ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ನಾನಂದ್ರೆ ನಮ್ಗೆ ಯಾರು ಕೋಮಲ ಗೊತ್ತಿಲ್ಲ, ಗೀಮಲ ಗೊತ್ತಿಲ್ಲ. ನನ್ ಫ್ರೆಂಡ್ ಹೆಸರು ಕೋಮಲ ಇಲ್ಲ ಅಂತ ನೀವಂತ ಇದ್ದೀರಿ. 8 ವರ್ಷದಿಂದ ನಾನು ನನ್ನ 8 ವರ್ಷ ನನ್ ಫ್ರೆಂಡ್ ಯಾರು ಇಲ್ಲ ಅಂತ ನಾನಂತ ಇದ್ದೀನಿ. ಅಯ್ಯಪ್ಪ ಲಾಸ್ಟ್ ಹೇಳಟಮ್ಮನಿ ಲಾಸ್ಟ್ ಬಿಡಟಮ್ಮನಿ ಏನಂತ ಗೊತ್ತಾ? ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ನಿಮ್ಮ ಅಪ್ಪ ಸೈಕೋ ಸಗರೆ ಮಾತಾಡು. ಅದೇ ಬಂದು ತಟ್ಟು ಬಿಡ್ತೀನಿ. ಯಾರು? ನಿಮ್ ತಾತ. ಸುನೀತಾ ಗಂಗಾದ್ರಿನ ಯಾರಿಗೋ ಫೋನ್ ಮಾಡೋಳಲ್ಲಿ. ಸುನೀತಾ ನಿಮ್ ಬಾಯಿಗೆ ಇಟ್ಟಾಕ ಮಾತಾಡೋ. ಅಲ್ಲ ಕೋಳಿ ಪಲಾವ್ ಹೇಳು. ಯಾರು? ನಿಮ್ ತಾತನ್ ಚಿಕ್ಕಪ್ಪನ್ ತಮ್ಮ. ಓನಲ್ಲ ನೀನಲ್ವಂತೆ. ಇವ್ರ ಮಕ ಕೊಟ್ಟಿ ಎದುರುಗಡೆ ಇರ್ಬೇಕಾಗಿತ್ತು. ನಿಮ್ ಹುಡ್ಗನ ಇಲ್ಲ ಹಲೋ ನಾನ್ ಹುಡ್ಗನೆ, ಇವ್ರ ಹುಡ್ಗ ಅಲ್ಲ. ಯಾರೋ ಅಪ್ಪ. ಸುನೀತಾ ಅವನು ಇವನು ಅಂತ ಬಂದ್ರೆ ಬೆಳ್ಳುಳ್ಳಿ ಕಬಾಬ್ ತುರುಕ್ಬಿಡ್ತೀನಿ ಬಾಯಿಗೆ. ಸರಿಯಾಗಿ ಮಾತಾಡೋ. ಪುನಃ ನೋಡಲಿ. ಓನಲ್ಲ ನೀನಲ್ಲನಾ? ನಾನಾ ಸುನೀತಾ. ಎಲ್ರು ನನ್ನ RJ ಸುನಿಲ್ ಅಂತಾರೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್. ಕೇಳಿದ್ದೆ, ನೋಡಿರ್ಲಿಲ್ಲ. ಮಂಜುಲಾ ಆಕ್ಚುಲಿ RJ ಸುನಿಲ್ ಅಂತ ಮಾತಾಡದ ಸುನೀತಾ.
ನೀವು ನಿಮ್ ಕರೆಕ್ಟ್ ಹೆಸರೇನೆ ಡಬಲ್ ಟ್ರಿಬಲ್ ಹೆಸರು ಹೇಳ್ಬೇಕು. ನಿಜಾಲೆ ಆದ್ರೆ ಸುನೀಲ್ ಸರ್ ಅವರು ಮತ್ತೆ ನೀನೇ ಮಾತಾಡ್ತಾ ಇದೀಯಾ? ನೀವೇ ತಾನೇ ಕನ್ಫ್ಯೂಸ್ ಆಗಿದ್ದು. ನಾನೇನ್ ಮೆಂಟಲ್ ನಿಮ್ ಕಾಲ ನೀನ್ ಹಾಕಿದೆ ನನಗೆ. ನನಗೆ ಗೊತ್ತಿಲ್ಲ ಕಣೆ. ಮದರ್ ಕಾಲಿ ಸುನೀತಾ ಒಂದ್ ನಿಮಿಷ ಕೇಳ್ತೀಯಮ್ಮ ಇಲ್ಲಿ? ಇದು ಬಕ್ರಾ ಮಾಡೋ ಒಂದು ಪ್ರೋಗ್ರಾಮು. ಆ ಪ್ರೋಗ್ರಾಮ್ ನಿಮ್ಗೆ ಕಾಲ್ ಮಾಡ್ತೀರಾ ಸುನೀತಾ? ಯಾರು ನೀವು? RJ ಸುನಿಲ್ ಅಂತ ಯೂಟ್ಯೂಬ್ ಅಲ್ಲಿ ಕೊಡಿ, ಬರ್ತಾರೆ. ಅವನೇ ನಾನು. ನೀವು RJ ಸುನಿಲ್ ಆಗಿದ ನಮ್ಮ ಜೊತೆ ಮಾತಾಡ್ತಾ ಇದ್ರಾ? ಗೊತ್ತಿಲ್ಲ ನಿಮ್ಮ ಮನೆ ಹತ್ರ ನಿಮ್ಮ ಅಮ್ಮಗೆ ಹಾಕೋತೀನಿ. ಥ್ಯಾಂಕ್ ಯು ಮಾನ್ಸ. ಥ್ಯಾಂಕ್ ಯು ಸರ್. RJ Sunil prank calls.